ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಡಾಕ್ಟರ್ ಅನುರಾಧ. ನ್ಯೂಸ್ ಕರ್ನಾಟಕದ ಇವತ್ತಿನ ಆರೋಗ್ಯ ಮಂಥನ ಕಾರ್ಯಕ್ರಮ ಹೃದ್ರೋಗ ತಜ್ಞರ ಹೃದಯದ ಮಾತು. ಇದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಜೋಸ್ಟಲ್ ಪಿಂಟೋ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಈಗ ಡಾಕ್ಟರ್ ಜೋಸ್ಟಲ್ ಪಿಂಟೋ ಅವರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮಗಾಗಿ. ಡಾಕ್ಟರ್ ಜೋಸ್ಟಾಲ್ ಪಿಂಟೋ ಅವರು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮ್ಯಾಂಗಲೂರಿನ ಕಾರ್ಡಿಯಾಲಜಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ನಲ್ಲಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಡಿಯಾಲಜಿಯಲ್ಲಿ ಡಿಎಂ ಪದವಿಯನ್ನು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ತ್ರಿವೇಂದ್ರಂನಿಂದ ಚಿನ್ನದ ಪದಕದೊಂದಿಗೆ ಪಡೆದುಕೊಂಡಿದ್ದು ಬೆಸ್ಟ್ ಔಟ್ ಗೋಯಿಂಗ್ ರೆಸಿಡೆಂಟ್ ಕೂಡ ಆಗಿದ್ದರು. ಕಾರ್ಡಿಯಾಲಜಿಗೆ ಸಂಬಂಧಪಟ್ಟ ಪುಸ್ತಕದಲ್ಲಿ 5 ಅಧ್ಯಾಯಗಳನ್ನು ಬರೆದ ಕೀರ್ತಿಯೂ ಇವರದ್ದು. BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಉನ್ನತ ಪರೀಕ್ಷೆಗೆ ಪರೀಕ್ಷಕರಾಗಿ RGUHS ನಿಂದ 6 ಬಾರಿ ಆಯ್ಕೆಯಾಗಿರುತ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವ ಡಾಕ್ಟರ್ ಜೋಸ್ಟಾಲ್ ಪಿಂಟೋ ಅವರು ಮಂಗಳೂರಿನ ಉರ್ವದವರು. 20ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರುವ ಇವರು ಸಂಗೀತ ಪ್ರಿಯರಾಗಿದ್ದು ಅಕೌಸ್ಟಿಕ್ ಗಿಟಾರ್ನಲ್ಲೂ ಪರಿಣತಿಯನ್ನು ಹೊಂದಿದ್ದಾರೆ. ಸರ್, ಈಗ ಯಾವ ಕಾರಣಕ್ಕಾಗಿ ವೈದ್ಯ ವೃತ್ತಿಯನ್ನು ಆರಿಸಿಕೊಂಡ್ರಿ ಅಂತ ಕೇಳ್ಬೋದಾ? ಶೂರ್. ಆ್ಯಕ್ಚುಲಿ ನನಗೆ ಲಾಂಗ್ ಸ್ಟೋರಿ ಅದಕ್ಕೇನಿಲ್ಲ. ಚಿಕ್ಕ ಇರುವಾಗದಿಂದಲೇ ನನಗೆ ಡಾಕ್ಟ್ರೇ ಆಗಬೇಕಿತ್ತಂತ ಅಥವಾ ವೈಟ್ ಕೋಟ್ ಮತ್ತು ಸ್ಟೆಥೋಸ್ಕೋಪ್ ಹಾಕಿ ಮನೆಯಲ್ಲಿ ಚಿಕ್ಕ ಮಗುವಾಗೆ ನಾನು ಓಡಾಡ್ತಿದ್ದ ಹಾಗೇನು ಕಥೆ ಏನಿಲ್ಲ. ಅಂಟಿಲ್ 10th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ತನಕ ನಾನು ಸ್ವಲ್ಪ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಫಿಸಿಕ್ಸ್ ದ್ಯಾನ್ ಅದರ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು. PUCಲಿ ನಾನು PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ತಗೊಂಡದ್ದು ಆಪ್ಷನ್ಸ್. ಡಾಕ್ಟ್ರು ಆಗ್ಬೋದು, ಎಂಜಿನಿಯರ್ ಆಗ್ಬೋದು, ಎನಿ ಅದರ್ ಫೀಲ್ಡ್ ಇದ್ದರೂ ಕೂಡ ಆಗ್ಬೋದು ಅಂತ ಐ ವಾಸ್ ಓಪನ್ ಟು ಆಪ್ಷನ್ಸ್. ಮೆಡಿಸಿನಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು. ಇಟ್ ವಾಸ್ ನಾಟ್ ಅ ಪ್ರೈಮ್ ಪ್ರಯಾರಿಟಿ ನಾನು ಡಾಕ್ಟರೇ ಆಗಬೇಕಂತಂದು. ಇಂಜಿನಿಯರಿಂಗ್ ಆಲ್ಸೋ ವುಡ್ ಹ್ಯಾವ್ ಬಿನ್ ಅ ಗುಡ್ ಆಪ್ಷನ್. ಇಂಜಿನಿಯರಿಂಗಲ್ಲಿ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಸಮ್ ಎಲೆಕ್ಟ್ರಾನಿಕ್ಸ್ ಅಥವಾ ಸಿವಿಲ್ ಆ್ಯಂಡ್ ಸಮಥಿಂಗ್ ಅಸೋಸಿಯೇಟೆಡ್ ವಿತ್ ದ್ಯಾಟ್ ಹಾಗೆ ಅಂತ ಇತ್ತು. CET ಎಕ್ಸಾಮ್ ಕೊಡುವಾಗ ನನಗೆ 2 ಫೀಲ್ಡಲ್ಲಿ ರೀಸನಬ್ಲಿ ಗುಡ್ ರ್ಯಾಂಕ್ ಸಿಕ್ಕಿತ್ತು. ನನಗೆ ಇಂಜಿನಿಯರಿಂಗಲ್ಲಿ ಐ ಗಾಟ್ 325 ಮತ್ತು ಕರ್ನಾಟಕ CETಯಲ್ಲಿ ನನಗೆ 21 ಅಂತ ರ್ಯಾಂಕ್ ಸಿಕ್ಕಿತ್ತು. ಹ್ಯೂಮನ್ ಬಯಾಸ್ ಅಂತ ಹೇಳ್ಬೋದು. ಒಂದು ಒಳ್ಳೆ ನಂಬರ್ ಇರುವಾಗ ಅದೇ ನಂದು ನಂಬರ್ ಅಂತ ಯೋಚಿಸಿ ಆ ದಿವಸ ನನಗೆ ನೆನಪಿದೆ, ರ್ಯಾಂಕ್ ನೋಡುವಾಗ ನನ್ನ ತಾಯಿ ಕೂಡ ಸೈಡಲ್ಲಿ ಇದ್ದದ್ದು. ರ್ಯಾಂಕ್ ಬಂತಂತ ಆಗಿ ಮನೆಯಲ್ಲಿ ಮೆಡಿಸಿನ್ ಒಳ್ಳೆ ಆಗ್ಬೋದು ಅಂತ ಒನ್ ಆಫ್ ದ ಫ್ಯಾಕ್ಟರ್ಸ್. ಅದು ಮಾತ್ರ ಅಲ್ಲ, ಪ್ಲಸ್ ದೆನ್ ಸ್ವಲ್ಪ ರಿಸಲ್ಟ್ಸ್ ಎಲ್ಲ ಬಂದ ನಂತರ ಸ್ವಲ್ಪ ಸೀರಿಯಸ್ ಥಾಟ್ ಕೊಟ್ಟು ಅಬೌಟ್ ಲಾಂಗ್ ಟರ್ಮ್ ಇನ್ ಲೈಫ್ ಎಂತ ಮಾಡಬೇಕಂತ ಅನಿಸಿ ಮೆಡಿಸಿನಲ್ಲಿ ಕ್ಲಿಯರ್ ಕಟ್ ಯಾವುದು ಫೀಲ್ಡ್ ಇದ್ದರು, ಮೆಡಿಸಿನ್ ಒಳಗೆ ಯಾವುದು ಫೀಲ್ಡ್ ಇದ್ದರು, ಲೈಫ್ ಲಾಂಗ್ ಲರ್ನಿಂಗ್, ಲೈಫ್ ಲಾಂಗ್ ಗ್ರೋತ್ ಅಂತ ಒಂದು ಐ ಹ್ಯಾಡ್ ಅ ಫೀಲಿಂಗ್. ಯಾಕೆಂದರೆ ನಾಟ್ ದಟ್ ಎಂಜಿನಿಯರಿಂಗ್ ಇಸ್ ಎನಿವೇ ಲೆಸ್, ಆದರೂ ಅಲ್ಲಿ ಒಂದು ನಾವು ಕಲಿತದ್ದು ಒಂದು ಫೀಲ್ಡ್, ಒಂದು ಬೌಂಡ್ರಿ ಒಳಗೆ ನಾವು ಕೆಲಸ ಮಾಡ್ತೇವೆ. ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಎಕ್ಸ್ಪ್ಯಾಂಡ್ ಫ್ರೀಲಿ, ಒಂದು ಫ್ರೀಲ್ಯಾನ್ಸ್ ಆಗದೆ, ಅನ್ಲೆಸ್ ಯು ಲೀವ್ ಅ ಕಂಪನಿ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್ ನ್ಯೂ. ಆದರೆ ಮೆಡಿಸಿನಲ್ಲಿ ವಿ ಆಲ್ವೇಸ್ ಹ್ಯಾವ್ ಅ ಚಾಲೆಂಜ್ ಆನ್ ಅ ಡೈಲಿ ಬೇಸಿಸ್. ನಾವು ನೋಡಿದ್ದ ಪೇಷಂಟ್ಸ್ಗಳಲ್ಲಿ ಅಥವಾ ನೋಡಿದ್ದ ವಾಟ್ ಎವರ್ ಬುಕ್ಸ್ ವಿ ರೀಡ್, ಏನಾದರೂ ಹೊಸ್ತು ನಮ್ಮ ಬ್ರೈನಲ್ಲಿ ಹೊಸ್ತು ಐಡಿಯಾಸ್ ಬರ್ತಾ ಇರ್ತವೆ ಅಂತ ಐ ಹ್ಯಾಡ್ ದಟ್ ಫೀಲಿಂಗ್. ಅದಕ್ಕೆ ಐ ಚೋಸ್ MBBS. ಫಸ್ಟ್ ಸ್ಟೆಪ್ ಯಾವಾಗಲೂ ವೆನ್ ವಿ ಜಾಯಿನ್ ಮೆಡಿಸಿನ್ ಇಸ್ ಟು ಹ್ಯಾವ್ ಅವರ್ ಅಂಡರ್ ಗ್ರ್ಯಾಜುಯೇಷನ್. ಸೊ MBBS ಜಾಯಿನ್ ಆಗಿ ದೆನ್ ಐ ವೆಂಟ್ ಹೆಡ್. ಮತ್ತು ಸ್ಪೆಷಲೈಸೇಷನಿಗೆ ಒಂದೊಂದು ಇನ್ಸ್ಪಿರೇಷನ್, ಒಂದೊಂದು ಕಥೆ ಅಂತ ಇರುತ್ತೆ. ಕಾರ್ಡಿಯಾಲಜಿ ಅಂತ ಫೀಲ್ಡ್ ಬರುವ ಮುಂಚೆ ನಾವು ಫಸ್ಟ್ MBBS 5.5 years ಮಾಡಿ ಮತ್ತು MD ಮೆಡಿಸಿನ್ ಅಂತ 3 years ಮಾಡಿ ಮತ್ತು ಸ್ಪೆಷಲೈಸೇಷನ್ ಚೂಸ್ ಮಾಡಿ, ಹಾರ್ಟ್ ಸ್ಪೆಷಲಿಸ್ಟ್ ಆಗಬೇಕಾ, ಕಿಡ್ನಿ ಸ್ಪೆಷಲಿಸ್ಟ್ ಆಗಬೇಕಾ, ಬ್ರೈನ್ ಸ್ಪೆಷಲಿಸ್ಟ್ ಆಗಬೇಕಂತ ಐ ಚೋಸ್ ಕಾರ್ಡಿಯಾಲಜಿ. ಅದಕ್ಕೆ 3 years ಕೋರ್ಸ್ ಕಾಲ್ಡ್ DM ಕಾರ್ಡಿಯಾಲಜಿ ಮತ್ತು 1 ವರ್ಷ ಗೌರ್ಮೆಂಟದು ಬಾಂಡ್ ಅಂತ ಇತ್ತು. ಸೊ ದ ಎಂಟೈರ್ ಪೀರಿಯಡ್ ಅದು ಆದ ನಂತರ ನಾವು ಬಿಕಮ್ ಅ ಕಾರ್ಡಿಯಾಲಜಿಸ್ಟ್. ಸೊ ಪ್ರತಿ ಹಂತದಲ್ಲಿ, ಇದು ಕ್ವೆಶ್ಚನ್ ಆನ್ಸರ್ ಮಾಡೋದಾದರೆ, ಪ್ರತಿ ಹಂತದಲ್ಲಿ ಪೋಸ್ಟ್ PUC ಯಾವುದು ಇರ್ಬೋದಂತ ಒಂದು ಡಿಸಿಷನ್. MBBS ಆದ ನಂತರ ಸರ್ಜನ್ ಆಗಬೇಕಾ, ಫಿಸಿಷಿಯನ್ ಆಗಬೇಕಾ, MS ಮಾಡಬೇಕಾ, MD ಮಾಡಬೇಕಾ, ಅದು ಒಂದು ಡಿಸಿಷನ್. ಅದು 3 ವರ್ಷ ಆದ ನಂತರ ನಾವು ಆಲ್ಮೋಸ್ಟ್ ನಮ್ಮ ಏಜ್ ಕೂಡ ಪ್ರೋಗ್ರೆಸ್ ಆಗಿ ಇನ್ನೂ ಕೂಡ ಮೆಚ್ಯೂರ್ ಡಿಸಿಷನ್ ತಗೊಳ್ಬೋದು. ನಾಟ್ ಲೈಕ್ ಹಾಟ್ ಬ್ಲಡ್ ಅಂತ ಇರುವಾಗ ಒಂದು ಸ್ಪರ್ ಆಫ್ ದ ಮೂಮೆಂಟ್ ಡಿಸಿಷನ್ ಅಂತ ಅಲ್ಲ, ಒಂದು ಕ್ಯಾಲ್ಕುಲೇಟೆಡ್ ಡಿಸಿಷನ್ ತಗೊಂಡು ಆವಾಗ ನಾವು ಸೂಪರ್ ಸ್ಪೆಷಲೈಸೇಷನಿಗೆ ನಾವು ಡಿಸಿಷನ್ ಮಾಡಿ ಐ ಚೋಸ್ ಕಾರ್ಡಿಯಾಲಜಿ. ದೇವರದಿಂದ ಸೀಟ್ ಎಲ್ಲ ಸಿಕ್ಕಿತ್ತು. ಅದು ನನಗೆ ಐ ಗಾಟ್ ಮೈ DM ಕಾರ್ಡಿಯೋ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಯಾಕೆಂದರೆ
ಇಯರಲ್ಲಿ 2015 ನೀಟ್ ಅಂತ ಇರಲಿಲ್ಲ. ಆಲ್ ಇಂಡಿಯಾ ಎಂಟ್ರೆನ್ಸ್ ಬರೆದು ಯು ಗೆಟ್ ಯುವರ್ ಸೀಟ್ ಅಂತ ಇರಲಿಲ್ಲ. ಐ ಹ್ಯಾಡ್ ಟು ಆನ್ಸರ್ ಮಲ್ಟಿಪಲ್ ಎಂಟ್ರೆನ್ಸಸ್. ಕರ್ನಾಟಕದ ಎಂಟ್ರೆನ್ಸ್, ಕೇರಳದ ಎಂಟ್ರೆನ್ಸ್, ವೆಸ್ಟ್ ಬೆಂಗಾಲದ ಎಂಟ್ರೆನ್ಸ್, ಗುಜರಾತ್ದು ಎಂಟ್ರೆನ್ಸ್ ಎಲ್ಲ ಬರೆದಿದ್ದೇನೆ ಎಕ್ಸಾಮ್ಸ್. ಡೆಲ್ಲಿ ಎಂಟ್ರೆನ್ಸ್, ಜಿಪ್ಮರಿದು ಸಪ್ರೇಟ್ ಎಕ್ಸಾಮ್, PGI ಚಂಡೀಗಢ, ಏಮ್ಸ್ ಇದು ಎಲ್ಲ ಟ್ರಾವೆಲ್ ಮಾಡಿ ಸಾಧಾರಣ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಲಿಕ್ಕಿತ್ತು. ಸಾಧಾರಣ ಖರ್ಚಾಗ್ತದೆ. ಈಗಿನ ಸ್ಟೂಡೆಂಟ್ಸಿಗೆ ಅಟ್ಲೀಸ್ಟ್ ಅದೊಂದು ಅಡ್ವಾಂಟೇಜ್. ನೀಟ್ ಅಂದರೆ ಒಂದು ಸೆಂಟ್ರಿಗೆ ಹೋಗಿ ಯು ಗೆಟ್ ಆಲ್ ದ ಸೀಟ್ಸ್ ಓಪನ್. ಇಟ್ಸ್ ಅ ಗುಡ್ ಸಿಸ್ಟಮ್ ಅಂತ ಐ ಫೀಲ್. ಹಾಗಾದರೆ ನಂದು ಬೆಸ್ಟ್ ರ್ಯಾಂಕ್ ನನಗೆ ಆ ಹಂತದಲ್ಲಿ ಸಿಕ್ಕಿದ್ದು ಅಂಡರ್ ದ ಕೇರಳ ಎಂಟ್ರೆನ್ಸ್. ಸೊ ನನಗೆ DM ಕಾರ್ಡಿಯಲ್ಲಿ ಸೀಟ್ ಸಿಕ್ಕಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಟ್ರಿವಾಂಡ್ರಮಲ್ಲಿ. ಸೊ ಇಟ್ ಈಸ್ ಅ ಮಲ್ಟಿ ಚಾಯ್ಸ್ ಕ್ವೆಶನ್ ಅಂತ ಹೇಳ್ಬೋದು. ನಿಮ್ಮ ಕ್ವೆಶನ್ ಇಸ್ ಅ ಗುಡ್ ಕ್ವೆಶನ್, ಬಟ್ ಅಟ್ ಎವ್ರಿ ಸ್ಟೇಜ್ ಒಂದು ಡಿಸಿಷನ್ ತಗೊಂಡು ಐ ಥಿಂಕ್ ವಿ ರೀಚ್ ದಿಸ್ ಪ್ರೊಫೆಷನ್. ಸರ್, ನಿಮ್ಮ ಮಾತಿಂದ ನಿಮ್ಮದೊಂದು ಗ್ರೋತ್ ಮೈಂಡ್ ಸೆಟ್ ಅಂತ ನಾನು ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ನೀವು ಸ್ವಲ್ಪ ಚಾಲೆಂಜಸ್ಸನ್ನು ಇಷ್ಟಪಡೋರು. ಈಗ ಚಾಲೆಂಜಸ್ ಬಂತು ಅಂತ ಒಂದು ಕುಗ್ಗುವ ಮನಸ್ಸಲ್ಲ, ಅದು ಇದ್ದಷ್ಟು ಇನ್ನು ನಿಮಗೆ ಗ್ರೋತ್ ಕೊಡುತ್ತೆ ಅಂತ ಒಂದು ವೆರಿ ಇನ್ಸ್ಪೈರಿಂಗ್ ಸರ್. ಹಾಗೆ ಈಗ ಈ ದಾರಿಯಲ್ಲಿ ಏನೆಲ್ಲ ಅಡಚಣೆಗಳನ್ನು ನೀವು ಎದುರಿಸಬೇಕಾಯಿತು? ಹೌದು, ಚಾಲೆಂಜಸ್ ಅಂತ ಹೇಳಿದರೆ ದೇವರ ದಯದಿಂದ ಐ ಥಿಂಕ್ ಐ ಡಿಡ್ ನಾಟ್ ಹ್ಯಾವ್ ದ ಟ್ರೂ ಚಾಲೆಂಜಸ್. ಹೀಗೆ ನನಗೆ ಆಬ್ಸ್ಟಿಕಲ್ಸ್ ಇದ್ದೆ ಅಂತ ಹೇಳಲಿಕ್ಕೆ ಅಷ್ಟು ಚಾಲೆಂಜ್ ಇರಲಿಲ್ಲ. ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ, ಮೈ ಎಲ್ಡರ್ ಬ್ರದರ್ ನನಗೆ ತುಂಬ ಆಲ್ವೇಸ್ ಬಿನ್ ಸಪೋರ್ಟಿವ್. ಫ್ಯಾಮಿಲಿಯಲ್ಲಿ ಅಷ್ಟೊಂದು ವಿಪರೀತ ಕಷ್ಟ ಅಥವಾ ವಿಪರೀತ ಡಿಫಿಕಲ್ಟಿ ಇನ್ ದ ಅರ್ಲಿ ಪಾರ್ಟ್ ಆಫ್ ಮೈ ಕೆರಿಯರ್ ಇರಲಿಲ್ಲ. ಐ ನೋ ಮೆನಿ ಆಫ್ ಮೈ ಬ್ಯಾಚ್ಮೇಟ್ಸ್ ಇನ್ನೂ ಕೂಡ ಕಷ್ಟದಿಂದ ಮೇಲೆ ಬಂದಿದ್ದಾರೆ. ಸಮ್ ಪೀಪಲ್ ಹ್ಯಾವ್ ವೆರಿ ಮಚ್ ಹಾರ್ಡ್ಶಿಪ್ಸ್ ಅಟ್ ಹೋಮ್. ಫೈನಾನ್ಷಿಯಲ್ ಇದ್ದರು ಅಥವಾ ಯಾರಾದರೂ ಲವ್ಡ್ ಒನ್ ಡೆತ್ ಆಗಿ ಸ್ಟಿಲ್ ದೇ ಮ್ಯಾನೇಜ್. ಹಾಗೆ ಅಂತ ಕಷ್ಟ ನನಗೆ ನನ್ನ MBBS ಸ್ಟಾರ್ಟ್ ಮಾಡೋ ತನಕ ಹಾಗೆ ಇರಲಿಲ್ಲ. ದಟ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್. ಆದರೂ ಇನ್ ಎವ್ರಿ ಕೋರ್ಸ್, ಇನ್ ಎವ್ರಿ ಪಾರ್ಟ್ ಆಫ್ ದ ಕೆರಿಯರ್ ವೆನ್ ನಾವು ಸ್ಟಡಿ ಮಾಡುವಾಗ ಅಥವಾ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಆದರೂ ಚಾಲೆಂಜಸ್ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಮೆಡಿಕಲ್ ಪ್ರೊಫೆಷನಲ್ಲಿ MBBS ಜಾಯ್ನ್ ಆಗುವಾಗ ಐ ಥಿಂಕ್ ಅಟ್ ದ್ಯಾಟ್ ಸ್ಟೇಜ್ ನೀವು MBBS ಸ್ಟೂಡೆಂಟ್ಸ್ ಅಂತ ಕೇಳಿದರೆ ಅವರ ಮೇನ್ ಚಾಲೆಂಜಸ್ ಸಿಲೆಬಸ್ ತುಂಬ ಜಾಸ್ತಿ ಅಂತ. ಬಿಕಾಸ್ ಕಂಪೇರ್ ಟು ಸ್ಕೂಲಿಂಗ್, ಯಾವುದೋ ಬೋರ್ಡ್ ಇದ್ದರು ಸ್ಕೂಲಿಂಗ್ ಮತ್ತು PUC ಕಂಪೇರ್ ಇದ್ದರೆ MBBS ಸಿಲೆಬಸ್ ಇಸ್ ವೆರಿ ವಾಸ್ಟ್. ಫಸ್ಟ್ ಇಯರ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಮಾಡುವಾಗಲೇ ಅವರು ಇದು ನಮಗಿಂದ ಆಗೋದಿಲ್ಲ ಆಲ್ಮೋಸ್ಟ್ ಒಂದು ಫೀಲಿಂಗ್ ಬರುತ್ತೆ. ಅದು ಮಾಡಿ 4.5 ವರ್ಷ ಆಗಿ ಇಂಟರ್ನ್ಶಿಪ್ ಅಂತ ಮಾಡುವಾಗ ನನ್ನ ಇಂಟರ್ನ್ಶಿಪ್ ಮಾಡೋದು ನಮ್ಮ ಮಂಗಳೂರು ಗೌರ್ಮೆಂಟ್ ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಅಲ್ಲಿ ಇಂಟರ್ನ್ಶಿಪ್ ಮಾಡುವಾಗ 1 ವರ್ಷದ ಅಲ್ಲಿ ನಾವು ಪ್ರತಿ ಫೀಲ್ಡಿದ್ದು ಒಂದೊಂದು ತಿಂಗಳು ಅಥವಾ ಅರ್ಧ ತಿಂಗಳು ಪೋಸ್ಟಿಂಗ್ ಅಂತ ಇರುತ್ತೆ. ಸೊ ನಾವು ಅದು ಟೈಮಿಂಗ್ಸ್ ಆರ್ ಟೋಟ್ಲಿ ಔಟ್ ಆಫ್ ಶೆಡ್ಯೂಲ್. ಅದು ಒಂದು ಒನ್ ಟೈಪ್ ಆಫ್ ಚಾಲೆಂಜ್ ಅಂತ ಹೇಳ್ಬೋದು, ಪಾರ್ಟ್ ಆಫ್ ದಿ ಕೋರ್ಸ್. ಅದು ಎಲ್ಲರೂ ಡಾಕ್ಟರ್ಸ್, ಇಂಟರ್ನ್ಸ್ ಮಾಡಲೇಬೇಕಾದದ್ದು. ಸೊ ದೇ ಬಿಕಮ್ ಇಟ್ಸ್ ಲೈಕ್ ಪಾಲಿಶಿಂಗ್ ಅ ಡೈಮಂಡ್ ಅಂತ ಹೇಳ್ಬೋದು. ಯಾಕಂದರೆ ಅದರಿಂದಾಗಿ ನಮಗೆ ಈಗ ನಾವು ನೈಟಿಗೆ ಒಂದು ಕಾಲ್ ಬಂದರೆ ನಾವು ನೈಟ್ ಹೋಗ್ಬೇಕಂತ ಅನ್ನೋದು ಫೀಲಿಂಗ್ ಬರಲ್ಲ. ಬಿಕಾಸ್ ಅದು ಮಾಡಿ ಇಟ್ಸ್ ಬೀನ್ ಅ ಇಯರ್ ಆ್ಯಂಡ್ ಬೀನ್ ಮೆನಿ ಇಯರ್ಸ್. ಸೊ ಆವಾಗ ಅದು ಒಂದು ಚಾಲೆಂಜ್ ಅಂತ ಫೀಲ್ ಆಗಿದೆ. ಇಷ್ಟು ಎಕ್ಸಾಮೆಲ್ಲ ಆಗಿ ಕಲಿತೆಲ್ಲ ಆಗಿ ಈಗ ಇದು ಒಂದು ಚಾಲೆಂಜ್ ಅಂತ ಇರ್ಬೋದು. ಆಯಿತು, ಎಲ್ಲ MBBS ಡಿಗ್ರಿ ಸಿಕ್ಕಿತ್ತು. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಹೋಗಿ ಫೋಟೋ ತೆಗೆದು, ಆವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ಕಲ್ಲಿ ಹಾಕಿ ಆಯಿತು. ಈಗ MDಗೆ ಸೀಟ್ ಬಂತು. ಪುನಃ ಥ್ಯಾಂಕ್ ಯು ದೇವರಿಗೆ ಹೇಳಿ ನಾವು ಅದು ಸ್ಟಾರ್ಟ್ ಮಾಡುವಾಗ ಅಲ್ಲಿ ಕ್ಲಾಸ್ ಅಂತ ಇರೋದಿಲ್ಲ. MD ಕರಿಕ್ಯುಲಮಲ್ಲಿ ಎವ್ರಿ ಡೇ ಬೆಳಿಗ್ಗೆ ಒಂದು ಕ್ಲಾಸ್ ಮಾತ್ರ, ಇಡೀ ದಿವಸ ಕ್ಲಾಸ್ ಅಂತ ಇರೋದಿಲ್ಲ. ಫಾರ್ ಆಲ್ ಕಾಲೇಜಸ್ ಇನ್ ಇಂಡಿಯಾ 1 ಗಂಟೆದು ಕ್ಲಾಸ್ ಮಾತ್ರ ಇರುತ್ತೆ. ಮತ್ತು ಇಡೀ ದಿವಸ ಹಾಸ್ಪಿಟ್ಲಿಗೆ ಕೆಲಸ ಮಾಡೋದೇ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಪೇಷಂಟ್ಸ್ ನಾವು ಥಿಯರಿಯಾಗಿ ಕಲಿತ್ಕೊಳ್ಳೋಕೆ ಇಸ್ ನಾಟ್ ಪಾಸಿಬಲ್. ಅದು MBBS ಅಲ್ಲಿ ಇದೆ ವೆರಿ ಸ್ಟ್ರಾಂಗ್ ಥಿಯರಿ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೆ ನಾವು ಪೇಷಂಟನ್ನು ಒಬ್ಬರು ಪಲ್ಸ್ ಕೂಡ ಚೆಕ್ ಮಾಡಬಾರ್ದು ಅನ್ನೋ ಒಂದು ಪದ್ಧತಿ ಇದೆ. ಸೊ ಅದು ಆಗಿ MD ಅಲ್ಲಿ 3 ವರ್ಷ ನಾವು ಅದು ಕೆಲಸ ಮಾಡೋದು. ಆವಾಗ ಎವ್ರಿ ನೈಟ್, ವಾರದಲ್ಲಿ ಒಂದು ರಾತ್ರಿ ವಿಲ್ ಬಿ ನೈಟ್ ಡ್ಯೂಟಿ ಫಾರ್ ಅಸ್. ಸೊ ನಾವು ಬೆಳಿಗ್ಗೆ 7 ಗಂಟೆ 6:15 ಗಂಟೆ ಆಸ್ಪತ್ರೆಗೆ ತಲುಪಿದರೆ 8 ಗಂಟೆ ರೌಂಡ್ಸು, ಮತ್ತು ಅದೆಲ್ಲ ಕೆಲಸ. ಮತ್ತು ಆ ದಿವಸ ನೈಟ್ ಡ್ಯೂಟಿ ಅಂತ ಇರುತ್ತೆ. ಪೇಷಂಟ್ಸ್ ಬರ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ, ನಿದ್ದೆಗೆ ಒಂದು ಅರ್ಧ ಗಂಟೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಇದೆಲ್ಲ ಮಾಡಿ ಹೀಗೆ ಆಗುವಾಗ, ಏಪ್ರಿಲೆಲ್ಲ ಸ್ವಲ್ಪ ಚಂಡಿ ಆಗುವಾಗ, ಬೆಳಿಗ್ಗೆ ನಮ್ಮ ಸರ್ಸ್ ಎಲ್ಲ ಬರುವಾಗ ನಾವು ಆ್ಯಸ್ ಅ ರುಟೀನ್ ಡೇ, ಯಾಕಂದರೆ ಬಾಕಿ ಎಲ್ಲ ಹಾಸ್ಪಿಟಲ್ ಅವರು ಹೊಸದಾಗಿ ಬರುವಾಗ ರಾತ್ರಿ ನಾವು ಮಾಡಿ ಡ್ಯೂಟಿ ಅದು ಮುಖದಲ್ಲಿ ಜಾಸ್ತಿ ತೋರಿಸ್ಬಾರ್ದು. ನೋಬಡಿ ವಾಂಟ್ಸ್ ಟು ಸಿ ದ್ಯಾಟ್. ಅದು ಆಗಿ ನಾವು ಆ ದಿವಸ ಸಂಜೆ ಮನೆಗೆ ಹೋಗೋದು. ಕೆಲವೊಮ್ಮೆ 1 in 6 weeks ನಮಗೆ ಡಬಲ್ ನೈಟ್ ಅಂತ ಇತ್ತು. ನನ್ನ MD ಮಾಡಿದ್ದು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿ ನಮಗೆ 1 in 6 weeks ಡಬಲ್ ನೈಟ್ ಅಂತ ಇದ್ದರೆ ಅದು ನಮಗೆ ಮಂಡೇ ಅಥವಾ ಸ್ಯಾಟರ್ಡೆ ಡ್ಯೂಟಿ ಡೇ ಸಿಗುವಾಗ ಸಂಡೇ 1 in 6 weeks ಅಂತ ಬರುತ್ತೆ ಬೈ ರೊಟೇಷನ್. ಸೊ ಸ್ಯಾಟರ್ಡೆ ಬೆಳಗ್ಗೆ ಬಂದ ನಾವು ಸ್ಯಾಟರ್ಡೆ ರಾತ್ರಿ ಹಾಸ್ಪಿಟ್ಲಲ್ಲೇ ಮಲಗಿ
ಸಂಡೇದು ಎಲ್ಲ ಡ್ಯೂಟೀಸ್ ಎಲ್ಲ ಮಾಡಿ ಸಂಡೇ ರಾತ್ರಿ ಹಾಸ್ಪಿಟಲ್ ಮಲಗಿ ಮಂಡೇ ಹೇಗೂ ನಾರ್ಮಲ್ ಡೇ, ನಮಗೆ ರಜೆ ಬೇಕಂತ ಹೇಳಿಕ್ಕಾಗಲ್ಲ. ಸೊ ಮಂಡೇದು ಡ್ಯೂಟಿ ಮಾಡಿ ಮಂಡೇ ಈವ್ನಿಂಗ್ ನಾವು ಅರೌಂಡ್ 7 o'clock 6 o'clock ಮನೆಗೆ ಹೋಗುವಂಥದ್ದು. ಅದರ ಮಧ್ಯದಲ್ಲಿ ಐ ಥಿಂಕ್ ಆದಿತ್ಯವಾರ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಗುತ್ತೆ ಮಲಗಲಿಕ್ಕೆಲ್ಲ. ಮಧ್ಯದಲ್ಲಿ ಪೇಷಂಟ್ ಬಂದ ತಕ್ಷಣ ವಿ ಹ್ಯಾವ್ ಟು ಇಮಿಡಿಯೇಟ್ಲಿ ಅಟೆಂಡ್ ICU ಅಲ್ಲಿ ಪೇಷಂಟ್ ಬರುತ್ತೆ. ಬಿಕಾಸ್ ಆ ಏಜಲ್ಲಿ ಐ ಥಿಂಕ್ ಇನ್ ದ ಏಜ್ ಆಫ್ 24 to 27 ಐ ಥಿಂಕ್ ನಮಗೆ ಸ್ವಲ್ಪ ಆದರೂ ಮೆಚ್ಯೂರಿಟಿ ಇರುತ್ತೆ. ಸೊ ನಮಗೆ ನಮ್ಮ ನಿದ್ದೆ ಅಥವಾ ನಮ್ಮ ಕಂಫರ್ಟ್ ಇದ್ದು ಐ ಥಿಂಕ್ ಇಟ್ಸ್ ಡಿಫಿಕಲ್ಟ್ ಫಾರ್ ನಾನ್ ಮೆಡಿಕಲ್ಸ್ ಟು ಅಂಡರ್ಸ್ಟ್ಯಾಂಡ್ ಸಮ್ಟೈಮ್ಸ್. ಯಾಕೆಂದರೆ ICU ಒಳಗಿದ್ದ ಪೇಷಂಟ್ಸನ್ನು, ಅವರ ಕಂಡೀಷನನ್ನು, ಅವರ ಮನೆಯವರ ಹತ್ರ ಮಾತಾಡುವಾಗ, ಅವರ ಮುಖವನ್ನು ನೋಡುವಾಗ ನಮಗೆ ಒಂದು ಸ್ವಲ್ಪ ಸ್ಟೆಬಿಲಿಟಿ ಆಫ್ ಮೈಂಡ್ ಬರುತ್ತೆ. ದಟ್ ನಮ್ಮ ಸ್ಲೀಪ್ ಅಥವಾ ನಮ್ಮ ಇದೆಲ್ಲ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಅವನು ಸೆಟಲ್ ಮಾಡಿ, ಅವನು ಸ್ವಲ್ಪ ಕಂಫರ್ಟ್ ಮಾಡಿ ಮತ್ತೆ ಏನು ಬೇಕಿದ್ರೆ ಮಾಡ್ಬೋದು. ಹಾಗೆ ಒನ್ಸ್ ಇನ್ 6 weeks ಡಬಲ್ ಡ್ಯೂಟಿ ನೈಟ್ಸ್, ಅದು ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಯಾಕಂದರೆ ಅವು ಈಗ ನನಗೆ ವೆನ್ ಐ ಲುಕ್ ಬ್ಯಾಕ್ ರೆಟ್ರೋಸ್ಪೆಕ್ಟಿವ್ ಆಗಿ ಮಾತಾಡುವಾಗ ಓಕೆ ಮಾಡ್ಬೋದಿತ್ತು ಅಂತ ಎಲ್ಲರಿಗೆ ಮಾಡ್ಬೋದು. ಆವಾಗ ಮಾಡುವಾಗ ಕೆಲವು ರಾತ್ರಿ ವಿ ಥಿಂಕ್ ನಾವು ಯಾಕೆ ಈ ಕೋರ್ಸ್ ಅಂತ ಚೂಸ್ ಮಾಡಿದ್ದೇವೆ. ಕೆಲವು ನಾವು ಹಾಸ್ಪಿಟಲ್ ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೇವೆ ಗ್ರೌಂಡಿಂದ ಫಸ್ಟ್ ಯಾರೋ ಪೇಷಂಟ್, ಆಗ ಒಬ್ಬರೇ ಇರುವಾಗ ನಾವು ಎನಿಸ್ತದೆ ಈ ಮಧ್ಯರಾತ್ರಿ 3 ಗಂಟೆಗೆ ನಾನು ನನ್ನ ನಾಳೆ ಬೆಳೆದು ಕೇಶೀಟ್ ಬರೆದು ಆಗಲಿಲ್ಲ, ನಾನು ಎಂತ ಮಾಡ್ತಾ ಇದ್ದೀನಿ, ಯಾಕೆ ಈ ಫೀಲ್ಡ್ ಚೂಸ್ ಮಾಡಿದ್ರೆ ಒಂದು 10 second ಥಾಟ್ ಇರುತ್ತೆ. ಅದಕ್ಕೆ ಇಟ್ ಈಸ್ ಕೆಲವೊಮ್ಮೆ ಹ್ಯೂಮರಸ್ ಅಂತ ನಾವು ತಗೊಳ್ಬೋದು, ಕೆಲವೊಮ್ಮೆ ಇಟ್ ಇಸ್ ಸೀರಿಯಸ್. ಬಿಕಾಸ್ ನಾವು ಮೆಟ್ರೋ ಸಿಟೀಸಲ್ಲಿ ವೆನ್ ದ ವರ್ಕ್ ಲೋಡ್ ಇಸ್ ಟೂ ಮಚ್ ಕೇಳಿದಿರುವೆ. ಸಮ್ ಡಾಕ್ಟರ್ಸ್ ಸುಯಿಸೈಡ್ ಮಾಡ್ತಾರೆ ತುಂಬ ವರ್ಕ್ ಲೋಡ್ ಜಾಸ್ತಿ ಆಗಿ ಅಥವಾ ತುಂಬ ಪ್ರೆಷರ್ ಬಿದ್ದು. ಕೆಲವೊಮ್ಮೆ ಎಷ್ಟು ಮಾಡಿದರೂ ಕೆಲವು ಪೇಷಂಟ್ದು ಹೆಲ್ತ್ ಕಂಡೀಷನ್ ಬ್ಯಾಡ್ ಆಗಿ ಅವರಿಗೆ ಒಂದು ಇಲ್ ಫೀಲಿಂಗ್ ಬಂದು ಡಾಕ್ಟರ್ ಸೂಯಿಸೈಡ್ ಮಾಡಿದ್ದು ರಿಪೋರ್ಟ್ಸಲ್ಲಿ ಬರುತ್ತೆ. ತುಂಬ ಅನ್ರಿಪೋರ್ಟೆಡ್ ಕೇಸಸ್ ಅಂತ ಇರುತ್ತೆ. ದಟ್ ಈಸ್ ಆಲ್ಸೋ ದೇರ್. ಸೊ ಐ ಥಿಂಕ್ ಅಲಾಂಗ್ ವಿತ್ ಲರ್ನಿಂಗ್ ಒಂದು ಮೆಂಟಲ್ ಸ್ಟೆಬಿಲಿಟಿ ಬರಲಿಕ್ಕೆ ಪಾರ್ಟ್ ಆಫ್ ದ ಟ್ರೈನಿಂಗ್ ಅಂತ MD ಕೋರ್ಸ್. ಅದು ಆದ ನಂತರ DM ಕಾಲೇಜ್ ಕೂಡ ಹಾಗೆ. ನಂದು MD ಆಯಿತು, ಇವರು MD ಡಾಕ್ಟರ್ ಅಂತ ಹೀಗೆ ಹೂಮಾಲೆಲ್ಲ ಹಾಕಿ ಸುಸ್ವಾಗತ ಏನಿಲ್ಲ. DM ಜಾಯ್ನ್ ಆಗುವಾಗ ಯು ಆರ್ ಒನ್ ಟ್ರೈನಿ ರೆಸಿಡೆಂಟ್ ಅಂತ ಪುನಃ ಒಂದು ಅಭಿಪ್ರಾಯ. ಅಲ್ಲಿ ಕೂಡ ಎಲ್ಲ ಎಮರ್ಜೆನ್ಸೀಸೇ ಬರೋದು. ಯಾಕಂದರೆ ಇಟ್ ಇಸ್ ಅ ಫೀಲ್ಡ್ ಆಫ್ ಕಾರ್ಡಿಯಾಲಜಿ. ಅಟ್ಲೀಸ್ಟ್ MD ಮೆಡಿಸಿನ್ ಕೆಲವರು ಜನರು ಜ್ವರಗೆ ಬರ್ತಾರೆ, ಕೆಲವರು ಜನರು ಸಿವಿಯರ್ ಸೆಪ್ಸಿಸ್ ಅಂತ ಬರ್ತಾರೆ, ಕೆಲವರು ಹಾರ್ಟ್ ಅಟ್ಯಾಕ್ಸ್ ಕೂಡ ಬರ್ತಾರೆ. ಈ ಕಾರ್ಡಿಯಾಲಜಿಯಲ್ಲಿ ಮೆಜಾರಿಟಿ ಹಾರ್ಟ್ ಅಟ್ಯಾಕ್ಸೇ ಬರೋದು. ಅದನ್ನೇ ನಾವು ದಿನ ರಾತ್ರಿ 3 ವರ್ಷ ನೋಡಿ ಮತ್ತೆ 1 ವರ್ಷ ನಾನು ಗೌರ್ಮೆಂಟ್ ಕಾಲೇಜ್ ಇದ್ದ ಕಾರಣ 1 ವರ್ಷ ಬಾಂಡ್ ಕೂಡ ಅಲ್ಲೇ ಮಾಡಿದ್ದು ನನಗೆ. ಸೊ ಅಲ್ಲಿ ಆ ಹಾಸ್ಪಿಟಲ್ 2 ಕ್ಯಾಥ್ ಲ್ಯಾಬ್ಸ್, 24 ಗಂಟೆ ಕೇಸ್ ಬರ್ತಾ ಇರ್ತಾರೆ, ಪೇಷಂಟ್ಸ್ ಬರ್ತಾ ಇರ್ತಾರೆ. ಕೆಲವು ಸೀರಿಯಸ್ ಇರೋದ್ರಲ್ಲಿ ತುಂಬ ಸೀರಿಯಸ್ ಇರ್ತಾರೆ. ಸೊ ಅದನ್ನು ನೋಡಿ ವಿ ಗೆಟ್ ಪಾರ್ಟ್ ಆಫ್ ದ ಕೋರ್ಸ್ ಆಬ್ಸ್ಟಿಕಲ್ಸ್ ಅಲ್ಲ, ಅದು ಆಬ್ಸ್ಟಿಕಲ್ಸ್ ಇಸ್ ಪಾರ್ಟ್ ಆಫ್ ದ ಟ್ರೈನಿಂಗ್. ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ವಾಟ್ ಎವರ್ ಡಸಂಟ್ ಕಿಲ್ ಯು ಓನ್ಲಿ ಮೇಕ್ಸ್ ಯು ಸ್ಟ್ರಾಂಗರ್. ಅದು ಸ್ವಲ್ಪ ಜಾಸ್ತಿ ಆಯಿತು, ಅದು ಗಾದೆ ಮಾತು. ಆದರೂ ಈ ಯಾವುದಾದ್ರೂ ನಾವು ಆ್ಯಕ್ಷನ್ ಮೂವೀಸ್ ಎಲ್ಲ ನೋಡುವಾಗ ಅದರಲ್ಲಿ ಚಾಲೆಂಜ್ ಮಾಡುವಾಗ, ಈಗ ಟ್ರೈನಿಂಗ್ ಸ್ಟೇಜಲ್ಲಿ ನಮ್ಮದು ಎಷ್ಟು ಕಷ್ಟದ ಚಾಲೆಂಜ್ ನಮಗೆ ಇರುತ್ತೆ ಆ ಫೀಲ್ಡಲ್ಲಿ, ಅಷ್ಟು ಜಾಸ್ತಿ ನಾವು ಅದು ಪ್ರೂಫ್ ಆಗ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ವೆಯ್ಟ್ಸ್ ಲಿಫ್ಟ್ ಮಾಡುವವರು ಜಿಮ್ಮಿಗೆ ಹೋಗ್ತಾರೆ, ನಮಗೆ ಅಷ್ಟು ಮಸಲ್ಸ್ ಇಲ್ಲ, ನಮ್ಮದು ಸಾಧಾರಣ ಬಾಡಿ. ಆದರೆ ಜಿಮ್ಮಿಗೆ ಹೋಗೋರು ಲಿಫ್ಟ್ ಮಾಡಿ ಮತ್ತೆ ಅವರಿಗೆ ಯೂಶ್ವಲ್ ವೆಯ್ಟ್ಸ್ ಲಿಫ್ಟ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲಲ್ಲ. ಸೊ ಚಾಲೆಂಜಸ್ ದಾಟಿಯೇ ನಾವು ಸ್ವಲ್ಪ ಇನ್ನೂ ಕೂಡ ಕಾಂಪಿಟೆಂಟ್ ಆಗೋದು. ನಮ್ಮ ಮೇಲೆ ಐ ಥಿಂಕ್ ಒಬ್ಬರು ನನ್ನ ಪ್ರೊಫೆಸರ್ ಹೇಳ್ತಾ ಇದ್ದರು ಸೆಕೆಂಡ್ PUC ಅಲ್ಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಈವಿಲ್ ಈಸ್ ಸೆಲ್ಫ್ ಪಿಟಿ ಅಂತ. ನಮ್ಮ ಮೇಲೇ ನಾನು ಪಾಪ, ನನಗೆ ಎಷ್ಟು ಕಷ್ಟ, ನಾನು ಎಷ್ಟು ಚಾಲೆಂಜ್ ನನಗೆ ಇದ್ದರೆ ನಾವು ಹಾಗೆ ಸಾಫ್ಟಿ ಆದರೆ ನಾವು ಫ್ಯೂಚರಲ್ಲಿ ಹೋಗುವಾಗ ಯಾವುದು ಮೆಡಿಕಲ್ ಫೀಲ್ಡಲ್ಲಿ ಯಾವುದು ಫೀಲ್ಡಲ್ಲಿ ನಾವು ಮುಂದೆ ಹೋಗಿ ಅಷ್ಟು ಕಾಂಪಿಟೆಂಟ್ ಆಗಲ್ಲ. ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ಕೆಲವರು ನನ್ನ ಬ್ಯಾಚ್ಮೇಟ್ಸ್ ತುಂಬ ಕಷ್ಟದಿಂದ ನನಗಿಂತ ತುಂಬ ಕಷ್ಟ ಜಾಸ್ತಿಯಿಂದ ಮೇಲೆ ಬಂದರೆ ಅವರು ಇನ್ನೂ ಕೂಡ ಕಾಂಪಿಟೆಂಟ್ ಇರ್ತಾರೆ. ಯಾಕಂದರೆ ಅವರು ಆ ಪ್ರತಿ ಜನರದ್ದು ಪ್ರತಿ ಪೇಷಂಟ್ದು ಒಂದು ಫೀಲಿಂಗ್ ಅಂತ ಇರುತ್ತೆ. ಸೊ ಅದು ಇರಬೇಕು. ಈ ಪ್ರೆಸೆಂಟ್ ಸಮ್ಟೈಮ್ಸ್ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಇಟ್ ಹಸ್ ಬಿಕಮ್, ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಇದ್ದ ಕಾರಣ ಇಟ್ ಒಂದು ರುಟೀನ್ ಆಗಿ ಆಗಬಾರ್ದು. ಪ್ರತಿ ಪೇಷಂಟ್ ಒಬ್ಬರು ಡಾಕ್ಟ್ರನ್ನು ಮೀಟ್ ಆಗುವಾಗ ನಾವು ಎಷ್ಟು ಕಲಿತದ್ದು ಒಂದು, ಟ್ರೈನ್ ಆದದ್ದು ಒಂದು, ಅವರು ನಮ್ಮನ್ನು ಮೀಟ್ ಆಗುವ ಅವರ ಲೈಫಲ್ಲಿ ಫಸ್ಟ್ ಟೈಮ್ ಅವರಿಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾವು ಒಬ್ಬರು ಪೇಷಂಟ್ ಬಂದು ಇನ್ನೊಬ್ಬರು ಅದೇ ಎದೇನೋ ಅಂತ ಒಂದು ರುಟೀನ್ ಆಗೋದ್ರಿಂದ ನಾವು ವಿ ಶುಡ್ ಬಿ ಅವೇ. ಅದಕ್ಕೆ ನಾವು ಪ್ರತಿ ನಮ್ಮದು ಎಕ್ಸ್ಪೀರಿಯನ್ಸ್ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇದ್ದರೆ ಐ ಥಿಂಕ್ ವಿ ಕ್ಯಾನ್ ಡೂ ಜಸ್ಟಿಸ್ ಟು ಅವರ್ ಪೇಷಂಟ್ಸ್ ಇನ್ ಜನರಲ್. ಸರ್, ಈಗ ನಿಮ್ಮ ಮಾತು ಕೇಳಿದ ಮೇಲೆ ಯೂನಿವರ್ಸ್ ಇದೊಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇತ್ತು ಅಂತ ಅನ್ಕೋತೀನಿ ನಾನು. ಆ ಬ್ಲೆಸ್ಸಿಂಗ್ಸ್ ಇನ್ನೂ ಯಾವತ್ತು ಇರಲಿ ಅಂತ ಒಂದು ನಂದು ಹಾರೈಕೆ. ಹಾಗೆ ನಿಮ್ಮದೊಂದು ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ನೋಡಿದರೆ ನನಗೆ ಅಂದರೆ ಒಂದು ಯಾವುದೇ ಪದ ಸಿಗ್ತಾ ಇಲ್ಲ.
ಸೊ ವೆರಿ ಇನ್ಸ್ಪೈರಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್, ಈಗ ವಿಷಯಕ್ಕೆ ಬರೋದಾದರೆ ಇದು ನಿಮ್ಮದು ರೆಸ್ಯೂಮಲ್ಲಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ನೋಡಿದೆ ನಿಮ್ಮದು ಸ್ಪೆಷಲೈಸೇಷನ್. ಏನು ಹಾಗಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಶೂರ್. ಇನ್ ಜನರಲ್ ಪಾರ್ಲೆನ್ಸ್ ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತಾರೆ. ಕಾರ್ಡಿಯಾಲಜಿಸ್ಟ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್. ಇಂಟರ್ವೆನ್ಷನ್ ಅಂದರೆ ಯಾವುದಾದ್ರೂ ಒಂದು ಚಿಕಿತ್ಸೆ ಅಲ್ಲ, ನಾಟ್ ಸರ್ಜರಿ, ಬಟ್ ಅದಕ್ಕಿಂತ ಮತ್ತು ಖಾಲಿ ಮದ್ದು ಕೊಡೋದಲ್ಲ, ಈ ಎರಡು ಮಧ್ಯದಲ್ಲಿದ್ದದ್ದು ಒಂದು ಗ್ರೇ ಝೋನ್ ಅಂತ ಇಂಟರ್ವೆನ್ಷನ್ ಅಂತ ಹೇಳ್ಬೋದು. ಇಂಟರ್ವೆನ್ಷನ್ ಅಂದರೆ ಏನಾದರೂ ಮಾಡೋದು, ಏನಾದರೂ ಸ್ಕಿಲ್ಡ್ ವರ್ಕ್ ಮಾಡೋದು, ಏನದು ಇಂಟರ್ವೆನ್ಷನ್ ಅಂತ ಹೇಳೋದಾದರೆ ಕೆಲವರು ಕೇಳ್ತಾರೆ, ಜನರು ಕೇಳ್ತಾರೆ, ಕಾರ್ಡಿಯಾಲಜಿಸ್ಟ್ ಮತ್ತು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟಲ್ಲಿ ಡಿಫ್ರೆನ್ಸ್ ಏನಾದರೂ ಉಂಟಾ ಅಂತ. ಆ್ಯಕ್ಚುಲಿ ಇನ್ ಇಂಡಿಯಾ ಕಾರ್ಡಿಯಾಲಜಿಸ್ಟ್ ಅಂತ ಹೇಳಲಿಕ್ಕೆ ಒಂದು DM ಕಾರ್ಡಿಯಾಲಜಿಸ್ಟ್ ಡಿಗ್ರಿ ಆಗಬೇಕು, ಅಥವಾ DNB ಡಿಪ್ಲೊಮೇಟ್ ಆಫ್ ನ್ಯಾಷನಲ್ ಬೋರ್ಡ್ ಕಾರ್ಡಿಯಾಲಜಿ ಆಗಬೇಕು, ಯಾವುದಾದ್ರೂ ಒಂದು. ಬೈ ಗಾಡ್ಸ್ ಗ್ರೇಸ್ ನಾನು ನನ್ನ DM ಕಾರ್ಡಿಯಾಲಜಿ ಆದ ನಂತರ DNBದು ಎಕ್ಸಾಮ್ ಕೂಡ ಟ್ರಿವಾಂಡ್ರಮಲ್ಲಿ ಕೊಟ್ಟು, ಮತ್ತು ನನ್ನ ಪ್ರಾಕ್ಟಿಕಲ್ಸ್ ಹೈದರಾಬಾದಲ್ಲಿ ಇತ್ತು, ಅಲ್ಲಿ ಹೋಗಿ ನನ್ನ ಪ್ರಾಕ್ಟಿಕಲ್ಸ್ ಕೊಟ್ಟು DNB ಕಾರ್ಡಿಯಾಲಜಿ ಕೂಡ ನಂದು ಪಾಸ್ ಆಗಿ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಬೋತ್ DM ಆ್ಯಂಡ್ DNB ಕಾರ್ಡಿಯಾಲಜಿ. ಇದು ಡಿಫ್ರೆನ್ಸ್ ಏನಂದರೆ, ಕಾರ್ಡಿಯಾಲಜಿ ನಮ್ಮ ಸರ್ಟಿಫಿಕೇಟಲ್ಲಿ ಸಿಗುವ ಡಿಗ್ರಿ ಆ್ಯಕ್ಚುಲಿ DM ಕಾರ್ಡಿಯಾಲಜಿನೇ, DM ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಅಲ್ಲ. DNB ಕೂಡ DNB ಕಾರ್ಡಿಯಾಲಜಿನೇ ಇಂಟರ್ವೆನ್ಷನಲ್. ಇನ್ ಅದರ್ ವರ್ಡ್ಸ್, ಎಲ್ಲರೂ DM ಆ್ಯಂಡ್ DNB ಕಾರ್ಡಿಯಾಲಜಿಸ್ಟ್ ಇನ್ ಇಂಡಿಯಾ, ಅವರು ಎಲ್ಲರೂ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟೇ ಬೈ ಡಿಫಾಲ್ಟ್. ಹಾಗಾದರೆ ಕಾರ್ಡಿಯಾಲಜಿಸ್ಟ್ ಯಾರು? ಕೆಲವರು ಆಫ್ಟರ್ ಪೋಸ್ಟ್ MBBS ಒಂದು ಶಾರ್ಟ್ ಕೋರ್ಸ್ 1 year ಅಥವಾ 2 year ಕೋರ್ಸ್ ಖಾಲಿ ಎಕೋ ಸ್ಕ್ಯಾನಿಂಗ್, ಹಾರ್ಟ್ದು ಎಕೋ ಸ್ಕ್ಯಾನಿಂಗ್ ಮಾತ್ರ ಮಾಡಲಿಕ್ಕೆ, ಅದಕ್ಕೆ PGDCC ಅಂತ ಒಂದು ಕೋರ್ಸ್ ಇದೆ. ಅದು ಅವರು ಪೋಸ್ಟ್ MBBS 1 year ಅಥವಾ 2 years ಮಾಡಿ ಎಕೋ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಗೊತ್ತು ಅವರಿಗೆ. ಮತ್ತು ಅವರು ಹಾರ್ಟ್ದು ಎಕ್ಸಾಮಿನೇಷನ್ ಎಲ್ಲ ಮಾಡ್ತಾರೆ, ECG ಓದಲಿಕ್ಕೆ ಅಷ್ಟು ಮಾಡ್ತಾರೆ. ಅವರು ಇಂಟರ್ವೆನ್ಷನ್ ಮಾಡೋದಿಲ್ಲ, ಆಂಜಿಯೋಪ್ಲಾಸ್ಟಿ ಮಾಡೋದಿಲ್ಲ, ಅದಕ್ಕೆ ಅವರಿಗೆ ಟ್ರೈನಿಂಗ್ ಇಲ್ಲ. ಅವರು ಕೆಲವೊಮ್ಮೆ ಕಾರ್ಡಿಯಾಲಜಿಸ್ಟ್ಸ್ ಅಂತ ಹೇಳ್ತಾರೆ. ಸೊ ಜನರಿಗೆ ಸ್ವಲ್ಪ ಒನ್ಸ್ ಇನ್ ವೇ ಕನ್ಫ್ಯೂಸ್ ಆಗ್ಬೋದು, ಇದು ಅದು ಅಂತ. ಬಟ್ ಇಫ್ ಡಾಕ್ಟರ್ ಹ್ಯಾಸ್ ಎ DM ಕಾರ್ಡಿಯಾಲಜಿ ಡಿಗ್ರಿ ಅಥವಾ DNB ಕಾರ್ಡಿಯಾಲಜಿ ಡಿಗ್ರಿ, ಅವರು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ಸ್. ನಾವು ಇಂಟರ್ವೆನ್ಷನಲ್ ಯಾಕೆ ಪುನಃ ಹೇಳ್ತೇವೆ, ಯಾಕೆಂದರೆ ನಾವು ಪ್ರೊಸೀಜರ್ಸ್ ಮಾಡೋದು ಕ್ಯಾತ್ ಲ್ಯಾಬಲ್ಲಿ, ಆ ಎಲ್ಲ ಪ್ರೊಸೀಜರ್ಗೆ ಇಂಟರ್ವೆನ್ಷನಲ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ. ಈಗ ನಿಮಗೆ ಗೊತ್ತಿರ್ಬೋದು, ಒಂದು ಆಸ್ಪತ್ರೆಯಲ್ಲಿ ಒಂದು ಎಮರ್ಜೆನ್ಸಿ ಅಥವಾ ತುರ್ತು ಚಿಕಿತ್ಸೆ ಅಥವಾ ಕ್ಯಾಶುಯಾಲಿಟಿ ಅಂತ ವಿಭಾಗ ಹೊಂದಿದೆ. ಜನರು ಎಮರ್ಜೆನ್ಸಿಯಲ್ಲಿ ಬರುವಾಗ ಏನು ಕಾರಣ ಇದು, ಹಾರ್ಟಿದ್ದು ಮಾತ್ರ ಅಲ್ಲ, ಏನಾದರೂ ಈಗ ಚಿಕ್ಕ ಮಗುವಿಗೆ ವಾಂತಿ ಬರ್ತಾ ಉಂಟು, ಚಿಕ್ಕ ಮಗು ತುಂಬ ಹೊಟ್ಟೆ ನೋವು, ಒಬ್ಬರು ಏಜ್ಡ್ ಪರ್ಸನಿಗೆ ಒಂದು ಸ್ಟ್ರೋಕ್ ಬಂದಿದೆ, ಒಂದು ಸೈಡ್ದು ವೀಕ್ನೆಸ್ ಇದೆ, ಹಾಗೆ ಏನಾದರೂ ಇದ್ದರೆ ಎಮರ್ಜೆನ್ಸಿಗೆ ಬರುವಾಗ ಅಲ್ಲಿಂದ ಪೇಷಂಟ್ ಈದರ್ ICUಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ, ಅಥವಾ ಜನರಲ್ ವಾರ್ಡ್ ಅಥವಾ ರೂಮಿಗೆ ಹೋಗಿ ಸ್ವಲ್ಪ ಕಂಫರ್ಟೇಬಲ್ ಇದ್ದರೆ ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ, ಅಥವಾ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ ಕ್ಯಾಶುಯಾಲಿಟಿಯಲ್ಲಿ ಚಿಕಿತ್ಸೆ ತಗೊಂಡು ಮನೆಗೆ ಹೋಗ್ಬೋದು ಅಂತ ವಾಪಸ್ ಮನೆಗೆ ಹೋಗ್ಬೋದು, ಅಥವಾ ಸರ್ಜರಿ ಆಗಬೇಕಂತ OTಗೆ ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೋದು ಅಂತ. ಇಷ್ಟು ಸಾಮಾನ್ಯ ಜನರಿಗೆ ತಿಳುವಳಿಕೆ ಇದೆ. ಅದು ಬಿಟ್ಟು ಕಾರ್ಡಿಯಾಲಜಿಗೆ ಮಾತ್ರ ಅಂತ ಒಂದು ಸೆಪ್ರೇಟ್ ಆಪರೇಷನ್ ಥಿಯೇಟರ್ ಅಂತ ಹೇಳ್ಬೋದು, ಒಂದು ಲೆಕ್ಕದಲ್ಲಿ ನೋಡುವಾಗ ಆಪರೇಷನ್ ಥಿಯೇಟರ್ ಕಾಣ್ಬೋದು. ಆದರೆ ಅದು ಆಪರೇಷನ್ ಥಿಯೇಟರ್ ಅಲ್ಲ, ಅದು ಒಂದು ಕಾರ್ಡಿಯಾಲಜಿ ಕ್ಯಾತ್ ಲ್ಯಾಬ್ ಅಂತ ಹೇಳಿದ್ರೆ ಪೇಷಂಟಿಗೆ ಮಲಗಲಿಕ್ಕೆ ಒಂದು ಬೆಡ್, ಒಂದು ಎಕ್ಸ್ರೇದು C-arm ಅಂತ ಹೇಳ್ತೇವೆ, ಕಂಟಿನ್ಯೂಸ್ ಫ್ಲೋರೋಸ್ಕೋಪಿಯಲ್ಲಿ ಎಕ್ಸ್ರೇ ಅಲ್ಲ, ಎಕ್ಸ್ರೇ ಇನ್ ವಿಡಿಯೋ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ತುಂಬ ಲೋ ಇಂಟೆನ್ಸಿಟಿ ರೇಡಿಯೇಷನ್ ಯೂಸ್ ಮಾಡಿ ಮೂವಿಂಗ್ ಇಮೇಜಸ್, ಹಾರ್ಟ್ ಈಗ ಬೀಟ್ ಆಗುವಾಗ, ಈಗ ಎಕ್ಸ್ರೇ ಮಾಡುವಾಗ ಹಾರ್ಟ್ದು ಚಿತ್ರ ಮಾತ್ರ ಬರುತ್ತಲ್ಲ, ಈ ಫ್ಲೋರೋಸ್ಕೋಪಿಯಲ್ಲಿ ಹಾರ್ಟ್ದು ಬೀಟಿಂಗ್ ಹಾರ್ಟ್ ಹೀಗೆ ಕಾಣ್ತಾ ಇರುತ್ತೆ, ಹಾರ್ಟ್ ರಕ್ತನಾಳದಲ್ಲಿ ಬ್ಲಡ್ ಫ್ಲೋ ಇರುತ್ತೂ ಕಾಣುತ್ತೆ. ಅದಕ್ಕೆ ನಾವು ಕೈ ಮುಖಾಂತರ ಅಥವಾ ತೊಡೆ ಮುಖಾಂತರ ಒಂದು ವೆರಿ ಥಿನ್ ಟ್ಯೂಬ್ ಪಾಸ್ ಮಾಡಿ ಇಲ್ಲಿ ತನಕ ತಲುಪಿ ಹಾರ್ಟ್ದು ರಕ್ತನಾಳದ ಚಿತ್ರ ವಿಡಿಯೋದಲ್ಲಿ ನೋಡಬೇಕಾದ್ರೆ ಅದಕ್ಕೆ ಆಂಜಿಯೋಗ್ರಾಮ್ ಅಂತ ಹೇಳ್ತೇವೆ. ಮತ್ತು ಆಂಜಿಯೋಗ್ರಾಮ್ ಮಾಡುವಾಗ ಹಾರ್ಟ್ ಒಳಗೆ ಒಂದು ರಕ್ತನಾಳದ ಒಳಗೆ ಬ್ಲಾಕ್ ಇದ್ದರೆ ಅದನ್ನು ವೈರ್ ಪಾಸ್ ಮಾಡಿ, ಸ್ಟೆಂಟ್ ಪಾಸ್ ಮಾಡಿ, ಅಥವಾ ಬಲೂನಲ್ಲಿ ಓಪನ್ ಮಾಡಿ, ಅಥವಾ ಬ್ಲಾಕನ್ನು ಕ್ಲಾಟ್ ಮಾತ್ರ ಇದ್ದರೆ ಅದನ್ನು ಆಸ್ಪಿರೇಟ್ ಮಾಡಿ, ಸಕ್ ಮಾಡಿ, ಆಸ್ಪಿರೇಷನ್ ಕೆಥೀಟ್ರಲ್ಲಿ ಸ್ಲ್ಯಾಕ್ ಸಾಕ್ ಮಾಡಿ, ಸ್ಟೆಂಟ್ ಹಾಕದೆ ಫ್ಲೋ ರಿಸ್ಯೂಮ್ ಮಾಡಿ, ಅದಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಮತ್ತು ಕೆಲವರು ಪ್ರೊಸೀಜರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಪೇಸ್ ಮೇಕರ್, ಕೆಲವರದ್ದು ಹಾರ್ಟ್ ಇದು ಬೀಟ್, ನಮ್ಮ ಹಾರ್ಟ್ ರೇಟ್ ಪರ್ ಮಿನಿಟ್ ಒಂದು 60 per ಮಿನಿಟ್ ಇರಬೇಕಿದ್ರೆ, ಕೆಲವರು ಏಜ್ ಆಗುವಾಗ ಎಸ್ಪೆಷಲಿ ಹಾರ್ಟ್ ರೇಟ್ ಒಂದು ನಿಮಿಷಕ್ಕೆ 20-22 ಮಾತ್ರ ಆಗಿ ತಲೆ ತಿರುಗಿ ಬೀಳ್ತಾರೆ, ಪ್ರಜ್ಞೆ ಇರೋದಿಲ್ಲ. ಅದಕ್ಕೆ ನಾವು ಹಾರ್ಟ್ ಬ್ಲಾಕ್ ಅಥವಾ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಹೇಳ್ತೇವೆ. ಅದು ಹಾರ್ಟ್ದು ಬ್ಲಡ್ ಫ್ಲೋದು ರಕ್ತನಾಳದು ಬ್ಲಾಕ್ ಅಲ್ಲ, ಹಾರ್ಟ್ದು ಇಲೆಕ್ಟ್ರಿಕಲ್ ಆ್ಯಕ್ಟಿವಿಟಿದು ಬ್ಲಾಕ್, ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಅಥವಾ CHP. ಅವರಿಗೆ ಪೇಸ್ ಮೇಕರ್ ಅಗತ್ಯ ಬೀಳ್ತದೆ. ಒಂದು ಚಿಕ್ಕ ಸಾಧನೆ, ಇಷ್ಟು ದೊಡ್ಡ ಸಾಧನೆ ಚರ್ಮದ ಅಡಿಯಲ್ಲಿ ಇಟ್ಟು ಅದರದ್ದು ವಾಯಸ್ ಹಾರ್ಟ್ ಮೇಲೆ ಪರ್ಮನೆಂಟ್ ಆಗಿ ಹಾಗೆ ಇರ್ತದೆ ಒಳಗೆ. ಇಂಥ ಎಲ್ಲ ಪ್ರೊಸೀಜರ್ಸ್ ಮಾಡೋದು ಅದಕ್ಕೆ ಇಂಟರ್ವೆನ್ಷನಲ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ.
ಈ ಪ್ರೊಸೀಜರ್ಸ್ ಮಾಡೋದೇ ಟ್ರೈನಿಂಗ್ ಮತ್ತು ಮಾಡೋದು ನಾವು ಸ್ವಂತವಾಗಿ ಮಾಡೋದು ನಾವು DM ಕಾರ್ಡಿಯಾಲಜಿ ಕೋರ್ಸಲ್ಲಿ ಮಾಡ್ತೇವೆ. ಅದಕ್ಕೆ MD ಡಾಕ್ಟರ್ಸ್ MBBS 5.5 ವರ್ಷ ಆಗಿ 3 ವರ್ಷ MD ಮಾಡಿ ಈ ಡಾಕ್ಟರ್ಸ್ DM ಕಾರ್ಡಿಯಾಲಜಿಗೆ ಕೋರ್ಸಿಗೆ ಸೇರುವಾಗ ಅವರು ಟ್ರೈನ್ ಆಗೋದು ಖಾಲಿ ಇದರಲ್ಲಿ, ಈ ಇಂಟರ್ವೆನ್ಷನಲ್ ಪ್ರೊಸೀಜರಲ್ಲಿ. ಅದಕ್ಕೆ DM ಕಾರ್ಡಿಯಾಲಜಿ ಅಂದರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ನಾವು ಮಾಡೋದು ಯೂಶ್ವಲಿ, ಫಾರ್ ಎಕ್ಸಾಂಪಲ್ ನನ್ನ ಡೈಲಿ ವೀಕ್ಲಿ ರೂಟೀನ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನಾನು ಸೋಮವಾರ ದಿವಸ ನಂದು ಕ್ಯಾತ್ ಡೇ ಅಂತ ಇದ್ದರು ಆಸ್ಪತ್ರೆಯಲ್ಲಿ, ನಾನು ಬೆಳಗ್ಗೆ ಡೈರೆಕ್ಟ್ ಕ್ಯಾತ್ ಲ್ಯಾಬಿಗೆ ಹೋಗಿದೆ. ಆ ದಿವಸ ನಾನು OPDಗೆ ಹೋಗೋದಿಲ್ಲ, ಪೇಷಂಟ್ಸನ್ನು OPD ಪೇಷಂಟ್ಸ್ ಆ ದಿವಸ ನೋಡೋದಲ್ಲ, ನಾನು ಬೆಳಗ್ಗೆ ಕ್ಯಾತ್ ಲ್ಯಾಬಿಗೆ ಹೋಗಿ ಅಲ್ಲಿ ಇದ್ದ ಆ್ಯಂಜಿಯೋಗ್ರಾಮ್ಸ್ ಮಾಡೋದು, ಆ್ಯಂಜಿಯೋಪ್ಲಾಸ್ಟಿ ಒಂದು OT ಥರ. ನಾನು ಆ ದಿವಸ ಈ ಟೈ ಮತ್ತು ಶರ್ಟ್ ಪ್ಯಾಂಟ್ ಹಾಕೋದಲ್ಲ, ನಾನು ಸ್ಕ್ರಬ್ಸ್ ಹಾಕ್ತೇನೆ. ಸ್ಕ್ರಬ್ಸ್ ಹಾಕಿ ರೇಡಿಯೇಷನ್ ಪ್ರೊಟೆಕ್ಷನ್ ಶೀಲ್ಡ್ ಹಾಕಿ ಪ್ರೊಸೀಜರ್ಸ್ ಮಾಡುವಂಥದ್ದು, ಮೇ ಬಿ ಆ್ಯಂಜಿಯೋಗ್ರಾಮ್ಸ್ ಮಾಡೋದು, ಆ್ಯಂಜಿಯೋಪ್ಲಾಸ್ಟಿ ಮಾಡೋದು, ಪೇಸ್ ಮೇಕರ್ ಮಾಡೋದು, ಅಥವಾ ಬೇರೆ ತುಂಬ ರಿಲೇಟೆಡ್ ಪ್ರೊಸೀಜರ್ಸ್ ಇನ್ ಡೀಟೇಲ್ ಮತ್ತೆ ಹೇಳ್ಬೋದು, ಅದು ನಾವು ಮಾಡ್ತೇವೆ. ಮತ್ತು ನಮ್ಮ ಪೇಷಂಟ್ಸನ್ನು ICUಲಿ ನೋಡೋದು, ದಟ್ ಇಸ್ ದ ರುಟೀನ್ ಆಫ್ ದ್ಯಾಟ್ ಡೇ. ಮರು ದಿವಸ ನಮ್ಮದು ಎಕೋ ಡೇ ಅಂತ ಇರುತ್ತೆ. ಸೊ ಹಾರ್ಟದು ಸ್ಕ್ಯಾನಿಂಗ್ ಮಾಡೋದು ಬೈ ಎಕೋ ಕಾರ್ಡಿಯೋಗ್ರಫಿ. ಪೇಷಂಟ್ ಮಲಗ್ತಾರೆ ಬೆಡ್ಡಲ್ಲಿ, ಅದು ನಾರ್ಮಲ್ ಡೇ. ನಾನು ಶರ್ಟ್ ಪ್ಯಾಂಟ್ ಟೈ ಹಾಕಿ ಇರುತ್ತೇನೆ, ಅದು ನಾನು OTಗೆ ಹೋಗೋದಿಲ್ಲ, ಕ್ಯಾತ್ ಲ್ಯಾಬಿಗೆ ಹೋಗೋದಿಲ್ಲ. ಆ ದಿವಸ ಎಕೋ ಸ್ಕ್ಯಾನಿಂಗ್ ಮಾಡೋದು, ಅಂದರೆ ಹಾರ್ಟದು ವ್ಯಾಲ್ವ್ಸ್, ಹಾರ್ಟದು ಪಂಪಿಂಗ್ ಪವರ್ ಎಷ್ಟು ಇದೆ ನೋಡೋದು, ಅದು ಮಾಡೋದು. ಮತ್ತು ಪೇಷಂಟ್ಸ್ ಹಾಸ್ಪಿಟಲ್ ಇದ್ದ ಪೇಷಂಟ್ಸ್ IP ರೌಂಡ್ಸ್ ಮಾಡೋದು, ಅದು ಒಂದು. ಮತ್ತೊಂದು ದಿವಸ OPD ಡೇ. OPD ಅಂದರೆ ನಾವು OPDಯಲ್ಲಿ ಕೂತ್ಕೊಳ್ತೇವೆ. ನೀವು ನಿಮ್ಮ ಜನರಿಗೆ ಹೇಗೆ ಒಂದು ಮನದಲ್ಲಿ ಕ್ಲಿನಿಕ್ ಅಂತ ಹೇಳ್ತೇವಲ್ಲ, ಡಾಕ್ಟರ್ ಕ್ಲಿನಿಕಲ್ಲಿ ಕೂತ್ಕೊಳ್ತಾರೆ, ಅವರು ಬರ್ತಾರೆ, ಅವರ ಇಶ್ಯೂಸ್ ಹೇಳ್ತಾರೆ. ಮ್ಯಾಕ್ಸಿಮಮ್ ಪಾಸಿಬಲ್ ನಾವು ಮದ್ದು ಬರೆದು ಅಥವಾ ಕೆಲವು ಟೆಸ್ಟ್ಸ್ ಕೇಳಿ ಅಲ್ಲಿಯೇ ಮ್ಯಾನೇಜ್ ಮಾಡುವಂಥದ್ದು, ಅದಕ್ಕೆ OPD ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಅದೊಂದು ದಿವಸ. ಇಂಡಿಯಾದ ಎಲ್ಲ ಹಾಸ್ಪಿಟಲ್ಸ್ ಹೀಗೆ ಸಿಸ್ಟಮ್ಸ್ ಇತ್ತು. ಒಂದು ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿದ ಮೇಲೆ ಒಂದು ಅವರು OPDಯಲ್ಲಿ ಪೇಷಂಟ್ಸ್ ನೋಡ್ತಾ ಇರ್ತಾರೆ, ಅಥವಾ ಅವರು ಅವರ ಹಾಸ್ಪಿಟಲಲ್ಲಿ ಪೇಷಂಟ್ಸನ್ನು ಪೇಷಂಟ್ಸ್ ಅವರು ನೋಡ್ತಾ ಇರ್ತಾರೆ, ಅಥವಾ ಅವರು ಎಕೋ ಅಥವಾ ಟ್ರೆಡ್ ಮಿಲ್ಸ್ ಅಂತೆ ಬೆಲ್ಟಲ್ಲಿ ನಡೆಯುವಂಥದ್ದು ಟೆಸ್ಟ್, ಅದು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಥವಾ ಆ್ಯಂಜಿಯೋಗ್ರಾಮ್ಸ್, ಆ್ಯಂಜಿಯೋಪ್ಲಾಸ್ಟಿಸ್, ಪೇಸ್ ಮೇಕರ್ಸ್ ಮಾಡ್ತಾರೆ. ಈ ಆ್ಯಂಜಿಯೋಗ್ರಾಮ್ಸ್, ಆ್ಯಂಜಿಯೋಪ್ಲಾಸ್ಟಿಸ್ ಕ್ಯಾತ್ ಲ್ಯಾಬಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಕ್ಲಾರಿಫೈ ಮಾಡಲಿಕ್ಕೆ ನಾವು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂತ ಹೇಳ್ತೇವೆ. ಸೊ ದ ಫೀಲ್ಡ್ ಇಸ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ. ಯಾರು ಕಾರ್ಡಿಯಾಲಜಿಸ್ಟ್ಸ್ DM ಅಥವಾ DNB ಡಿಗ್ರಿ ಇರುವವರು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ. ಕೆಲವರು ಬೈ ಚಾಯ್ಸ್ ಮೇ ಬಿ ಆಫ್ಟರ್ 55-60 ಇಯರ್ಸ್ ಆಗುವಾಗ ಡಾಕ್ಟರ್ಸ್ ಸ್ವಂತಾಗಿ ಅವರು ಡಿಸೈಡ್ ಮಾಡ್ಬೋದು, ಇನ್ನು ಮುಂದೆ ನಾನು ಇಂಟರ್ವೆನ್ಷನ್ಸ್ ಎಲ್ಲ ಮಾಡಲ್ಲ, ಖಾಲಿ ಪೇಷಂಟ್ಸನ್ನು ನೋಡ್ಕೊಳ್ತಾನೆ, ನಾನು ಆ್ಯಸ್ ಅ ನಾನ್ ಇನ್ವೇಸಿವ್ ಕಾರ್ಡಿಯಾಲಜಿಸ್ಟ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅವರು ಆನ್ ದೇರ್ ಓನ್ ಡಿಸೈಡ್ ಮಾಡ್ಬೋದು, ಆದರೆ ಅವರು ಎಲ್ಲರೂ ಕೇಪಬಲ್ ಟು ಡೂ ಇಂಟರ್ವೆನ್ಷನ್ಸ್. ತುಂಬ ಚೆನ್ನಾಗಿ ವಿವರಿಸಿದ್ರಿ ಸರ್. ಒಂದು ಎಲ್ಲ ಓದಿದ ನೆನಪು, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಅಂದರೆ ಪ್ಲಂಬರ್ಸ್ ಆಫ್ ದ ಹಾರ್ಟ್ ಅಂತ ಎಲ್ಲ ಓದಿದ ನೆನಪು. ಈಗ ನೆಕ್ಸ್ಟ್ ನಾನೊಂದು ಮಾತು ಹೇಳ. ನೋಡಿ, ಪ್ಲಂಬರ್ಸ್ ಅಂತ ಹೇಳಿದರೆ ಆ್ಯಕ್ಚುಲಿ ಅದು ಮಾತು ಕರೆಕ್ಟೇ. ಅದೇ ಪ್ರಾಬ್ಲಮ್ ಇಸ್, ಮನೆಯ ಪೈಪಲ್ಲಿ, ಮನೆಯಲ್ಲಿ ವಾಟರ್ ಸಪ್ಲೈದು ಪೈಪಲ್ಲಿ ಏನಾದರೂ ರಸ್ಟ್ ಆಗಿ ಏನಾದರೂ ಬ್ಲಾಕ್ ಆದರೆ ಏನು ಮಾಡ್ಬೋದು? ಪ್ಲಂಬರ್ ಬರ್ತಾರೆ, ಅದರ ಥ್ರೂ ಏನಾದರೂ ಹಾಕಿ ಅದನ್ನು ಓಪನ್ ಮಾಡಿ, ನಾವೇ ಮಾಡ್ತೇವೆ, ಡ್ರೈನೆಕ್ಸ್ ಏನಾದರೂ ಹಾಕಿ ಟ್ರೈ ಮಾಡ್ತೇವೆ, ಹೋಗೋದಿಲ್ಲದ್ರೆ ಮಾತ್ರ ನಾವು ಪ್ಲಂಬರನ್ನು ಕರೆಯೋದು ಫಸ್ಟ್ ಆಫ್ ಆಲ್. ಸೊ ಸೆಕೆಂಡ್ ಅವ್ರ ಪ್ಲಂಬರ್ ಮತ್ತು ಏನಾದರೂ ಬೂಜಿ ಅಥವಾ ಏನಾದರೂ ಪೈಪ್ ಅದರ ಥ್ರೂ ಪಾಸ್ ಮಾಡಿ ಟ್ರೈ ಮಾಡ್ತಾರೆ. ಅದು ಆಗೋದಿಲ್ಲ ಅಂದರೆ ಪೈಪನ್ನು ಕಟ್ ಮಾಡೋದು, 2 ಥ್ರೆಡ್ಸ್ ಈ ಕಡೆ ಹಾಕೋದು, ಒಂದು ಪೈಪ್ ಅಂಟಿಸ್ಕೊಳ್ಳೋದು ಮಧ್ಯದಲ್ಲಿ. ಆದರೆ ಇಲ್ಲಿ ಆದರೆ ಅದು ಮಾಡಲಿಕ್ಕೆ ತುಂಬ ಕಷ್ಟ. ಇಟ್ಸ್ ನಾಟ್ ಪಾಸಿಬಲ್ ಟು ಓಪನ್. ನಾವು ಚೆಸ್ಟ್ ಓಪನ್ ಮಾಡದೆ, ನೋಡಿ ಈಗ ಬೈಪಾಸ್ ಸರ್ಜರಿ ಅಂತ ಇದೆ, ಅದು ಚೆಸ್ಟ್ ಬೋನನ್ನು ಇದು ಕಟ್ ಮಾಡಿ ಜನರಲ್ ಅನೆಸ್ಥೀಸಿಯಲ್ಲಿ ಓಪನ್ ಮಾಡಿ ಕಾಲಲ್ಲಿ ಅಥವಾ ಇಲ್ಲಿಂದ ರಕ್ತನಾಳದನ್ನು ಸ್ಟಿಚ್ ಮಾಡಿ ಮಾಡೋದು ಪ್ರೊಸೆಸ್, ಅದಕ್ಕೆ ಬೈಪಾಸ್ ಸರ್ಜರಿ, ಓಪನ್ ಚೆಸ್ಟ್ ಸರ್ಜರಿ ಹೇಳ್ತೇವೆ. ಅದು ನಾವು ಮಾಡುವುದಲ್ಲ, ಅದು ಸರ್ಜನ್ಸ್ ಮಾಡ್ತಾರೆ. ನಾನು ಹೇಳಿದ್ದೇನಲ್ಲ, MBBS ಆದ ನಂತರ ನಾವು ಎನಿಸಿದ್ದು MD ಮಾಡೋದು, MS ಮಾಡೋದು, MS ಆಗಿ ಜನರಲ್ ಸರ್ಜನ್ ಆಗಿ ಮತ್ತೆ ನಾವು ಸ್ಪೆಷಲೈಸ್ ಆಗಿ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಆದರೆ ಅದು ಓಪನ್ ಚೆಸ್ಟ್ ಮಾಡೋದು. ಈಗ ಕಾರ್ಡಿಯಾಲಜಿಸ್ಟ್ ಅಂದರೆ ಏನು, ಆ ರಕ್ತನಾಳ ಒಂದು ಪೈಪ್ ಅಂತ ಅನಿಸು, ಹಾರ್ಟದು ಪೈಪ್, ಅದರಿಂದ ಹೊರಗಿಂದ ಏನು ಮುಟ್ಟದೆ ಒಳಗಿಂದನೇ ಹೋಗಿ ಓಪನ್ ಮಾಡುವಂಥದ್ದು. ಮತ್ತು ಡ್ರೈನೆಕ್ಸಿಗೆ ಕಂಪೇರ್ ಮಾಡೋದು, ಕೆಲವರು ಜನರು ಸ್ವಲ್ಪ ಡ್ರೈನೆಕ್ಸ್ ಮನೇಲಿ ಟ್ರೈ ಮಾಡಿ ಬರ್ತಾರೆ, ಅಂದರೆ ನೋವಿದೆ, ಗ್ಯಾಸ್ಟ್ರಿಕ್ ಇರ್ಬೋದು, ಹಾರ್ಟ್ ಅಲ್ಲ ಅಂತ ನಂಬಿ ಅಥವಾ ಎನಿಸಿ ಅವರು ಜೀರಿಗೆ ನೀರು, ನಿಂಬೆ ರಸ ಮತ್ತು ಆಮ್ಲ ಏನದು ಕಷಾಯ ಎಲ್ಲ ಮಾಡಿ ಕುಡಿದು, ಮತ್ತು ಇದ್ದದ್ದು ಏನೋ ಟ್ಯಾಬ್ಲೆಟ್ಸ್, ನೋವಿದು ಟ್ಯಾಬ್ಲೆಟ್ಸ್ ಅದು ಎಲ್ಲ ಮಾಡಿ ಎಲ್ಲ ಟ್ರೈ ಮಾಡಿ ಕೆಲವರು ಬರ್ತಾರೆ. ಅದು ರಾಂಗ್ ಅಂತ ಕಂಪ್ಲೀಟ್ ನನಗೆ ಹೇಳಿಕ್ಕಾಗಲ್ಲ. ಕೆಲವೊಮ್ಮೆ ಹಾರ್ಟದು ಪ್ರಾಬ್ಲಮ್ ಇರಲಿಕ್ಕಿಲ್ಲ, ಎಲ್ಲ ನೋವು ಹಾರ್ಟಿದೆ, ನಾನು ಕಾರ್ಡಿಯಾಲಜಿಸ್ಟ್ ಅಂತ ಮೇಲೆ ನೋವು ಇದ್ದ ಕಾರಣ ಹಾರ್ಟಿದೆ ಇರಬೇಕಂದ್ರೆ ಕೆಲವರು ಮೈಲ್ಡ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಪಿತ್ತದ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಕರಳಲ್ಲಿ ಸ್ವಲ್ಪ ಡಿಸ್ಪೆಪ್ಸಿಯಾ ಇಲ್ಲಿ ಬರ್ತದೆ ಅಂತ ಫೀಲಿಂಗ್ ಇರ್ಬೋದು. ಆದರೆ ಟ್ರೈ ಮಾಡಿದೆ, ಹಾರ್ಟಿದು ಪ್ರಾಬ್ಲಮ್ ಇದ್ದು ಅದು ಮಾಡುವಾಗ ಮಾತ್ರ ನಮಗೆ ಸ್ವಲ್ಪ ಬೇಜಾರು. ಯಾಕೆಂದರೆ ಅದು ಲೈಮ್ ಜ್ಯೂಸ್ ಮತ್ತು ಜೀರಿಗೆ ನೀರು
ಕುಡಿಯೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ, ಹಾರ್ಟಿದ್ದು ಪ್ರಾಬ್ಲಮ್ ಜಾಸ್ತಿ ಆಗಲ್ಲ, ಆದರೆ ಟೈಮ್ ಡಿಲೇ ಆಗುತ್ತೆ. ಅವರು ಕುಡಿದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾರೆ ಕಮ್ಮಿ ಆಗ್ತದೆ ಇಲ್ವಾ ಅಂತ. ಅಷ್ಟು ತನಕ ಹಾರ್ಟಿಗೆ ನಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಹೋಗ್ತಾ ಇಲ್ಲ, ಎಲ್ಲ ನಿಂಬೆ ರಸದಲ್ಲಿ ಹೋಗಿ ಎಲ್ಲ ಹೊಟ್ಟೆಯಿಂದ ಕರುಳಿಂದ ಮೂತ್ರದಲ್ಲಿ ಹೊರಗೆ ಹೋಗುತ್ತೆ. ಅಷ್ಟೊತ್ತಿಗೆ ಹಾರ್ಟ್ ಎನಿಸ್ತಾ ಇದೆ ಏನು ಮಾಡ್ತಾ ಇಲ್ಲ ಅಂತ. ಸೊ ಅದು ಟೈಮ್ ಡಿಲೇ ಇಸ್ ದ ಪ್ರಾಬ್ಲಮ್. ಕಲ್ಪ್ರಿಟ್ ಲೈಮ್ ಜ್ಯೂಸ್ ಅಲ್ಲ, ಆದರೆ ಅದು ಟೈಮ್ ಡಿಲೇ. ಸೊ ಹೇಗಾದರೂ ಇರಲಿ, ನಾವು ಈಗ ಇಂಟರ್ವೆನ್ಷನಲ್ ಕಾರ್ಡಿಯಲ್ಲಿ ನೀವು ಪ್ರೀವಿಯಸ್ ಕೇಳಿದ್ದಕ್ಕೆ ಇಂಟರ್ವೆನ್ಷನಲ್ ಕಾರ್ಡಿಂದ ಹೇಳುವಾಗ ನಾವು ಒಂದು ರಿಫೈನ್ಡ್ ಪ್ಲಂಬಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಉದ್ದೇಶ ಆ ಒಂದು ಪೈಪ್, ಕೊರೋನರಿ ಆರ್ಟ್ರಿ ಅಂತ ಹೇಳ್ತೇವೆ, ಇನ್ ಕಾಮನ್ ಸೆನ್ಸ್ ಇಟ್ಸ್ ಹೇಗೆ ನಮ್ಮ ಮನೆಯಲ್ಲಿ ಪೈಪ್ ಟ್ರಾನ್ಸ್ಮಿಟ್ಸ್ ವಾಟರ್, ಇದು ಕೊರೋನರಿ ಬ್ಲಡ್ ಕೊಡ್ತದೆ, ಆದರೆ ಇದು ನಮ್ಮ ಹಾರ್ಟಿಗೆ ಕೊಡ್ತಾ ಉಂಟು. ಮತ್ತು ಆ ಹಾರ್ಟ್ ಜೀವಂತವಾಗಿ ಇದ್ದರೆ ಮಾತ್ರ ರೆಸ್ಟ್ ಆಫ್ ದ ಬಾಡಿಗೆ ಬ್ಲಡ್ ಕೊಡ್ಬೋದು. ಅದಕ್ಕೆ ಅಲ್ಲಿ ಹೇಗೆ ತಲುಪೋದು? ಸೊ ನಾವು ಒಂದು 6 ಫ್ರೆಂಚ್ ಅಥವಾ 3 ಮಿಲಿಮೀಟರ್ ದಪ್ಪದು ಶೀತ್ ಇಲ್ಲಿ ಹಾಕ್ತೇವೆ. ಅದರ ಥ್ರೂ ಇಲ್ಲಿಂದ ಒಂದು ವೈರ್ ಪಾಸ್ ಮಾಡಿ ಇಲ್ಲಿ ತನಕ, ಇದಕ್ಕೆ ರೇಡಿಯಲ್ ಆರ್ಟ್ರಿ, ಥ್ರೂ ಬ್ರೇಕಿಯಲ್ ಆರ್ಟ್ರಿ, ಥ್ರೂ ಸಬ್ ಕ್ಲೇವಿಯರ್, ಅಪ್ ಟು ದ ಅಯೋಟ ಪಾಸ್ ಮಾಡ್ತೇವೆ. ಪೇಷಂಟ್ ಆವಾಗ ಆ ಪೇಷಂಟ್ಗೆ ನಮಗೆ ಜನರಲ್ ಅನೆಸ್ಥೀಸಿಯಾ ಕೊಡಬೇಕಂತಿಲ್ಲ. ಪೇಷಂಟ್ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಫುಲ್ ಪ್ರೊಸೀಜರ್ ಫ್ರಮ್ ದಿ ಆಂಜಿಯೋಗ್ರಾಮ್ ಟಿಲ್ ದಿ ಆಂಜಿಯೋಪ್ಲಾಸ್ಟಿ. ಏನು ಡಾಕ್ಟರ್, ಹೌದು ಕೈಯಲ್ಲಿ ನೋವು ಆಗ್ತಾ ಉಂಟಾ? ಸ್ವಲ್ಪ ಆಗ್ತಾ ಉಂಟು. ಸ್ವಲ್ಪ ಮೆಲನೆ ಮಾಡಿ ಅಲ್ಲ, ಆಯಿತು ಮೆಲನೆ. ಈಗ ನೋವು ಉಂಟಾ? ಇಲ್ಲ ಈಗ ನೋವಿಲ್ಲ. ನೀವು ಸ್ಕ್ರೀನ್ ನೋಡ್ತಾ ಇರಿ ಏನಾಗ್ತಾ ಉಂಟು. ಅವರು ನೋಡ್ತಾ ಇರ್ತಾರೆ ಏನಾಗ್ತಾ ಉಂಟು ಅವರ ಹಾರ್ಟ್ ಒಳಗೆ. ನಾವು ಅನೆಸ್ಥೀಸಿಯಾ ಎಲ್ಲಿ ಕೊಡ್ತೇವೆ? ಇಲ್ಲಿ ಕೊಡ್ತೇವೆ. ಈ ರೇಡಿಯಲ್ ಆರ್ಟ್ರಿ ಈ ಸೈಟಿಗೆ ಒಂದು 1 ml ಆಫ್ ಲಿಗ್ನೋಕಿಯನ್ ಹಾಕಿ ಲೋಕಲ್ ಅನೆಸ್ಥೀಸಿಯಾ ಅಲ್ಲಿ ಮಾತ್ರ. ಅಲ್ಲಿ ಕೊಟ್ಟು ಅಲ್ಲಿ ನೀವು ಈಗ ಪಿಂಚ್ ಮಾಡಿದರೆ ಅವರಿಗೆ ಗೊತ್ತಾಗಲ್ಲ ಆ ಭಾಗ ಮಾತ್ರ ಚರ್ಮಕ್ಕೆ. ಅದರ ಥ್ರೂ ನಾವು ಒಂದು ಮೇಲೆ ಆ ಪ್ಲಾಸ್ಟಿಕ್ದು ಕೆಥಿಟರ್ ಹಾಕಿದ ನಂತರ ಅದರ ಥ್ರೂ ಎಂತ ಕೂಡ ನಾವು ಪ್ರೊಸೀಜರ್ ಮಾಡಿದರೆ ಪೇಷಂಟಿಗೆ ನೋವು ಇರೋದಿಲ್ಲ. ಯಾಕೆಂದರೆ ಅದು ಪ್ಲಾಸ್ಟಿಕ್ ಇಸ್ ಇನ್ಸೆನ್ಸಿಟಿವ್. ಮತ್ತು ಒಳಗೆ ಹೋದಕ್ಕೆ ನಮಗೆ ಸೊಮ್ಯಾಟಿಕ್ ನರ್ವ್ಸ್ ಇಲ್ಲ ಕಾರಣ ಅವರಿಗೆ ಪೇನ್ ಸೆನ್ಸ್ ಆಗೋದಿಲ್ಲ. ಸೊ ನಾವು ಟ್ಯೂಬ್ ಹಾಕಿ ಈಗ ಮಾಡುವ ಪ್ಲಂಬಿಂಗ್ ಕೆಲಸ ನಾವು ಹೇಗೆ ಮಾಡಬೇಕಂತ, ಒಂದು ರಕ್ತನಾಳ ಥ್ರೂ ಒಂದು ವೆರಿ ಥಿನ್ ವೈರ್ ಪಾಸ್ ಮಾಡ್ತೇವೆ, ಕೊರೋನರಿ ವೈರ್ ಅಂತೇವೆ. ಅದರ ಗಾತ್ರ 0.014 ಇಂಚ್, ಅಂದರೆ ಒಂದು ಕೂದಲಿಗಿಂತ ಸ್ವಲ್ಪ ದಪ್ಪ ಹೇಳ್ಬೋದು. ಅದು ಹೋಗುತ್ತೆ. ಅದರ ಥ್ರೂ ಒಂದು ಬಲೂನ್ ಹೋಗುತ್ತೆ ಅದರ ಮೇಲೆ. ಆ ಬಲೂನನ್ನು ಆ ರಕ್ತನಾಳನ್ನು ಓಪನ್ ಮಾಡಿ, ಅದು ಪ್ಲಂಬಿಂಗ್ದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಅದು ತೆಗೆದು ಮತ್ತು ಸ್ಟೆಂಟ್ ಅಂದರೆ ಒಂದು ಎಲಾಯ್, ಕೋಬಾಲ್ಟ್ ಕ್ರೋಮಿಯಮ್ ಅಥವಾ ಪ್ಲಾಟಿನಮ್ ಕ್ರೋಮಿಯಮ್ ಎಲಾಯ್ ವಿತ್ ಸಮ್ ಮೆಡಿಕೇಷನ್, ಅದನ್ನು ನಾವು ಡಿಪ್ಲಾಯ್ ಮಾಡಿ ಓಪನ್ ಮಾಡುವಾಗ ಅದೊಂದು ರಾಷ್ಟ್ರೀಯ ಹೆದ್ದಾರಿ ತನಕ ಆಗ್ತದೆ. ಒಂದು ಆಬ್ಸಲ್ಯೂಟ್ಲಿ ಸ್ಮೂತ್ ಪ್ಯಾಸೇಜ್ ಆಫ್ ಬ್ಲಡ್ ಅಂತ ಒಂದು ದಾರಿ ಸಿಗ್ತದೆ ಬ್ಲಡ್ ಹೋಗಲಿಕ್ಕೆ. ಅದು ಕೊಟ್ಟ ನಂತರ ಮಾತ್ರ ನಾವು ಏನಾದರೂ ಕೊಡುವ ಮದ್ದು ಅಥವಾ ಇಂಜೆಕ್ಷನ್ಸ್ ಎಲ್ಲ ಅಲ್ಲಿ ತಲುಪ್ತದೆ. ಈಗ ಬ್ಲಾಕ್ ಇದ್ದ ಪೇಷಂಟಿಗೆ 100% ಬ್ಲಾಕ್ ಇದ್ದ ಪೇಷಂಟಿಗೆ ರಕ್ತನಾಳದಲ್ಲಿ ಏನು ಮದ್ದು ಕೊಟ್ಟರು ಆ ಬ್ಲಾಕ್ ಹಾಗೆ ಇದ್ದರೆ ಆ ಮದ್ದು ಎಲ್ಲ ನಮ್ಮ ಜೀವದಲ್ಲಿ ರಕ್ತನಾಳದಲ್ಲಿ ಇರ್ತದೆ, ಅಲ್ಲಿ ಹೋಗೋದಿಲ್ಲ, ಅಗತ್ಯ ಇದ್ದ ಜಾಗದಲ್ಲಿ ಹೋಗೋದಿಲ್ಲ. ಅದಕ್ಕೆ ಅದನ್ನು ಓಪನ್ ಮಾಡೋದು, ಫಿಸಿಕಲಿ ಓಪನ್ ಮಾಡೋದು. ಸೊ ಇನ್ನವೇ ಪ್ಲಂಬಿಂಗ್ ಹೇಳೋದು ಕರೆಕ್ಟ್. ಯಾಕೆಂದರೆ ಅದೊಂದು ಫಿಸಿಕಲಿ ಬ್ಲಾಕನ್ನು ಓಪನ್ ಮಾಡೋದು. ನಮಗೆ ಒಳಗೆ ಕೈ ಹಾಕಿ ಮಾಡಲಿಕ್ಕೆ ಆಗಲ್ಲ. ನಮಗೆ ಬೇಕಿದ್ದು ತುಂಬ ತುಂಬ ಚಿಕ್ಕ ಸೂಕ್ಷ್ಮವಾದ ಕೈ. ಆ ಕೈಯೇ ಆ ಕೊರೋನರಿ ವೈರ್, ಬಲೂನ್ ಮತ್ತು ಸ್ಟೆಂಟ್. ಡಾಕ್ಟರ್ ತುಂಬ ಸರಳವಾಗಿ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ್ದೀರಾ ಅಂತೆಲ್ಲ ಹೇಳಬೇಕು ನಾನು. ಈಗ ಹಾಗೆ ಕೇಳೋದಾದರೆ, ಈಗ ನಿಮ್ಮ ಹೆಚ್ಚಿನ ಸಮಯವನ್ನು ICU ಅಥವಾ ICCUನಲ್ಲಿ ಕಳಿಬೇಕಾಗತ್ತೆ ನಿಮಗೆ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾ ಶೂರ್. ಫಾರ್ ಎಕ್ಸಾಂಪಲ್ ನಾನು ಕೆಲಸ ಮಾಡುವ ಹಾಸ್ಪಿಟಲ್ ಫಾದರ್ ಮುಲ್ಲರ್ಸಲ್ಲಿ ನಮ್ಮ -1 ಫ್ಲೋರಲ್ಲಿ 3 ICUಗಳಿವೆ. ಬೇರೆ ICUs ಕೂಡ ಉಂಟು. ಅದರಲ್ಲಿ ಒಂದು MICU, ಮೆಡಿಕಲ್ ICU, ಅಂದರೆ ನಾನ್ ಕಾರ್ಡಿಯಾಕ್ ಜನರಲ್ ಪೇಷಂಟ್ಸ್. ಈಗ ಇನ್ಫೆಕ್ಷನ್ಸ್ ಇದ್ದರೆ, ನ್ಯೂಮೋನಿಯಾ ಇದ್ದರೆ, ಅಥವಾ ಬೇರೆ ರೀನಲ್ ಪ್ರಾಬ್ಲಮ್ಸ್ ಇದ್ದರೆ, ಕಿಡ್ನಿದು ರಿಲೇಟೆಡ್, ಡಯಾಲಿಸಿಸ್ ಬೇಕಾಗುವವರು, ಸ್ಟ್ರೋಕ್ ಆದವರು, ಹಾಗೆ ಎಲ್ಲ ಪೇಷಂಟ್ಸ್ ಮೆಡಿಕಲ್ ICUಲಿ ಇರ್ತಾರೆ. ಅಥವಾ ಮಲ್ಟಿ ಡಿಸಿಪ್ಲಿನರಿ ICU ಅಂತ ಹೇಳ್ತೇವೆ, MICU. ಇನ್ನೊಂದು ಸರ್ಜಿಕಲ್ ICUಸ್ ಅಥವಾ ಪೋಸ್ಟ್ ಆಪರೇಟಿವ್, ಸರ್ಜರಿ ಆದ ನಂತರ ಅಥವಾ ಸರ್ಜರಾಲಜಿಸ್ಟ್ ಮುಂಚೆ ಅಗತ್ಯ ಇದ್ದ ಕೇರ್ ಅವರಿಗೆ, ಅದು ಒಂದು ICU. ಇನ್ನೊಂದು ಕಾರ್ಡಿಯಾಲಜಿ ICU ಅಥವಾ ICCU, ಇಂಟೆನ್ಸಿವ್ ಕೊರೋನರಿ ಕೇರ್ ಅಂತ ಹೇಳ್ತೇವೆ, ಅದೊಂದು ICCU. ಸೊ ಈ ನನ್ನ ಹೆಚ್ಚಿನ ಸಮಯ ದಿವಸದಲ್ಲಿ ನಾನು ಹೇಳಿದ್ದೇನಲ್ಲ, ವಾರದಲ್ಲಿ 2 ದಿವಸ ನಂದು ಕ್ಯಾತ್ ಡೇಸ್ ಅಂತಿದ್ದರೆ ಆ ICU ಮತ್ತು ಆ ಕ್ಯಾತ್ ಲ್ಯಾಬಲ್ಲಿ ಇರುವಂಥದ್ದು ಬೆಳಗಿನ ಸಂಜೆ ತನಕ, ಕೆಲವು ರಾತ್ರಿ ತನಕ. ಆ ದಿವಸ ನನಗೆ ಮೇ ಬಿ 60% ಆಫ್ ದ ಟೈಮ್, 60-70% ಆಫ್ ದ ಟೈಮ್ ಕ್ಯಾತ್ ಲ್ಯಾಬಲ್ಲಿ, ಮತ್ತು ಅದು ICU ಪಕ್ಕದೇ, ಅಕ್ರಾಸ್ ದ ಕಾರ್ಡರ್, ಅದರ ಸೇಮ್ ಕಾಂಪ್ಲೆಕ್ಸಲ್ಲಿ ಇರುವಂಥದ್ದು.
ಆದರೆ ನಮಗೆ ಮಧ್ಯದಲ್ಲಿ ಬೇರೆ ಐ ಸಿ ಯುಗೆ ಕೂಡ ಹೋಗ್ಲಿಕ್ಕೆ ಇರುತ್ತೆ. ಯಾಕಂದರೆ ಬೇರೆ ಕಾಯಿಲೆ ಇರುವ ಪೇಷಂಟ್ಸಿಗೆ ಅದರ ಒಟ್ಟಿಗೆ ಹಾರ್ಟ್ ಅಂದ ಮೇಲೆ ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಬೇರೆ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಬ್ಲಡ್ ಪ್ರೆಷರ್ ರಿಲೇಟೆಡ್, ಅಥವಾ ಹಾರ್ಟದು ಮಸಲ್ ರಿಲೇಟೆಡ್, ಅಥವಾ ಹಾರ್ಟದು ಹೊರಭಾಗದ ಪೆರಿಕಾರ್ಡಿಯಂ ರಿಲೇಟೆಡ್, ಅಥವಾ ಹಾರ್ಟದು ವ್ಯಾಲ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ನಮಗೆ ಬೇರೆ ಐ ಸಿ ಯುಗೆ ಕೂಡ ಹೋಗ್ಲಿಕ್ಕೆ ಇರುತ್ತೆ. ಮ್ಯಾಕ್ಸಿಮಮ್ ಪಾಸಿಬಲ್ ಆ ಪೇಷಂಟ್ಸಿಗೆ ನಾವು ಮದ್ದಲ್ಲಿ ಮ್ಯಾನೇಜ್ ಮಾಡೋದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ, ಬಿಕಾಸ್ ಅವರಿಗೆ ಬೇರೆ ಕೂಡ ಟ್ರೀಟ್ಮೆಂಟ್ಸ್ ನಡೀತಾ ಇರುತ್ತೆ. ಕೆಲವು ಪೇಷಂಟ್ಸಿಗೆ ಬೈ ಬ್ಯಾಡ್ ಲಕ್ 2 ಪ್ರಾಬ್ಲಮ್ಸ್ ಒಟ್ಟಿಗೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ವಿತ್ ಕಿಡ್ನಿ ಪ್ರಾಬ್ಲಮ್ಸ್ ಅಥವಾ ಹಾರ್ಟ್ ಅಟ್ಯಾಕ್ ವಿತ್ ಸ್ಟ್ರೋಕ್. ಹಾಗೆಂತ ಇರುವಾಗ ಹಾರ್ಟಿದು ಮಾತ್ರ ನಾವು ಚಿಕಿತ್ಸೆ ಮಾಡ್ತೀವಿ, ಯಾಕಂದರೆ ನಾವು ಹಾರ್ಟ್ ಸ್ಪೆಷಲಿಸ್ಟ್ ಹಾಗೆ ಯೋಚಿಸಲಿಲ್ಲ. ಯಾಕಂದರೆ ನಾವು ಕಾರ್ಡಿಯಾಲಜಿಸ್ಟ್ ಆಗುವ ಮುಂಚೆ ನಾವು ಫಸ್ಟ್ ಫಿಸಿಷಿಯನ್. ಯಾಕಂದರೆ ನಾವು ಪೇಷಂಟನ್ನು ಫುಲ್ಲಾಗಿ ನಾವು ಎಂತ ಕೂಡ ಮಾಡಿದ ನಂತರ ಹಾರ್ಟಿಗೆ ಪ್ರೊಸೀಜರ್ ಮಾಡಿದಿದ್ರು ಅಥವಾ ಖಾಲಿ ಮದ್ದು ಕೊಟ್ಟರು ಏನು ಮಾಡದಿದ್ರು ಕೂಡ ಓವರಾಲ್ ಪೇಷಂಟ್ ಅದರ ನಂತರ ಬೆಟ್ರ್ ಆಗಬೇಕು. ಕೆಲವೊಮ್ಮೆ ಖಾಲಿ ಸಿಂಪಲ್ ಮದ್ದು ಕೊಟ್ಟು ಕೂಡ ಪೇಷಂಟ್ ಬೆಟರ್ ಆಗ್ತಾರೆ. ಹಾಗಂತ ಇದ್ದರೆ ಅದು ಪ್ರೊಸೀಜರ್ಸ್ ಎಲ್ಲ ಮಾಡಬಾರ್ದು. ಕೆಲವರು ಪೇಷಂಟ್ಸ್ಗೆ ಯಾವುದು ಪ್ರೊಸೀಜರ್ ಸಹಿಸಲಿಕ್ಕೆ ಆಗೋದಿಲ್ಲ, ಹಾಗೆ ಅವ್ರದ್ದು ಹೆಲ್ತ್ ಸ್ಟೇಟ್ ಇರುತ್ತೆ. ಅಂಥ ಪೇಷಂಟ್ಸಿಗೆ ತುಂಬ ಜೆಂಟಲ್ ಆಗಿ ಮಿನಿಮಲ್ ಮೆಡಿಕೇಷನ್ಸಲ್ಲಿ, ಸ್ಪೆಷಲಿ ಏಜ್ ಆಗುವಾಗ 70-75+ ಜನರಿಗೆ ಐ ಥಿಂಕ್ ಮೋಸ್ಟ್ ಜೆಂಟಲ್ ಕೇರ್ ಮಾಡೋದು ಇರುತ್ತೆ. ಆವಾಗ ನಾನು ಬೇರೆ ಐ ಸಿ ಯುಸಲ್ಲಿ ಅದು ಮಾಡ್ತಾ ಇರ್ತೇನೆ. ಮತ್ತು ಪುನಃ ಬ್ಯಾಕ್ ಟು ಕ್ಯಾತ್ ಲ್ಯಾಬ್ ಬರ್ತಾರೆ. ಕೆಲವೊಮ್ಮೆ ನಮಗೆ 2 ಪೇಷಂಟ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಅಟ್ ದ ಸೇಮ್ ಟೈಮ್, ಆಲ್ಮೋಸ್ಟ್ 10 ಮಿನಿಟ್ಸ್ ಬಿಟ್ಟು ಕ್ಯಾಶುವಲ್ಟಿಗೆ. ಆವಾಗ ನಮಗೆ ಟ್ರಯಾಜ್ ಅಂತ ಮಾಡಲಿಕ್ಕೆ ಇರುತ್ತೆ. ಕ್ಯಾಶುವಲ್ಟಿಗೆ ಅಂದರೆ ಎಮರ್ಜೆನ್ಸಿಗೆ ಹೋಗಿ ಯಾವ ಪೇಷಂಟನ್ನು ಫಸ್ಟ್ ಮೋರ್ ಕ್ರಿಟಿಕಲ್ ಯಾರಿದ್ದಾರೆ ಫಸ್ಟ್ ಆಂಜಿಯೋಪ್ಲಾಸ್ಟಿ ಮಾಡಿ ಬ್ಲಾಕ್ ಓಪನ್ ಮಾಡಬೇಕಾ, ಇನ್ನೊಬ್ಬರು ಪೇಷಂಟ್ಗೆ ಮದ್ದು ಕೊಟ್ಟು ಮ್ಯಾನೇಜ್ ಮಾಡ್ಬೋದು, ಅಥವಾ ತಕ್ಷಣ ಮಾಡಿ ಅವರನ್ನು, ಯಾಕಂದರೆ ಇರುವ ಲ್ಯಾಬ್ ಒಂದೇ. ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಕಾಲೇಜ್ ಟ್ರಿವಾಂಡ್ರಮ್ಲಿರುವಾಗ ಅಲ್ಲಿ 2 ಕ್ಯಾತ್ ಲ್ಯಾಬ್ ಇತ್ತು. ಯಾಕೆಂದರೆ ಎಮರ್ಜೆನ್ಸಿ ಬಂದರೆ 1 ಕ್ಯಾತ್ ಲ್ಯಾಬ್ ಆದರೆ ಯಾವಾಗಲೂ ಫ್ರೀ ಅವೈಲೇಬಲ್ ಇರುತ್ತೆ. ಕೆಲವು 1 ಕ್ಯಾತ್ ಲ್ಯಾಬ್ ಇರುವ ಹಾಸ್ಪಿಟಲಲ್ಲಿ ಒಬ್ಬರು ಪೇಷಂಟ್ ಆದ ನಂತರ ತಕ್ಷಣ 1 ಪೇಷಂಟ್ ಅಂತ ಇರುವಾಗ ನಾವು ಯಾವ ಪೇಷಂಟ್ ಮೋರ್ ಕ್ರಿಟಿಕಲ್ ಅಂದರೆ ನಾವು ಡಿಸೈಡ್ ಮಾಡಬೇಕು. ಸೊ ಬೋತ್ ಪೇಷಂಟ್ಸ್ ಶುಡ್ ಡೂ ವೆಲ್. ಸೊ ಕೆಲವೊಮ್ಮೆ ನಮಗೆ ನೀವು ಟೈಮ್ ಅಂತ ಕೇಳಿದರೆ, ಕೆಲವೊಮ್ಮೆ ನಮ್ಮ ಟೈಮ್ ನಮಗೆ 1 ಗಂಟೆ ಜಾಸ್ತಿ ಮಧ್ಯದಲ್ಲಿ ಸಿಗಬೇಕಂತ ನಮಗೆ ಬೇಕು, ಆ ಟೈಮ್ ಸಿಗೋದಿಲ್ಲ. ಬಟ್ ಸಮ್ ವಿ ಹ್ಯಾವ್ ಟು ಮ್ಯಾನೇಜ್. ಮತ್ತು ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಎವ್ರಿಥಿಂಗ್ ಗೋಸ್ ವೆಲ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಹಾಗೆ ಕೇಳೋದಾದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ, ಈಗ ಚಿಕ್ಕ ವಯಸ್ಸಿನಲ್ಲಿ 30-25 ಎಷ್ಟು ಸಣ್ಣ ವಯಸ್ಸಿನಲ್ಲೇ ನಮ್ಮೊಂದು ಕಾರ್ಡಿಯಾಕ್ ಕಂಡೀಷನ್ಸ್ ನೋಡ್ತಿದ್ದೇವೆ, ಹೃದಯದ ಸಮಸ್ಯೆ ಇದು ಬರೋದಿಲ್ಲ. ಈಗ ಇದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಾ ಅಥವಾ ಏನು ಹೇಳ್ತೀರಾ ನೀವು ಇದರ ಬಗ್ಗೆ? ಹೌದು ಮೇಡಮ್, ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಜಾಸ್ತಿ ಕಮ್ಮಿ ಆಗಿದೆ ಅಂತ ನೋಡೋದಾದರೆ ನ್ಯಾಷನಲ್ ಡೇಟಾ ಅಥವಾ ಈಗ ಯುನೈಟೆಡ್ ಸ್ಟೇಟ್ಸಲ್ಲಿ ತುಂಬ ಪ್ರತಿ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರುವಾಗ ಅವರು ರಿಜಿಸ್ಟ್ರಿಗೆ ಅದು ಎಲ್ಲ ಅವರದ್ದು ಡೀಟೇಲ್ಸ್ ಎಲ್ಲ ಎಂಟ್ರ್ ಆಗಿಬಿಡ್ತದೆ. ಇಂಡಿಯಾದಲ್ಲಿ ಹಾಗೆ ಪ್ಲ್ಯಾನ್ ಸಿಸ್ಟಮ್ ಇಲ್ಲ, ಸ್ಟಡೀಸ್ ಆಗ್ತಾ ಉಂಟು. ಆದರೆ ಪ್ರತಿ ಪೇಷಂಟ್ ಪ್ರತಿ ಆಸ್ಪತ್ರೆಯಲ್ಲಿ ನೆಟ್ವರ್ಕ್ ಆಗಿ ಒಂದು ಇಂಟರ್ನೆಟ್ ಥರ ಒಂದು ಮೆಡಿಕಲ್ ನೆಟ್ವರ್ಕ್ ಅಂತ ಇಲ್ಲ. ಸೊ ನಮಗೆ ಜಾಸ್ತಿ ಆಗ್ತಾ ಉಂಟು ಹೇಳಲಿಕ್ಕೆ ಕಷ್ಟ. ಕೆಲವೊಮ್ಮೆ ನಾವು ವಾಟ್ಸಪ್ಪಲ್ಲಿ ಅಥವಾ ಮೀಡಿಯಾ ಥ್ರೂ ನಮಗೆ ನ್ಯೂಸ್ ಬರುತ್ತೆ ದಟ್ ಯಂಗ್ ಪರ್ಸನಿಗೆ ಆಗಿದೆ, ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತದೆ. ಆದರೆ ಅದಕ್ಕೆ ಒಂದು ಪರ್ಸನಲ್ ಬಾಯಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 5 ಜನರು ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಬಂದರೆ ಅದರಲ್ಲಿ 4 ಜನರು 60 years, 62 years, 65 years, 64 years ಅಂತ ಇದ್ದರೆ, ಒಬ್ಬರು ಜನರು 28 ಅಂತ ಇದ್ದರೆ, ಆ ದಿವಸ ಎಲ್ರಿಗೂ ನೆನಪು ಆ 28 yearsಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಯಿತು. 4 ಜನರಿಗೆ 60 yearsಲ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಜನರು ಆಯಿತು 60 yearsಲ್ಲಿ ಆಗ್ತದಲ್ಲ ಅಟ್ಯಾಕ್ ಅಂತ ತಿಳಿದು ನಮ್ಮ ನೆನಪಲ್ಲಿ ಇರೋದಿಲ್ಲ. ಅದು ರಿಪೋರ್ಟಬಲ್ ಕೇಸ್ ಅಂತ ಬರೋದಿಲ್ಲ, ಯಾಕಂದರೆ ಅಷ್ಟೊಂದು ಗಂಭೀರ ಏನು ಇಲ್ಲ ಅಂತ. ದೋ ಹಾರ್ಟ್ ಅಟ್ಯಾಕ್ ಆ ಕುಟುಂಬಕ್ಕೆ 60 yearsಗೆ ಒಬ್ಬರು ತಂದೆ ಅಂತಿದ್ದರೆ ಆ ಮಕ್ಕಳಿಗೆ ಆ ತಂದೆ ಎಲ್ಲ ಈಸ್ ಎವ್ರಿಥಿಂಗ್. ಸೊ ಆದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ ಅವರಿಗೆ ಅಷ್ಟೊಂದು ಆ ಥರ, ಮತ್ತು ಸೊಸೈಟಿಲಿ ನೋಡುವಾಗ ಅವರಿಗೆ ಯಾರು ಅಷ್ಟು ಜಾಸ್ತಿ ನೆನಪು ಅಲ್ಲಿ ಇಡೋದಿಲ್ಲ. ಯಂಗ್ಸ್ಟರ್ಸ್ ಅದಕ್ಕೆ ನಮಗೆ ಒಂದು ಫೀಲಿಂಗ್ ಇರ್ಬೋದು, ಯಂಗ್ಸ್ಟರ್ಸಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಯಾಕಂದರೆ ನಾವು ಅದನ್ನು ಜಾಸ್ತಿ ನೆನಪು ಮಾಡ್ಕೊಳ್ತೇವೆ. ಬಟ್ ಅದರ ಒಟ್ಟಿಗೆ ನಾನು ಇನ್ನೊಂದು ಸ್ಕೂಲ್ ಆಫ್ ಥಾಟ್ ಕೂಡ ಹೇಳಬೇಕು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಜಾಸ್ತಿ ಆಗ್ತಾ ಉಂಟು, ಹೌದು. ಯಾಕೆಂದರೆ ಅಟ್ ಮೈ ಏಜ್, ನಾನು ನನ್ನ ಏಜ್ ಹೇಳಬಾರ್ದು ಪಬ್ಲಿಕ್ಲಿ, ಆದರೂ ಅಟ್ ಮೈ ಏಜ್ ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನನ್ನ ಏಜಿಗಿಂತ ಕಮ್ಮಿ ಇರುವವರಿಗೆ ನಾನೇ ಆಂಜಿಯೋಪ್ಲಾಸ್ಟಿ ಮಾಡೋದು ಇದ್ದರೆ ಐ ಥಿಂಕ್ ಇಟ್ ಇಸ್ ಲಿಟಲ್ ಆಡ್. ನಾನು ಸ್ವಲ್ಪ ಸೀನಿಯರ್ ಆಗುವಾಗ, ನನಗೆಲ್ಲ ಮಕ್ಕಳೆಲ್ಲ ದೊಡ್ಡಾದ ನಂತರ, ಆವಾಗ ನನಗಿಂತ ತುಂಬ ಜನರು ಜೂನಿಯರ್ ಇರ್ಬೋದು. ಆದರೆ ಫಾರ್ ಎಕ್ಸಾಂಪಲ್ ಈ ತಿಂಗಳು ಅಲ್ಲ, ಆದರೆ ಹೋದ ತಿಂಗಳಲ್ಲಿ, ಅಂದರೆ ಬಿಟ್ವೀನ್ ಜುಲೈ ಆಗಸ್ಟ್, ಹಾಫ್ ಆಫ್ ಜುಲೈ ಹಾಫ್ ಆಫ್ ಆಗಸ್ಟಲ್ಲಿ ಫಾದರ್ ಮುಲ್ಲರ್ಸಲ್ಲಿ ನನ್ನ ಅಂಡರ್ 5 ಜನರು
ನಾನು ಹಾರ್ಟ್ ಅಟ್ಯಾಕ್ STEMI, ಎಲಿವೇಷನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಅಂದರೆ ಮೈನರ್ ಅಟ್ಯಾಕ್ ಅಥವಾ ಹೌದಾ ಇಲ್ವಾ ಅಂತ ಅಟ್ಯಾಕ್ ಅಲ್ಲ, ಆ್ಯಕ್ಚುಯಲ್ ಎಲಿವೇಷನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಬಂದವರು 5 ಜನರು, ವೇರ್ ಏಜ್ ಬಿಟ್ವೀನ್ 28 to 36, 28-36ದಿಂದ. ನೋಡಿ, ನಾನು MBBS ಮಾಡುವಾಗ ನಾನು ಕೇಳ್ತಾ ಇದ್ದೆ, ಮಂಗಳೂರಲ್ಲಿ ಒಬ್ಬರು 19 ವಯಸ್ಸು ಬಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆಂಜಿಯೋಪ್ಲಾಸ್ಟಿ ಮಾಡು, ಈಗ ಆರಾಮಾಗಿದ್ದಾರೆ ಅಂತ. ಅದೊಂದು ಆಲ್ಮೋಸ್ಟ್ ನ್ಯೂಸ್ ಆಗಿಬಿಟ್ಟಿತ್ತು. ಈಗ 28 to 36 5 ಜನರು ಅಟ್ಯಾಕ್ ಆಗಿ ಬರುವಾಗ ಅದೊಂದು ನ್ಯೂಸ್ ಏನೂ ಅಲ್ಲ ಆಲ್ಮೋಸ್ಟ್. ನಾನು ಮಾಡಿದ್ದ ಕಾರಣ ಐ ರಿಮೆಂಬರ್ ಈಚ್ ಆಫ್ ದಿಯರ್ ಫೇಸಸ್, ಅವರದ್ದು ಅವರ ಕುಟುಂಬ, ಅವರ ಯುನೋ ದ ಫೀಲಿಂಗ್. ಒಬ್ಬರು ತಂದೆ ತಾಯಿ ತನ್ನ ಮಗನನ್ನು ಕರ್ಕೊಂಡು ಬರುವಾಗ ಅಟ್ಯಾಕ್ ಆಗಿ, ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಸಿಚುವೇಶನ್ ಫ್ರಮ್ ಒಬ್ಬರು ಮಗ ಮತ್ತು ಮಗಳು ತನ್ನ ತಂದೆಯನ್ನು ಕರ್ಕೊಂಡು ಬರೋದು. ಸೊ ಒಬ್ಬರು ತಂದೆ ತಾಯಿ ಅವರದ್ದು ಏಜ್ ಒಂದು 65 ಆಗುವಾಗ ಅವರ ಮಗನನ್ನು ಕರ್ಕೊಂಡು ಬಂದು, ಅವರ ಒಂದು ಹೆಂಡತಿ ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅದರಲ್ಲಿ ಇಬ್ಬರು ಸ್ಮೋಕ್ ಮಾಡ್ತಾ ಇರ್ತರು. ಸೊ ನಾನು ಹೇಳಿದ್ದೇನೆ ಅವರಿಗೆ, ಅದೆಲ್ಲ ಆದ ನಂತರ, ಆಂಜಿಯೋಪ್ಲಾಸ್ಟಿ ಆದ ನಂತರ ಏನು ಮಾರಿ ಸ್ಮೋಕ್ ಮಾಡ್ತಿದ್ದೆ, ಆಲ್ ದಟ್ ಅಡ್ವೈಸ್ ನಾವು ಕೊಡ್ಬೋದು. ಆದರೆ ಮೂವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರಲಿಲ್ಲ. ಅವರಿಗೆ ಕೊಲೆಸ್ಟ್ರಾಲ್ ಇರಲಿಲ್ಲ, ಶುಗರ್ ಇರಲಿಲ್ಲ, ಸ್ಮೋಕ್ ಮಾಡ್ತಾ ಇರಲಿಲ್ಲ. ಅವರು ಗೊತ್ತಾಗುತ್ತೆ, ಸುಳ್ಳು ಹೇಳೋದಲ್ಲ, ಅವರು ರಿಯಲಿ ಸ್ಮೋಕ್ ಮಾಡ್ತಿಲ್ಲ. ಅವರ ಲಿಪ್ಸ್ ನೋಡುವಾಗ ಗೊತ್ತಾಗುತ್ತೆ, ಕ್ಲಿನಿಕಲ್ ಸೈನ್ಸಲ್ಲಿ ಯಾವುದೇ ಸ್ಮೋಕಿಂಗ್ ಸೈನ್ಸ್ ಇಲ್ಲ. ಆದರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಈಗ ಕಾರಣ ಏನಿರ್ಬೋದು, ಆದರೆ ಯಂಗ್ಸ್ಟರ್ಸಲ್ಲಿ ಹಾಗೆ ಹಾರ್ಟ್ ಅಟ್ಯಾಕ್ ಬರೋದು ಅಷ್ಟು ಅನ್ಕಾಮನ್ ಅಲ್ಲ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ. ಇವತ್ತೇ ಆ್ಯಕ್ಚುಲಿ ಇಲ್ಲಿ ಬರೋ ಮುಂಚೆ ನಾನು ಡೀಟೇಲ್ಸ್ ಏನು ಹೇಳಬಾರ್ದು, ಬಿಕಾಸ್ ಇಟ್ ಇಸ್ ಅ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್. ಆದರೆ ಒಬ್ಬರು 31 ವಯಸ್ಸದು 31 year old ಮ್ಯಾನ್ ಬಾಯ್ ಹೇಳಲಿಕ್ಕೆ ನನಗೆ ಸ್ವಲ್ಪ ಕಷ್ಟ. ಯಾಕಂದರೆ 31 year old ಬಾಯ್ ಅಂತ ಹೇಳ್ಬೋದು, ಯಾಕಂದರೆ ಅವರಿಗೆ ಕೂಡ ಮದುವೆ ಆಗಲಿಲ್ಲ, ಗಡ್ಡ ಇದೆ ಇಷ್ಟು, ಮತ್ತು ಗಟ್ಟಿದ್ದಾನೆ. ಬಟ್ ಹಿ ಹ್ಯಾಸ್ ಕಮ್ ವಿತ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಈಗ ಆಂಜಿಯೋಪ್ಲಾಸ್ಟಿ ಆಗಿ ಸ್ಟೆಂಟ್ ಡಿಪ್ಲಾಯ್ ಮಾಡಿ ಅವರು ಆರಾಮಿದ್ದಾನೆ. ದ ಬ್ಯೂಟಿ ಅಬೌಟ್ ಆಂಜಿಯೋಪ್ಲಾಸ್ಟಿ ಇಸ್ ದಿಸ್. ಆದರೂ ಒಬ್ಬರು ಇಷ್ಟು ನೋವಲ್ಲಿ ನರಳುತ್ತಿದ್ದ ಒಬ್ಬರು ವ್ಯಕ್ತಿ ವಿದಿನ್ ಸಮ್ 35-45 minutes ಅವರು, ಏನು ಡಾಕ್ಟರ್ ನಾನು ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಲೇಬೇಕಾದ ಮನೆಗೆ ಹೋಗಲ್ಲ ಅಂತ ಕೇಳ್ತಾರೆ. ಅದು ಒಂದು ವಿಪರೀತ ಕ್ವೆಶ್ಚನ್ ನಮಗೆ ಕೇಳಲಿಕ್ಕೆ ಬರುತ್ತೆ. ಆದರೆ ನಮಗೆ ಒಂದು ಸಂತೋಷ ಅದು ಕೇಳುವಾಗ, ಯಾಕೆಂದರೆ ಅಟ್ಲೀಸ್ಟ್ ಹಾಗೆ ಕೇಳುವಾಗೆ ಅವರ ಮೂಡ್ ಆಯ್ತಲ್ಲ ಅಂತ. ಅದು ಐ ಥಿಂಕ್ ನನಗೆ ಪರ್ಸನಲಿ ಒಂದು ಸಕ್ಸಸ್ ಅಂತ ಐ ಫೀಲ್ ವೆನ್ ದ್ಯಾಟ್ ಹ್ಯಾಪನ್ಸ್. ಮತ್ತು ನಾವು ಅವರು ಹೇಳೋದು ಅಲ್ಲ, ನೀವು ಅವ್ರಿಗೆ ತಕ್ಷಣ ನಿಮಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋದು ಹೇಳಲಿಕ್ಕಾಗಲ್ಲ. ಒಂದು ನಿಮಗೆ ಹಾರ್ಟಿಗೆ ಸ್ವಲ್ಪ ಸಮಸ್ಯೆ ಆಗಿದೆ, ನೀವು ಇರಬೇಕಂತ ಹೇಳಿ ಓಕೆ ನಾವು ಈಗ ಅವರು ಹೀಗೆ ಮಲಗ್ತಾ ಇದ್ದಾನೆ ಊಟ ಎಲ್ಲ ಮಾಡಿ. ಸೊ ಮದ್ದು ಕೊಟ್ಟರೆ ಮತ್ತು ಅದು ಡಿಲೇ ಮಾಡಿದರೆ ಮತ್ತು ಅದು ಬ್ಲಾಕ್ ಹಾಗೆ ಇದ್ದರೆ ಮತ್ತು ಈದರ್ ಜನರು ತೀರಿಕೊಳ್ತು ಹೋಗ್ತಾರೆ, ಇದೆ ಡೈ. ಇಲ್ಲಂತ ಇದ್ದರೆ ಅವರು ಮ್ಯಾನೇಜ್ ಮಾಡ್ತಾರೆ, ಬಿಕಾಸ್ ದಿ ಆರ್ ಯಂಗ್. ಬಟ್ ಲೈಫ್ ಲಾಂಗ್ ಅವರು ತಿಂಗಳು ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ, ಬಿಕಾಸ್ ದಮ್ ಕೊಡ್ತಾ ಉಂಟು. ಯಾಕಂದರೆ ಹಾರ್ಟ್ದು ಪಂಪಿಂಗ್ ಪವರ್ ವೆರಿ ಕ್ವಿಕ್ಲಿ ಗೋಸ್ ಡೌನ್. ಮತ್ತು ನಮ್ಮದು ಇಜೆಕ್ಷನ್ ಫ್ರ್ಯಾಕ್ಷನ್ ಅದಿದೆ ನಮ್ಮದು ಹಾರ್ಟ್ದು ಮಸಲ್ ಹೀಗೆ ಕಾಂಟ್ರಾಕ್ಟ್ ಆಗುವ ಬದಲು ಇಟ್ ವಿಲ್ ಜಸ್ಟ್ ಬಿ ಡೂಯಿಂಗ್ ದಿಸ್. LV ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್. ಅಷ್ಟು ಪಂಪ್ ತಗೊಂಡು ಅದು ಹೇಗೆ ಬಾಡಿಗೆ ಬ್ಲಡ್ ಕೊಡೋದು? ಸೊ ಲೈಫ್ ಲಾಂಗ್ ಮತ್ತೆ ಅದು ಮಾಡಿ ಪ್ರಯೋಜನ ಇಲ್ಲ. ಆ ಹಾರ್ಟಿದು ಮಸಲ್ ಇದು ಆ ಭಾಗ ಡೆತ್ ಆದ ನಂತರ ಮತ್ತೆ ಅದನ್ನು ನಾವು ಲೇಟ್ ಪ್ಲಂಬಿಂಗ್ ಮಾಡಿ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಮನೆದು ಪೈಪಲ್ಲಿ ನಾವು 1 ತಿಂಗಳು ನೀರಿಲ್ಲದಿದ್ದರೆ ನಾವು ಹೇಗಾದರೂ ಬಕೆಟಲ್ಲಿ ಯೂಸ್ ಮಾಡಿ ಮತ್ತೆ ಅವರು ಪ್ಲಂಬರ್ ಬಂದು ಮಾಡ್ಬೋದು. ಇದು ಪರ್ಮನೆಂಟ್ ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ಓಪನ್ ಮಾಡೋದ್ರಲ್ಲಿ ಯಾವುದಾದ್ರೂ ಜಾಸ್ತಿ ಬೆನಿಫಿಟ್ ಇಲ್ಲ. ಸೊ ಹಾಗೆ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಆಗ್ತಾ ಉಂಟು, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ಬೋದು. ಆದರೆ ನನ್ನ ಎಕ್ಸ್ಪೀರಿಯನ್ಸಿಂದ ನ್ಯಾಷನಲೈಸ್ ಮಾಡಲಿಕ್ಕೆ ಅಥವಾ ಓವರಾಲ್ ಸ್ಟ್ಯಾಟಿಸ್ಟಿಕ್ ಹೇಳೋದು ಸ್ವಲ್ಪ ಕಷ್ಟ. ಆದರೆ ಕಾಮನ್ ಸೆನ್ಸ್ ಡಿಕ್ಟೇಟ್ಸ್ ದಟ್ ಹೀಗೆ ನಾವು ನೋಡುವಾಗ ಇಲ್ಲಿ ಮಂಗಳೂರಲ್ಲಿ ಚಾನ್ಸಸ್ ಆರ್ ಎಲ್ಲ ಕಡೆ ಆಗ್ತಾ ಉಂಟಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನಾದರೂ ಅಸಾಧಾರಣ ಏನಾಗ್ತಾ ಇಲ್ಲ, ಎಲ್ಲ ಕಡೆ ಆಗ್ತುವಂಥದ್ದು ಇಲ್ಲೇ ಆಗ್ತದೆ. ಸೊ ಇಟ್ ಈಸ್ ಮೋರ್ ಇನ್ ಆಗ್ತಾ ಇದೆ. ಪಾರ್ಟ್ಲಿ ಮೇ ಬಿ ನಾವು ಅದಕ್ಕೆ ಕಾರಣ ಹುಡುಕು ಹೋಗಿದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಇರ್ಬೋದು, ಮತ್ತು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದು ಜನರಲ್ ಫ್ಯಾಕ್ಟರ್ಸ್. ಆದರೆ ಪರ್ಸನಲಿ ನಾನು ಅದನ್ನು ಕಂಪ್ಲೀಟಾಗಿ ನಂಬಲಿಕ್ಕೆ ನನಗೆ ಕಷ್ಟ. ಯಾಕೆಂದರೆ ಐಸ್ ಕ್ರೀಮ್ ಮತ್ತು ಪಿಜ್ಜಾ ಮತ್ತು ಫಾಸ್ಟ್ ಫುಡ್ ತಿನ್ನೋರು ಬೇಕಾದಷ್ಟು ಇದ್ದಾರೆ, ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ. ದ್ಯಾಟ್ ಆಲ್ಸೋ 31 yearsಲ್ಲಿ ಹಾರ್ಟ್ ಅಟ್ಯಾಕ್ ಬರಬಾರ್ದು. ಅವರೇ ಓಕೆ 45-50 ಆಗುವಾಗ ನಮಗೆ ಹೇಳ್ಬೋದು, ಓ ನೀವು 20 ವರ್ಷ ಹೀಗೆ ಅನ್ಹೆಲ್ದಿ ಲೈಫ್ ಇದ್ದ ಕಾರಣ ಆಗ್ಬೋದು. ಕೆಲವರು ಇನ್ ದೀಸ್ 5 patients ಐ ಮೆನ್ಷನ್, ಇಬ್ಬರು ಆ್ಯಕ್ಚುಲಿ ಮ್ಯಾನ್ಯುವಲ್ ಲೇಬರ್ಸ್ ಇದ್ದರು. ಅಂದರೆ ಅವರು ತುಂಬ ಬಡವರು, ತುಂಬ ಕಷ್ಟದಲ್ಲಿ ಕೆಲಸ ಮಾಡೋರು. ಮತ್ತು ಅವರ ದೇಹ ಒಂದು ನೋಡಿದರೆ, ಅವರದ್ದು ಅಬ್ಡಮನ್ ನೋಡಿದರೆ ಒಂದು ಟೈಗರ್ ಸ್ಟ್ರಾಫ್ ಅಷ್ಟಲ್ಲ, ಆದರೆ 6 packs ಖಂಡಿತ ಇದೆ ಅವರಿಗೆ. ಸೊ ಅವರು ಅನ್ಹೆಲ್ದಿ ಹೇಳಲಿಕ್ಕೆ ನಮಗೆ ಕಷ್ಟ. ಅವರು ಲೈಫಲ್ಲಿ ಒಂದು ಸಿಂಗಲ್ ಪಿಜ್ಜಾ ತಿನ್ನದೇ ಇದ್ದವರು,
ಅವ್ರದ್ದು ಎಲ್ಲದು ಊಟ ಎಲ್ಲ ಮನೆದು ಊಟ, ಸ್ಮೋಕ್ ಮಾಡದೇ ಇದ್ದವರು. ಸೊ ಅವರಿಗೂ ಕೂಡ ಹಾರ್ಟ್ ಅಟ್ಯಾಕ್ ವೆರಿ ರೇರ್ಲಿ, ಅದು ಅನ್ಕಾಮನ್. ನಾನು ಹೇಳಿದೆಲ್ಲ, ಇವರದು ಆಂಜಿಯೋಪ್ಲಾಸ್ಟಿ ಮಾಡೋದು ನನಗೆ ನೆನಪು ಜಾಸ್ತಿ. ಯಾಕೆಂದರೆ 60 ವಯಸ್ಸಿನ ನಂತರ ಆಗುವವರಿಗೆ, ಸ್ವಲ್ಪ ಅನ್ಹೆಲ್ದಿ ಇದ್ದವರಿಗೆ, ಡಯಾಬಿಟಿಸ್ ತುಂಬ ಜಾಸ್ತಿ ಅನ್ಕಂಟ್ರೋಲ್ ಇದ್ದವರಿಗೆ, ಅವರಿಗೆ ಮಲ್ಟಿಪಲ್ ಬ್ಲಾಕ್ಸ್ ಇರುವಾಗ ಯಾರಿಗೆ ಆಶ್ಚರ್ಯ ಏನಿಲ್ಲ. ಈಗ 20 ವರ್ಷದಿಂದ ಶುಗರ್ ಕಾಯಿಲೆ ಇದೆ, ಡಯಾಬಿಟಿಸ್ ಇದೆ, 5 ವರ್ಷದಿಂದ ಇನ್ಸುಲಿನ್ ತಗೊಳ್ತಾ ಇದ್ದೇನೆ ಅಂತ ಹೇಳಿದರೆ ಬ್ಲಾಕ್ಸ್ ಇದ್ದರೂ ಯಾರಿಗೆ ಆಶ್ಚರ್ಯ ಇಲ್ಲ. ಆದರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಇದ್ದವರು, ನನಗೆ ಐ ಥಿಂಕ್ ಲೈಫ್ ಲಾಂಗ್ ನನಗೆ ಅವರ ಮುಖ ನೆನಪಿರುತ್ತೆ, ದೋ ಇಟ್ ಈಸ್ 1.5 months ago. ಡಾಕ್ಟರ್, ನೀವು ಹೇಳೋದು ಕೇಳ್ತಾ ಇದ್ದರೆ ನನಗೆ ಮನಸ್ಸಿಗೆ ಏನು ಬರ್ತಾ ಇದೆ ಅಂದರೆ, ಕ್ವಾಂಟಿಟಿ ಆಫ್ ಲೈಫ್ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಆದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳೋದು ಮಾತ್ರ ನಮ್ಮ ಕೈಯಲ್ಲಿದೆ ಅಂತ ಅನ್ಕೋತೀನಿ. ಡಾಕ್ಟರ್, ಈಗ ಹೆಚ್ಚಿನವರ ಮನಸ್ಸಲ್ಲಿ ಇದೊಂದು ಬರೋ ಪ್ರಶ್ನೆ ಏನಂದರೆ, ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಒಂದೇನಾ? ಇದು ಬೇರೆ ಬೇರೆ ಅಂತ ಆದರೆ ಹೇಗೆ ಬೇರೆ? ಓಕೆ, ಹಾರ್ಟ್ ಅಟ್ಯಾಕ್ ಅಂದರೆ ಸಿಂಪಲ್ ವರ್ಡ್ಸಲ್ಲಿ, ಹಾರ್ಟ್ ಅಟ್ಯಾಕ್ ಇದು ಮೆಡಿಕಲ್ ಟರ್ಮ್ ಆ್ಯಕ್ಚುಲಿ. ಮಯೋಕಾರ್ಡಿಯಲ್ ಇನ್ಫಾಕ್ಷನ್, MI ಅಂದರೆ ಒಂದು ಇಡೀ ಹಾರ್ಟ್ ಒಂದು ಮಸಲ್, ಅದರದ್ದು ಒಂದು ಭಾಗಕ್ಕೆ ಬ್ಲಡ್ ಸಪ್ಲೈ ಸಿಗದೆ, ಬ್ಲಡ್ ಹೋಗದೆ, ಆ ಮಸಲ್ ಇದು ಇಡೀ ಹಾರ್ಟ್ ಅಲ್ಲ, ಆ ಭಾಗದ ಒಂದು ಪ್ರತಿ ಸೆಲ್ಸ್ ಅಥವಾ ಕಣಗಳು ಡೆತ್ ಆಗ್ತವೆ ಆ ಭಾಗ, ಮತ್ತು ಅದು ಕಾಂಟ್ರಾಕ್ಟ್ ಆಗಲ್ಲ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದು ಹಾರ್ಟ್ ಅಟ್ಯಾಕ್ ಕೆಲವು ಸ್ಟೇಜಸ್ ಇರುತ್ತೆ. ಅದು ಜಸ್ಟ್ ಬ್ಲಾಕ್ ಆಗುವಾಗ ಇನ್ನೂ ಕೂಡ ಅದು ಉಳಿಸ್ಲಿಕ್ಕೆ ಚಾನ್ಸ್ ಇದೆ, ತುಂಬ ಲೇಟ್ ಆಗುವಾಗ ಆ ಭಾಗ ಉಳಿಸ್ಲಿಕ್ಕೆ ಚಾನ್ಸ್ ಇಲ್ಲ. ತುಂಬ ಪೇನ್ ಇರುತ್ತೆ ಪೇಷಂಟಿಗೆ. ಕೆಲವು ಪೇಷಂಟ್ಗೆ ಅಷ್ಟು ಪೇನ್ ಇರಲ್ಲ, ಸ್ಪೆಷಲಿ ಡಯಾಬಿಟೀಸ್ ಇದ್ದವರಿಗೆ ಪೇನ್ ಅಷ್ಟು ಫೀಲಿಂಗ್ ಬರಲ್ಲ ಅವರಿಗೆ. ಮತ್ತು ಕೆಲವರಿಗೆ ದಮ್ಮು ಅಂತ ಬರುತ್ತೆ, ಯಾಕೆಂದರೆ ಹಾರ್ಟ್ದು ಪಂಪಿಂಗ್ ಪವರ್ ಕಮ್ಮಿ ಆಗಿ ಎಲ್ಲ ಬ್ಲಡ್ ಲಂಗ್ಸಿಂದ ಹಾರ್ಟಿಗೆ ಹಿಂದೆ ಬರುವಾಗ ಹಾರ್ಟ್ ಆ ಬ್ಲಡನ್ನು ರಿಸೀವ್ ಮಾಡಲ್ಲ, ನೀರು ಲಂಗ್ಸಲ್ಲಿ ಉಳ್ಕೊಳ್ತದೆ. ಪೇಷಂಟಿಗೆ ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ, ತುಂಬ ದಮ್ ಬರುತ್ತೆ. ಇದು ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದರೆ ಹಾರ್ಟ್ದು ಹೀಗೆ ಆಗೋದು ಸ್ಟಾಪ್ ಆಗೋದು. ಸೊ ಆ ಹಾರ್ಟ್ ಅರೆಸ್ಟ್ ಆಗಲಿಕ್ಕೆ ಕೆಲವು ಕಾರಣಗಳಿವೆ. ಅದು ಮೋರ್ ಮೆಡಿಕಲ್ ಎಮರ್ಜೆನ್ಸಿ ದೆನ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂತ ಮೇಲೆ ಜನರಿಗೆ ಎಷ್ಟು ನೋವಿದ್ರು, ಎಷ್ಟು ದಮ್ ಇದ್ದರೂ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ತಲುಪುವಂಥದ್ದು ಯೂಶ್ವಲಿ ಟೈಮ್ ಇರುತ್ತೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಟೈಮ್ ಇರುತ್ತೆ. ಮತ್ತು ಹಾಸ್ಪಿಟಲ್ ತಲುಪದಂತೆ ಅರ್ಧ ಗಂಟೆ ಒಳಗೆ ಅವರದ್ದು ನಾವು ಆ್ಯಂಜಿಯೋಗ್ರಾಮ್ ಮಾಡಿ ಓಪನ್ ಮಾಡಿದ್ರೆ ಅವರಿಗೆ ಆಲ್ಮೋಸ್ಟ್ ಒಂದು ಹಾರ್ಟ್ ಅಟ್ಯಾಕ್ ಇದು ಯಾವುದು ಚಿಹ್ನೆ ಇಲ್ಲ ಅಂತ ಅವರು ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಬರ್ಬೋದು. ಲೇಟ್ ಆದರೆ ಸ್ವಲ್ಪ ಅಷ್ಟು ಒಳ್ಳೆ ರಿಸಲ್ಟ್ ಬರಲ್ಲ. ಆದರೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಪೇಷಂಟ್ ಕಂಪ್ಲೀಟ್ ಅನ್ರೆಸ್ಪಾನ್ಸಿವ್ ಆಗ್ತಾರೆ. ಅವರು ಏನು ರೆಸ್ಪಾಂಡ್ ಮಾಡಲ್ಲ, ಅವರಿಗೆ ಕೇಳೋದಿಲ್ಲ, ನೋಡ್ಲಿಕ್ಕೆ ಏನಾಗೋದಲ್ಲ, ಮಾತಾಡಲಿಕ್ಕೆ ಆಗಲ್ಲ, ಅವರ ಮುಖ ಒಂದು ಸ್ಟೈಡಿಗೆ ಹೋಗುತ್ತೆ, ಪಾಸ್ಚರ್ ಆಗ್ತಾರೆ, ಅವರು ಲಾಸ್ ಆಫ್ ಕಾನ್ಷಿಯಸ್ನೆಸ್ ಆಗ್ತಾರೆ. ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಸ್ ದೇಹದ ಯಾವುದು ಸೆಲ್ಲಿಗೆ ಬ್ಲಡ್ ಸಪ್ಲೈ ಸ್ಟಾಪ್. ಕಾರ್ಡಿಯಾಕ್ ಅರೆಸ್ಟಿಗೆ ಆಗುವ ಚಾನ್ಸ್ ಕೆಲವೊಮ್ಮೆ ಎರಿಥ್ಮಿಯಾಸ್ ಅಂತ ಹೇಳ್ತೇವೆ. ಹಾರ್ಟಿನ ರಕ್ತನಾಳ ಕಂಪ್ಲೀಟ್ಲಿ ಓಪನ್ ಇದ್ದರೆ ಏನು ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಇಲ್ಲದಿದ್ದರೂ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ವೆನ್ ದೇರ್ ಇಸ್ ಎನ್ ಎರಿಥ್ಮಿಯಾ. ಎರಿಥ್ಮಿಯಾ ಅಂದರೆ ಅಂತ ನಮ್ಮ ಯೂಶ್ವಲಿ ನಮ್ಮ ಹಾರ್ಟ್ ರೇಟ್ ಟಕ್ 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 ಪರ್ ಮಿನಿಟ್ 60 or 70 ಇರಬೇಕು. ಕೆಲವೊಮ್ಮೆ ಹಾರ್ಟ್ ರೇಟ್ ತುಂಬ ಫಾಸ್ಟ್ 180, 200ಗಿಂತ ಜಾಸ್ತಿ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಇರ್ತೇವೆ, ತುಂಬ ಫಾಸ್ಟಾಗಿ ಆಲ್ಮೋಸ್ಟ್ ಹೀಗೆ ನೋಡಿ ಒಂದು ಹಾರ್ಟ್ ಹೀಗೆ ಬೀಟ್ ಆಗುವಾಗ ಫಾಸ್ಟ್ ಆಗುವಾಗ ಹೀಗೆ ಆಗುತ್ತೆ, ತುಂಬ ವಿಪರೀತ ಫಾಸ್ಟ್, ಮೋರ್ ದೆನ್ 300 per minute ಅಂತ ಆಗುವಾಗ ಇಟ್ ವಿಲ್ ಜಸ್ಟ್ ಡೂ ದಿಸ್. ಹಾಗೆಂತ ಹೇಳುವಾಗ ಇಷ್ಟು ಜಾಸ್ತಿ 300 per minute ಇದ್ದರೂ ಒಂದು ಕೂಡ ಕಾಂಟ್ರಾಕ್ಷನ್ ಆಗಲಿಲ್ಲ ಅಂತ ಈಕ್ವಿವೆಲೆಂಟ್ ಹೇಳ್ಬೋದು. ಅದಕ್ಕೆ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೇವೆ. ಅದು ಒನ್ ಟೈಪ್ ಆಫ್ ಕಾಸ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ ಆರ್ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಇದು ಬೇರೆ ಕಾರಣ, ಕೆಲವೊಮ್ಮೆ ಪಾಯ್ಸನಿಂಗ್ ಅಥವಾ ಟಾಕ್ಸಿನ್ಸ್ ಇದ್ದು ಬ್ಲಡ್ಡಲ್ಲಿ ಇದರ IV ಅಥವಾ ಓರಲ್ ತಗೊಂಡು ಪಾಯ್ಸನಿಂಗ್ ಇದು ಬೈ ಮಿಸ್ಟೇಕ್, ಆಕ್ಸಿಡೆಂಟಲ್, ಹೋಮಿಸೈಡಲ್ ಯಾವುದು ಇದ್ದರೂ. ಈಗ ಜೇಮ್ಸ್ ಬಾಂಡ್ ಇದು ಒಂದು ಕ್ಯಾಸಿನೋ ರಾಯಲ್ ಮೂವಿಯಲ್ಲಿ ಅವರ ಡ್ರಿಂಕಲ್ಲಿ ಹಾಕ್ತಾರೆ ಜೇಮ್ಸ್ ಬಾಂಡಿಗೆ, ಅದು ಮೂವಿ ತುಂಬ ಚೆಂದಾಗಿ ತೋರಿಸಿದ್ದಾರೆ ಕ್ಯಾಸಿನೋ ರಾಯಲಲ್ಲಿ. ಅಲ್ಲಿ ಜೇಮ್ಸ್ ಬಾಂಡಿಗೆ ಡ್ಯಾನಿಯಲ್ ಕ್ರೇಗ್ ಆ್ಯಕ್ಟರ್, ಅಲ್ಲಿ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಲ್ಮೋಸ್ಟ್ ಬಂತು, ಮತ್ತು ಹೀರೋಯಿನ್ ಬಂದು ಅವರಿಗೆ DC ಶಾಕ್ ಕೊಡ್ತಾರೆ, ಅವರು ಹಿ ಕಮ್ಸ್ ಬ್ಯಾಕ್. ಅದಕ್ಕೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಮೇಲೆ ಕೂಡ ಅವರು ಪೇಷಂಟ್ ಸೇವ್ ಮಾಡ್ಕೊಳ್ಬೋದು. ಆದರೆ ಅವರು ತಕ್ಷಣ ಅವರಿಗೆ ಒಂದು ಹಾಸ್ಪಿಟಲೈಸ್ಡ್ ಸೆಟಪ್ಪಿಗೆ ತಲುಪಬೇಕು. ಇಟ್ ಇಸ್ ಪಾಸಿಬಲ್. ಬಟ್ ಯೂಶ್ವಲಿ ಕಾರ್ಡಿಯಾಕ್ ಅರೆಸ್ಟ್ ಮನೇಲಿ ಆದರೆ ಮತ್ತು ಹಾಸ್ಪಿಟ್ಲಿಗೆ ಯೂಶ್ವಲಿ ಆ ಜನರು ತಲುಪೋದಿಲ್ಲ, ಯಾಕಂದರೆ ಕೆಲವು ಮಿನಿಟ್ಸಲ್ಲಿ ಅವರು ಬ್ರೈನ್ ಡೆಡ್ ಆಗಿಬಿಡ್ತಾರೆ. ಹಾರ್ಟ್ ಅಟ್ಯಾಕ್ ಹಾಗೆ ಅಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಇತ್ತೀಚೆಗೆ ಈ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇರೋ ಕಾರಣ ಈಗ ಮನೆಯಲ್ಲೇ ಜನರು ಈಗ ಮುಂಜಾಗ್ರತವಾಗಿ ಇಂಥ ಮೆಡಿಸಿನನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಏನಾದ್ರು ಸಜೆಷನ್ ಕೊಡ್ತೀರಾ ನೀವು? ಇಟ್ಕೊಳ್ಳೋದಾದರೆ ಯಾವ ಮೆಡಿಸಿನ್ ಇಟ್ಕೋಬೋದು?
ಹೌದು, ಅಂದರೆ ದ ಪ್ರಾಬ್ಲಮ್ ಇಸ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗ್ಲಿಕ್ಕೇನೆ ಟು ಬಿ ಕನ್ಫರ್ಮ್ಡ್ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಅಟ್ ಹೋಮ್. ಯಾಕಂದರೆ ಮನೆಯಲ್ಲಿ ಯಾರು ECG ಮೆಷಿನ್ ಅಂತ ತಗೊಂಡು ಇಡೋದಿಲ್ಲ. ಅದಾದ್ರೂ ಒಂದು ಅಮೆಝಾನಲ್ಲಿ ಅವೈಲೇಬಲ್ ಇಲ್ಲ ಪುನಃ ECG ಮೆಷಿನ್ ಅಂತ ತಗೊಂಡು ಇಡಲಿಕ್ಕೆ ಮನೆಯಲ್ಲಿ. ಅದು ಕೂಡ ಕರೆಕ್ಟಾಗಿ ECG ಮೆಷಿನ್ ತಗೊಳ್ಳುವ ಜಾಗ, ಒಂದು ಕ್ಲಿನಿಕ್ ಇದ್ದರೂ, ಎಷ್ಟು ಚಿಕ್ಕ ಕ್ಲಿನಿಕ್ ಇದ್ದರೂ, ಎಷ್ಟು ಚಿಕ್ಕ ಡಿಸ್ಪೆನ್ಸರಿ ಇದ್ದರೂ, ಅಲ್ಲಿ ಹೋಗುವ ತಲುಪೋ ತನಕ ECG ಅಟ್ಯಾಕ್ ಅಂತ ಬಂದರೆ ಅಲ್ಲೇ ಆ ಮದ್ದು ಕೊಟ್ಟು ಬಿಡ್ತಾರೆ. ಸೊ ECG ಇಲ್ಲದೆ ಹಾರ್ಟ್ ಅಟ್ಯಾಕ್ ಅಂತೂ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇದ್ದರೂ, ಒಬ್ಬರು ಪೇಷಂಟಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಅನಿಸುವಾಗ, ಅಂದರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ದರೆ, ಅಥವಾ ಮುಂಚೆ ಅವರಿಗೆ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನು ಮುಂದೆ ಆಗ್ಬೋದು ಅಂತ ಡಾಕ್ಟರ್ ಒಂದು ಹೇಳಿದರೆ, ಅಂಥ ಸ್ಥಿತಿಯಲ್ಲಿ, ಅಥವಾ ವಿಪರೀತ ಎದೆಯಲ್ಲಿ ಮಾತ್ರ ನೋವು, ಬೇರೆ ಅಂತ ಇರಲಿಕ್ಕಿಲ್ಲ ಒಂದು ಫೀಲಿಂಗ್ ಅಂತ ಸ್ಟ್ರಾಂಗ್ಲಿ ಇದ್ದರೆ, ಕೆಲವು ಲೋಡಿಂಗ್ ಡೋಸಸ್ ಎಮರ್ಜೆನ್ಸಿ ಮನೆಯಲ್ಲಿ ಕೊಡ್ಬೋದು. ಯಾಕೆಂದರೆ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಇಲ್ಲದಿದ್ದರು ಅದು 3 ಅಥವಾ 4 ಮದ್ದು ಕೊಟ್ಟು ಅಷ್ಟೊಂದು ಹಾರ್ಮ್ ಯಾರಿಗೂ ಇಲ್ಲ. ಆಸ್ ಅ ಬೆನಿಫಿಟ್ ಆಫ್ ದ ಡೌಟ್ ಒಂದು ಕೊಡ್ಬೋದು. ಅದಕ್ಕೆ ಹೇಳುವ ದ ಕಾಮನ್ ಮೆಡಿಕೇಶನ್ಸ್ ಟು ಬಿ ಗಿವನ್ ಆಸ್ ಒನ್ ಇಸ್ ಕಾಲ್ಡ್ ಆಸ್ಪಿರಿನ್. ಆಸ್ಪಿರಿನ್ ಸಾಮಾನ್ಯವಾಗಿ ಎಲ್ಲರ ಜನರಿಗೆ ಗೊತ್ತಿರ್ಬೋದು. ಆಸ್ಪಿರಿನ್ ಲೋಡಿಂಗ್ ಡೋಸ್ ಅಂತ, ಹಾರ್ಟ್ ಅಟ್ಯಾಕ್ ಆಗುವಾಗ ಆವಾಗ ಕೊಡುವ ಡೋಸ್ ಅಬೌಟ್ 325 ಮಿಲಿಗ್ರಾಮ್ ಅಥವಾ 300 ಮಿಲಿಗ್ರಾಮ್. ಆಸ್ಪಿರಿನ್ ಟ್ಯಾಬ್ಲೆಟ್ ಬರ್ತದೆ, ಇದರ ಡಿಸಾಲ್ವ್ ಫಾರ್ಮ್ ಅಥವಾ ಹೀಗೆ ಟ್ಯಾಬ್ಲೆಟ್ ನುಂಗಿ ನೀರು ಕೊಡೋದು. ಡಿಸಾಲ್ವ್ ಫಾರ್ಮ್ ಯಾಕೆ ಬರ್ತದೆ, ಕೆಲವೊಮ್ಮೆ ಜನರಿಗೆ ಆ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಆ ಸ್ಟೇಟಲ್ಲಿ ಇರೋದಿಲ್ಲ. ಸೊ ಅಟ್ಲೀಸ್ಟ್ ಡಿಸಾಲ್ವ್ ಫಾರ್ಮ್ ನೀರಲ್ಲಿ ಬೆರೆಸಿ ಕೊಡ್ಬೋದು. ಮತ್ತು ಇನ್ನೊಂದು ಆ್ಯಂಟಿ ಪ್ಲೇಟ್ಲೆಟ್ ಆಸ್ಪಿರಿನ್ ಥರನೇ ಇನ್ನೊಂದು ಡ್ರಗ್ ಕ್ಲೋಪಿಡಾಗ್ರಿಲ್ ಅಂತ ಹೇಳ್ತೇವೆ, ಅದು ಕೊಡ್ಬೋದು. ಈಗ ಹೊಸದಾಗಿ ಹೊಸದಾಗಿ ಅಂದರೆ ಒಂದು 10 ವರ್ಷ ಆಯಿತು ಬಂದು, ಆದರೆ ಭಾರತ ದೇಶದಲ್ಲಿ ಪ್ರತಿ ಸ್ಮಾಲ್ ಸೆಂಟ್ರಲ್ಲಿ ಆ ಮದ್ದು ಇರಲಿಕ್ಕಿಲ್ಲ. ಅಟ್ಲೀಸ್ಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಇರುತ್ತೆ. ಅದಕ್ಕೆ ನಾವು ಟಿಕಾಗ್ರೆಲಾರ್ ಅಂತ ಹೇಳ್ತೇವೆ. ಟಿಕಾಗ್ರೆಲಾರ್ 180 ಮಿಲಿಗ್ರಾಮ್ಸ್, ಅದು ಒಂದು, ಅಂದರೆ ಆ್ಯಂಟಿ ಪ್ಲೇಟ್ಲೆಟ್ಸ್, ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೇವೆ, ಅದು ಒಂದು ಕೊಡ್ಬೋದು. ಮತ್ತು ಸೆಕೆಂಡ್ ಈಸ್ ಸಮಥಿಂಗ್ ಕಾಲ್ಡ್ ಸ್ಟ್ಯಾಟಿನ್, ಇದರ್ ಅಟೋರ್ವಾಸ್ಟ್ಯಾಟಿನ್ ಆರ್ ರೋಸುವಾಸ್ಟ್ಯಾಟಿನ್. ಅದರ ಡೋಸ್ ರೇಂಜಸ್ ಫ್ರಮ್ 20 ಮಿಲಿಗ್ರಾಮ್ ಟು 80 ಮಿಲಿಗ್ರಾಮ್ ಅಂತ. ಆದರೆ ಈ ಎಕ್ಸಾಕ್ಟ್ ಯಾವುದು ಒಬ್ಬರು ಪೇಷಂಟ್ಗೆ ಕೊಡುವ ಮುಂಚೆ ಅವರದ್ದು ಬಾಡಿ ವೆಯ್ಟ್ ಕನ್ಸಿಡರ್ ಮಾಡಬೇಕು, ಅವರ ತೂಕ, ಅವ್ರದ್ದು ಏಜ್ ಕನ್ಸಿಡರ್ ಮಾಡಬೇಕು. ತುಂಬ ಏಜ್ ಆದ ನಂತರ ಟಿಕಾಗ್ರೆಲಾರ್ ಫುಲ್ ಡೋಸ್ ಅಥವಾ ಕ್ಲೋಪಿಡಾಗ್ರಿಲ್ ಫುಲ್ ಡೋಸ್ ವಿತ್ ಆಸ್ಪಿರಿನ್ ಕೊಡುವಾಗ ಪೇಷಂಟ್ಗೆ ಬ್ಲೀಡಿಂಗ್ ಬರುವಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಪ್ರತಿ ಮೆಡಿಕೇಶನ್ ಕ್ಲಾಟ್ ಆಗಬಾರ್ದಂಥ ಮೆಡಿಕೇಶನ್ ಕೊಡುವಂಥ ಅದರ ಅರ್ಥ ಬ್ಲೀಡ್ ಆಗ್ಬೋದಂತ ಅರ್ಥ. ಸೊ ಬ್ಲೀಡಿಂಗ್ ಆಗುವವರೆಗೆ ಅಷ್ಟು ಡೋಸ್ ಕೊಡಬಾರ್ದು. ಅದಕ್ಕೆ ಐಡಿಯಲಿ ಸ್ಪೀಕಿಂಗ್ ಒಂದು ಡಾಕ್ಟರ್ ನೋಡಿ ಕೊಡೋದು ಈಸ್ ಅಡ್ವೈಸಬಲ್. ಆದರೂ ಈ ಮೆಡಿಕೇಶನ್ಸ್ ಮನೇಲಿ ಇಡೋದು ಹೇಗಾದರೂ 1 ಅಥವಾ 2 ಟ್ಯಾಬ್ಲೆಟ್ಸ್ ಇದ್ದ ಕಾರಣ, ಅದರ ಮುಂಚೆ ಇನ್ ಜನರಲ್ ನಿಮ್ಮ ಮನೆಯ ನಿಯರ್ ಬೈ ಇದ್ದವರು ಡಾಕ್ಟರ್ ಹತ್ರ ಹೋಗಿ ಯಾವುದು ಮದ್ದು ಇವರಿಗೆ ಇಡ್ಬೋದಂತ ಅವರನ್ನು ಅಸೆಸ್ ಮಾಡಿ ಅವರು ಒಂದು ಪೇಪರಲ್ಲಿ ಬರೆದು ಕೊಟ್ಟರೆ ಅದನ್ನು ಮನೆಯಲ್ಲಿ ಇಡೋದು ಇಸ್ ಐ ಥಿಂಕ್ ಮೋರ್ ಲಾಜಿಕಲ್. ಇಲ್ಲದ್ರೆ ಒಬ್ಬರು ಜನರು ಇಷ್ಟು ಚಿಕ್ಕ, ಇವರು ಕೆಲವರು ಅಜ್ಜಿ ಇರ್ತಾರೆ 80 ವರ್ಷ 80+ ಇಯರ್ಸ್, ಮತ್ತು ಅವರು ತೂಕ ಮೇ ಬಿ 50 ಕಿಲೋಸ್ ಇರ್ಬೋದು. ಅವರಿಗೆ ಅಷ್ಟು ಡೋಸ್ ಕೊಟ್ಟರೆ ಅವರು ಖಂಡಿತವಾಗಿ ಬ್ಲೀಡ್ ಆಗ್ತಾರೆ. ಸೊ ಮತ್ತೆ ಆಸ್ಪತ್ರೆಗೆ ತಲುಪುವಾಗ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಬೇರೆ ಗ್ಯಾಸ್ಟ್ರೈಟಿಸ್ ಇಂದ ಇದ್ದಿದ್ರೆ ಅದು ನೆಗೆಟಿವ್ ಆಗ್ಬೋದು. ಸೊ ಐ ಥಿಂಕ್ ಸೆಲ್ಫ್ ಲೋಡಿಂಗ್ ಫಾರ್ ಅ ಹಾರ್ಟ್ ಅಟ್ಯಾಕ್ ನಮ್ಮ ದೇಶದ ಹೆಟ್ರೋಜೆನೆಟಿಕ್, ಯಾಕಂದರೆ ಇಷ್ಟು ಟೈಪ್ಸ್ ಆಫ್ ಜನರು ಇರುವಾಗ ಸಾಮಾನ್ಯವಾಗಿ ಹೇಳೋದು ಸ್ವಲ್ಪ ಕಷ್ಟ ಇದ್ದರೂ ನಿಮ್ಮ ಅಕ್ಕಪಕ್ಕದ ಡಾಕ್ಟರ್ ಹತ್ರ ಹೋಗಿ ಏನು ಮದ್ದು ಮನೆಯಲ್ಲಿ ಇಡ್ಬೋದು, ಈ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್, ರೋಸುವಾಸ್ಟ್ಯಾಟಿನ್ ಮತ್ತು ಅಟೋರ್ವಾಸ್ಟ್ಯಾಟಿನ್ ಇಡುವುದ ಮನೆಯಲ್ಲಿ ಅಷ್ಟು ಇದ್ದರೆ ಐ ಥಿಂಕ್ ಇಟ್ ಈಸ್ ಓಕೆ. ಆದರೆ ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಆದಷ್ಟು ಬೇಗ ಒಂದು ಹಾಸ್ಪಿಟ್ಲಿಗೆ ತಲುಪೋದು ಇಸ್ ಮೋರ್ ಇಂಪಾರ್ಟೆಂಟ್. ಅದು ನಾವು ಐ ಥಿಂಕ್ ಮಧ್ಯರಾತ್ರಿಯಲ್ಲಿ ನಾನು ಒಬ್ಸರ್ವ್ ಮಾಡಿದ್ದೇನೆ, ಜನರದ್ದು ಮೇನ್ ಕಷ್ಟ ಒಂದು ಆ್ಯಂಬ್ಯುಲೆನ್ಸ್ ಸಿಗದೇ ಇರೋದು, ಅಥವಾ ದಾರಿ ಹೋಗ್ಲಿಕ್ಕೆ ಒಂದು ಗಾಡಿ ಇಲ್ಲದೆ ಇರೋರಿಗೆ ಅದೊಂದು 1.5 hour ಅದಕ್ಕೆ ವೆಯ್ಟ್ ಮಾಡೋದು. ಇಲ್ಲದ್ರೆ ಒಬ್ಬರು ಎಲ್ಡರ್ಲಿ ಕಪಲ್ ಮನೇಲಿದ್ದಾರೆ, ಮಕ್ಕಳು ಇಲ್ಲಿ ನಮ್ಮ ಔಟ್ ಆಫ್ ಸಿಟಿ ಇದ್ದಾರೆ, ಬಾಂಬೆಲಿದ್ದಾರೆ, ಬ್ಯಾಂಗ್ಳೂರ್ ಇದ್ದಾರೆ, ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇಲ್ಲ. ಆ ಮಧ್ಯರಾತ್ರಿ ಕೆಲವರು ಇಂಟೀರಿಯರ್ಸಲ್ಲಿ ಇರ್ತಾರೆ, ಮೇನ್ ರೋಡಲ್ಲಿ ಇರೋದಿಲ್ಲ, ಇಂಟೀರಿಯರ್ಸ್ ಆಸ್ಪತ್ರೆಗೆ ಬರುವುದೇ ಒಂದು 1 hour ದಾರಿ ಅಂತ ಇರೋದಾಗ ಅದು ನಮ್ಮ ಲಾಜಿಸ್ಟಿಕ್ಸ್ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡೋದು. ಇಬ್ಬರದ್ದು ಫೋನ್ ನಂಬರ್ ತೆಗೆದು ಮಧ್ಯರಾತ್ರಿಯಲ್ಲಿ ಫೋನ್ ಪಿಕಪ್ ಮಾಡ್ತಾರೆ ಅಂತ ನಮಗೆ ಒಂದು ಗೊತ್ತಿರೋರು, ಹಾಗೆ ಈಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದೆನ್ ಲಾಸ್ಟ್ ಮಿನಿಟಲ್ಲಿ ಯಾವುದೆಲ್ಲ ಹಾಸ್ಪಿಟಲ್ಸ್ ಇದೆ ಅದರದ್ದು ನಂಬರ್ ಫೋನ್ ಮಾಡಿ ಆ್ಯಂಬ್ಯುಲೆನ್ಸ್ ರಿಜೆಕ್ಟ್ ಮಾಡಿ ಅದು ಮಧ್ಯರಾತ್ರಿ ಮಾಡುವ ಬದಲು ಐ ಥಿಂಕ್ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್, ಸ್ಟ್ಯಾಟಿನ್ ಸಡನ್ಲಿ ತಗೊಳ್ಳೋಕ್ಕಿಂತ ನಮ್ಮ ದೇಶದ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ ಟ್ರಾನ್ಸ್ಪೋರ್ಟ್ ನಾವು ಫಾಸ್ಟರ್ ಮಾಡೋದು, ಅರೇಂಜ್ಮೆಂಟ್ ಮಾಡಿ ಇಡೋದು ಇಸ್ ಮೋರ್ ಇಂಪಾರ್ಟೆಂಟ್. ಒಳ್ಳೆ ಒಂದು ಮಾಹಿತಿ ಕೊಟ್ಟರೆ ಡಾಕ್ಟರ್. ನಿಮ್ಮ ಹತ್ತಿರದ ಡಾಕ್ಟ್ರನ್ನು ಮೀಟ್ ಆಗಿ ಈಗ ಈ ಮೆಡಿಸಿನ್ ತಗೊಳ್ಬೋದಾ ಅಥವಾ ತಗೊಳ್ಬಾರ್ದಾ ಅಂತ ಹೇಳುವ ಮಾಹಿತಿಯನ್ನು ಇದು ಮಾಡಿಕೊಂಡು ಮನೇಲಿ ಇಟ್ಕೊಳ್ಳೋದು, ಹಾಗೆ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಯಾರಿಗೂ ಯಾವ ಸಿಚುವೇಶನ್ ಯಾವ ಟೈಮಲ್ಲೂ ಬರ್ಬೋದು. ಸೊ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಡಾಕ್ಟರ್. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಸಸ್ಪೆಕ್ಟ್ ಮಾಡಿದಾಗ ಇಂಥ ಪ್ರೊಸೀಜರನ್ನು ಮಾಡ್ಬೋದು ಅಥವಾ ಇಂಥ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಇಂಥದ್ದನ್ನು ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಏನಾರು ಇದೆಯಾ?
ಹೌದು, ಈಗ ಹಾರ್ಟ್ ಅಟ್ಯಾಕ್ ಕನ್ಫರ್ಮ್ ಇದ್ದರೆ, ಹಾರ್ಟ್ ಅಟ್ಯಾಕ್ ಅಂತ ಮೇಲೆ ಹಾರ್ಟ್ ಅಟ್ಯಾಕ್ ಆದದ್ದು ಒಂದು ಕ್ಯಾಟಗರಿ, ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತ ಇನ್ನೊಂದು ಕ್ಯಾಟಗರಿ. ಕೆಲವರಿಗೆ 70 to 80% ಬ್ಲಾಕ್ಸ್ ಅಂತ ಇರ್ಬೋದು, ಆದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಇನ್ನೂ ಆಗಲಿಲ್ಲ. ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೆ ಸ್ಟೆಂಟ್ ಹಾಕಿ ಓಪನ್ ಮಾಡಿ ಆಯಿತು, ಆರಾಮಿದ್ದಾರೆ ಇರ್ಬೋದು. ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆ, ಆಂಜಿಯೋಗ್ರಾಮ್ ಆಯಿತು, ಆದರೆ ಅದಕ್ಕೆ ಸ್ಟೆಂಟ್ ಹಾಕುವಷ್ಟು ಅವರಿಗೆ ಸ್ಟೆಂಟ್ ಹೋಗಲಿಕ್ಕೆ ಜಾಗ ಇಲ್ಲ, ಅಷ್ಟು ಗಂಭೀರ ಡಿಸೀಸ್, ಅವರಿಗೆ ಬೈಪಾಸ್ ಸರ್ಜರಿ ಮಾಡಲಿಕ್ಕೂ ಕಷ್ಟ, ಆಂಜಿಯೋಪ್ಲಾಸ್ಟಿ ಮಾಡಲಿಕ್ಕೂ ಕಷ್ಟ, ತುಂಬ ಲೇಟಾಗಿ ಪ್ರೆಸೆಂಟ್ ಆಗಿದ್ದಾರೆ. ಆದರೆ ಅವರಿಗೆ ಬ್ಲಡ್ ಫ್ಲೋ ಇನ್ನೂ ಸಹ ಇದೆ, ಮದ್ದು ಕೊಟ್ಟು ಮಾತ್ರ ಮ್ಯಾನೇಜ್ ಮಾಡ್ಬೋದು ಅಂತ, ಅದು ಕೂಡ ಒಂದು ಸ್ಪೆಕ್ಟ್ರಮ್ ಆಫ್ ಪೀಪಲ್ ಅಂತ ಇರ್ತಾರೆ. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳೋದಾದರೆ ಐ ಥಿಂಕ್ ಪ್ರೊಪೋರ್ಷನಲ್ ಆ್ಯಕ್ಟಿವಿಟಿ ಈಸ್ ಇಂಪಾರ್ಟೆಂಟ್. ಅಂದರೆ ಕೆಲವರು ಇಡೀ ಲೈಫ್ ಎಕ್ಸಸೈಸ್ ಮಾಡೋದಿಲ್ಲ, ಫಿಟ್ಟಾಗಿ ಇರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆದ ನಂತರ ಮತ್ತೆ ಅವರು ಏನಿಸ್ತಾರೆ, ನಾಳೆ ಬೆಳಗ್ಗೆ ನಾನು ವಾಕಿಂಗ್ಗೆ ಹೋಗ್ತೇವೆ, ಆವಾಗ ಅದು ವಾಕ್ ಅವರಿಗೆ ಸಹಿಸಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಅವರಿಗೆ ಎಷ್ಟು ಆ್ಯಕ್ಟಿವಿಟಿ ಆಪ್ಟಿಮಮ್ ಅಂತ ಅವರ ಫಿಸಿಷಿಯನ್, ಡಾಕ್ಟರ್ ಅಥವಾ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಡಿಸೈಡ್ ಮಾಡಿ ಫಿಕ್ಸ್ ಮಾಡೋದು ಬೆಟರ್. ಯಾಕೆಂದರೆ ಯಾವುದಾದ್ರೂ ಎಕ್ಸಸೈಸ್ ಇನ್ ಜನರಲ್ ಹೇಳೋದಾದರೆ, ನನಗೆ ಒಬ್ಬೊಬ್ಬರು ಪೇಷಂಟನ್ನು ನೋಡಿ ಅವರಿಗೆ ಅಡ್ವೈಸ್ ಮಾಡಬೇಕು. ಆದರೆ ಹೀಗೆ ಇನ್ ಜನರಲ್ ಬ್ರಾಡ್ಲಿ ಹೇಳೋದಾದರೆ, ಯಾರಿಗೆ ಒಬ್ಬರು ಮನುಷ್ಯರಿಗೆ ಎಷ್ಟು ಎಕ್ಸಸೈಸ್ ಮಾಡಲಿಕ್ಕೆ ಅವರ ಲಾಂಗ್ ಟರ್ಮಲ್ಲಿ ಆಗ್ತದೆ ಅದು ಅವರು ಮಾಡಬೇಕು. ಯಾಕಂದರೆ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ಒಂದು ತಿಂಗಳು ಫುಲ್ ಮೋಟಿವೇಟ್ ಆಗಿ ಮಾಡಿ ಮತ್ತೆ ಅದನ್ನು ಪುನಃ ಬಿಟ್ಟರೆ ಅದರಲ್ಲಿ ಏನೂ ಬೆನಿಫಿಟ್ ಇಲ್ಲ. ಯಾಕೆಂದರೆ ಎಲ್ಲ ಹಾರ್ಮ್ ಆಗೋದು ಆ ಎಕ್ಸಸೈಸ್ ಬಿಟ್ಟ ದಿವಸದಲ್ಲಿ. ಸೇಮ್ ಥಿಂಗ್ ವಿತ್ ಡಯಟ್ ತುಂಬ ತುಂಬ ಕಮ್ಮಿ ಅಡ್ವೈಸ್ ಸಿಗೋದು ಜನರಿಗೆ. ಅದರಲ್ಲಿ ಡಯಟಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಅವಾಯ್ಡ್ ಮಾಡ್ಬೋದು. ತುಂಬ ನಮ್ಮ ಲೈಫ್ ಯಾಕೆಂದರೆ ಪ್ರಾಚೀನ ಕಾಲದಲ್ಲಿ ಇದೆಲ್ಲ ಸ್ಟಡೀಸ್ ಇಲ್ಲದಿರುವಾಗ ಜನರು ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೆಲ್ದಿಯರ್ ಇದ್ದರು, ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದ್ದರು, ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೆಲ್ದಿಯರ್ ಇದ್ದರು. ಈಗ ಯಂಗ್ಸ್ಟರ್ಸಲ್ಲಿ ಇದೆಲ್ಲ ಆಗುವಾಗ ಐ ಥಿಂಕ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇಸ್ ಡಯಟ್. ಸೊ ಈ ಪ್ರೊಸೆಸ್ಡ್ ಫುಡ್ಸ್ ಮತ್ತು ಈ ಸಿಂಪಲ್ ಶುಗರ್ಸ್ ಎಲ್ಲದಕ್ಕೆ ಈಗ ಶುಗರ್ ಕೋಟಿಂಗ್ ಇದೆ. ಯಾವುದಾದ್ರೂ ಕ್ಯಾಫೆಗೆ ಹೋದರೆ ಏನು ಇದ್ದಿದ್ದರೆ ಸಿಂಪಲ್ ಕಾಫಿ ಇದ್ದರೂ ಮೋರ್ ದೆನ್ ಆ್ಯಾವ್ರೇಜ್ ಶುಗರ್ ಹಾಕಲೇ ಬೇಕಂತ ಒಂದು ಪದ್ಧತಿ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ನಾವು ಹೋಗುವಾಗ ಕಮ್ಮಿ ಶುಗರ್ ಹಾಕಿ ಅಂತ ಹೇಳಿದ ನಂತರ ಅವರು ನನಗೆ ಡಯಾಬಿಟಿಸ್ ಆಗಿದೆ ಅಂತ ಎನಿಸ್ಬೋದು. ನಾವು ಮೌನವ್ರತೆ ಕಾಪಾಡಿಕೊಂಡು ಅವರು ಶುಗರ್ ಹಾಕಿಬಿಡ್ತಾರೆ. ಮತ್ತು ಅದು ನಾವು ವಿ ವಿಲ್ ಹ್ಯಾವ್ ಟೂ ಮಚ್ ಆಫ್ ಶುಗರ್ ಇಸ್ ಗೋಯಿಂಗ್ ಇನ್ ಎವ್ರಿಬಡೀಸ್ ಬ್ಲಡ್ ಅಂತ ಹೇಳ್ಬೋದು. ಅದಕ್ಕೆ ಡಯಾಬಿಟಿಸ್ ಜಾಸ್ತಿ. ಖಾಲಿ ಡಯಟಿಂದ ಅಲ್ಲ, ಖಾಲಿ ಎಕ್ಸಸೈಸಿಂದ ಅಲ್ಲ, ಅದೊಂದು ಕಾಂಬಿನೇಷನಲ್ಲಿ. ಮತ್ತು ಬೇರೆ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳೋದಾದರೆ ಬೈ ಕಾಮನ್ ಸೆನ್ಸ್ ಸ್ಮೋಕಿಂಗ್ ಮಾಡಬಾರ್ದು ಹೋದ್ರು ಚಿಕ್ಕ ಮಗುವಿಗೆ ಗೊತ್ತು. ಈಗ ಸಿನಿಮಾಗೆ ಹೋಗುವಾಗ ಅಕ್ಷಯ್ ಕುಮಾರ್ ಕೂಡ ಫುಫು ಅಂತ ಹೇಳಿ ಮಾಡಬೇಡಿ ಅಂತ ಹೇಳ್ತಾರೆ, ಪ್ಯಾಕೆಟಲ್ಲಿ ಕೂಡ ಬರೆದಿರ್ತಾರೆ. ಆದರೂ ಸ್ಮೋಕಿಂಗ್ ಮಾಡೋರು ತುಂಬ ಜನರು ಇರ್ತಾರೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಿಯರ್ ಫ್ಯಾಮಿಲಿ ಟು ಕನ್ವಿನ್ಸ್. ತುಂಬ ಜನರು ಅಟ್ಯಾಕ್ ಆಗಿ ICU ಇರ್ತಾರೆ. ಆ ದಿವಸ ನಾವು ಅವ್ರ ಹತ್ರ ಮಾತಾಡುವಾಗ ಹೆಂಡತಿ ಹೇಳ್ತಾರೆ ನಮಗೆ, ಡಾಕ್ಟರ್ ನೀವಾದರೂ ಅವರಿಗೆ ಹೇಳಿಬಿಡಿ ಸ್ಮೋಕಿಂಗ್ ಬಿಡಲಿಕ್ಕೆ ಅಂತ. ಅದರ ಅರ್ಥ ಅಂದರೆ ಇಡೀ ಫ್ಯಾಮಿಲಿಗೆ, ಅವರ ಮಕ್ಕಳಿಗೂ ಕೂಡ ಗೊತ್ತು ಸ್ಮೋಕಿಂಗ್ ಮಾಡ್ತಾರಂತ. ಅವರಿಗೆ 10 ವರ್ಷದಿಂದ ಕನ್ವಿನ್ಸ್ ಮಾಡಲಿಕ್ಕೆ ಆಗಿಲ್ಲ ಅಂತ ನನ್ನಿಂದ ಎಂತ ಆಗ್ಬೋದು. ಆದರೂ ನಾವು ಹೇಳ್ತೇವೆ ಮಾಡಬೇಡಿ ಅಂತ. ಅಟ್ಲೀಸ್ಟ್ ಆ ಹಂತದಲ್ಲಿ ಆದರೂ ಅವರಿಗೆ ಸ್ವಲ್ಪ ಸೀರಿಯಸ್ನೆಸ್ ಬರ್ಬೋದು. ಆದರೆ ಕೆಲವು ಚಟಗಳು ಜನರನ್ನು ಬಿಡುವುದಿಲ್ಲ. ಆ್ಯಂಡ್ ಡೋಂಟ್ಸ್ ನಾವು ಪಠ್ಯ ಪುಸ್ತಕದಲ್ಲಿ ಬರೆದ್ರು, ಪೇಪರಲ್ಲಿ ಬರೆದ್ರು, ಮೀಡಿಯಾದಲ್ಲಿ ಹೇಳಿದ್ರು, ಅವರಿಗೇ ಹೇಳಿದ್ರು, ಅವರಿಗೆ ಒಂದು ಪೇಪರ್ ಕೂಡ ಕೊಟ್ಟರೆ, ಇನ್ಸ್ಟ್ರಕ್ಷನ್ಸ್ ಪೇಪರ್ ಕೊಟ್ಟರೆ ಕೂಡ ಅದು ಇಟ್ ಡಸಂಟ್ ಮ್ಯಾನಿಫೆಸ್ಟ್ ಇಂಟು ಮಚ್. ಕೆಲವರು ಜನರು ಸ್ವಲ್ಪ ವಿಲ್ ಪವರಲ್ಲಿ ಇರ್ತಾರೆ, ಅವರು ಅವರ ಲೈಫ್ ಚೇಂಜ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಬೆಟರ್. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಮೋರ್ ದೆನ್ ಒಂದು ಲಿಸ್ಟಿನಕ್ಕಿಂತ ಜಾಸ್ತಿ ಒಬ್ಬರು ಜನರಿಗೆ ಒಂದು ಪರ್ಟಿಕ್ಯುಲರ್ ಡೂ ಅಥವಾ ಡೋಂಟ್ ಅಂತ ಇರುತ್ತೆ. ಅದನ್ನು ಅವರು ಹಿಡ್ಕೊಂಡಿದ್ರೆ ಅವರು ದೇ ವಿಲ್ ಡೂ ಮಚ್ ಬೆಟರ್. ಸರ್, ಈಗ ಕೆಲವರಿಗೆ ಎದೆ ನೋವು ಬಂದಿರತ್ತೆ. ಈಗ ಅದು ಕನ್ಫರ್ಮ್ ಆಗಿರಲ್ಲ, ಅದು ಅಟ್ಯಾಕಿಂದ ಆಗ್ತಿದೆಯಾ ಅಥವಾ ಬೇರೆ ಗ್ಯಾಸ್ಟ್ರಿಕ್ ಇಶ್ಯೂ ಏನೇ ಇರ್ಬೋದು. ಈಗ ಅವರೇ ಆಗಿ ನಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಇದು ಮಾಡೋದು ಬೆಟರಾ ಆ ಸಿಚುವೇಶನಲ್ಲಿ, ಅಥವಾ ಅವರು ಲೈ ಡೌನ್ ಮಾಡಿ ಅವರನ್ನೊಂದು ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗೋದು ಬೆಟರ್? ಇದೇನಾದರೂ ಹೆಲ್ಪ್ ಆಗತ್ತಾ? ಸಿ ದ ಪ್ರಾಬ್ಲಮ್ ಇಸ್, ನಮ್ಮದು ಸಿಂಪ್ಟಮ್ ನಮ್ಮ ನರ್ವಸ್ ಸಪ್ಲೈ ಹೇಳಬೇಕು ನಮ್ಮ ಬಾಡಿಗೆ. ನಮ್ಮದು ಯಾವುದು ಪೇನ್ ಇರಲಿ, ಯಾವುದು ಫುಲ್ನೆಸ್ ಇರಲಿ, ಭಾರ ಎದೆ ಮೇಲೆ ಭಾರ ಏನಿದ್ರೆ ನಮ್ಮ ನರ್ವ್ಸ್ ಹೇಳಬೇಕು. ನಮ್ಮ ಹಾರ್ಟ್ ಇಲ್ಲಿದೆ, ನಮ್ಮ ಸ್ಟಮಕ್ ಇಲ್ಲಿದೆ, ನಮ್ಮ ಲಿವರ್ ಇಲ್ಲಿದ್ದು, ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ ಇಲ್ಲಿದೆ. ಸೊ ಬಿಕಾಸ್ ದ ಗಾಲ್ ಬ್ಲಾಡರ್, ಸ್ಟಮಕ್ ಮತ್ತು ಹಾರ್ಟ್ ಒಂದು ಸಾರ್ಟ್ ಆಫ್ ಸಿಮಿಲರ್ ಏರಿಯಲ್ಲಿ ಇದ್ದ ಕಾರಣ ಈವನ್ ಕೆಲವರು ಡಾಕ್ಟರ್ಸಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಡಾಕ್ಟರ್ಸಿಗೇ ಅವರು ಆಫ್ಕೋರ್ಸ್ ಟ್ರೀಟ್ಮೆಂಟ್ಗೆ ಅರ್ಲಿ ಬರ್ತಾರೆ, ಹಾಸ್ಪಿಟಲ್ಗೆ ಡೆಫಿನೆಟ್ಲಿ ECG ಮಾಡ್ತಾರೆ ಇಮಿಡಿಯೇಟ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್. ಅದೆಲ್ಲ ಅವರಿಗೆ ಒಂದು ಕಾಮನ್ ಸೆನ್ಸ್ ವಿಚ್ ಎವ್ರಿಬಡಿ ಶುಡ್ ಹ್ಯಾವ್ ಇದೆ ಅವರಿಗೆ.
ಆದರೂ ಇ ಸಿ ಜಿ ಮಾಡುವ ಮುಂಚೆ ಅವರಿಗೆ ಸ್ವಲ್ಪ ಡೌಟ್ ಇರುತ್ತೆ, ಇದು ರಿಯಲಿ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಇಲ್ವಾ ಅಂತ. ಯಾಕಂದರೆ ಹ್ಯೂಮನ್ ಬಾಡಿಗೆ ಅಷ್ಟೊಂದು ಫೀಲಿಂಗ್ ಅಥವಾ ಅಷ್ಟೊಂದು ಸ್ಪೆಷಲೈಸೇಷನ್ ಇಲ್ಲ. ನಮಗೆ ಹೀಗೆ ಕಣ್ಮುಚ್ಚಿ ನನಗೆ ಪ್ರಾಬ್ಲಮ್ ಈ ನರದಲ್ಲಿ ಆಗ್ತಾ ಉಂಟು ಅಂತ ಹೇಳೋದು ತುಂಬ ಕಷ್ಟ. ಅದು ಕೆಲವರು ಜಸ್ಟ್ ಡ್ರಾಮಾ ಮಾಡಲಿಕ್ಕೆ ಹೇಳ್ಬೋದು, ಆದರೆ ಸೈಂಟಿಫಿಕಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು. ಅದು ಇದ್ದ ಕಾರಣ ಯಾವುದು ಹಾಗೆ ಸಿಂಪ್ಟಮ್ ನಮಗೆ ಮುಂಚೆ ಫೀಲ್ ಆಗದೆ ಸಿಂಪ್ಟಮ್, ಫಸ್ಟ್ ಟೈಮ್ ಆಗುವ ಸಿಂಪ್ಟಮ್ ಈ ಭಾಗದಲ್ಲಿ ಇದ್ದರೆ ಐ ಥಿಂಕ್ ಅಟ್ ಬೇಸಿಕ್ ಒಂದು ಇ ಸಿ ಜಿ ಮಾಡೋದು ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ರಿಗಾರ್ಡಿಂಗ್ ವಾಕಿಂಗ್ ಆ್ಯಂಡ್ ಗೋಯಿಂಗ್ ಆಲ್ ಪೇಷಂಟ್ ಆಲ್ಮೋಸ್ಟ್ ಕಂಫರ್ಟೇಬಲ್ ಇದ್ದರೆ, ವಾಕಿಂಗ್ ಮಾಡಲಿಕ್ಕೆ ಆದರೆ ವಾಕ್ ಮಾಡಿದ್ರು, ಹಾಗೆ ಹಾರ್ಟ್ ಅಟ್ಯಾಕ್ ಅರ್ಲಿ ಸ್ಟೇಜ್ ಇದ್ದರೂ ಅವರಿಗೆ ವಾಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕೆಂದರೆ ಅಷ್ಟು ಅರ್ಲಿ ಸ್ಟೇಜ್ ಇದ್ದರೆ ಅವರಿಗೆ ಅಷ್ಟು ನೋವು ಇಲ್ಲದಿದ್ದರೆ ಸಡನ್ನಾಗಿ ಅವರು ಕೊಲಾಪ್ಸ್ ಆಗೋದು ಚಾನ್ಸ್ ಸ್ವಲ್ಪ ಕಮ್ಮಿ. ಆದರೆ ಹಾರ್ಟ್ ಅಟ್ಯಾಕ್ ಅಂತ ಒಂದು 1% ಸಸ್ಪಿಷನ್ ಮನೇಲಿ ಇದ್ದರೂ ಅವರಲ್ಲಿ ವೆಹಿಕಲಲ್ಲಿ ಕರ್ಕೊಂಡು ಬರಬೇಕು, ಅವರು ವೀಲ್ ಚೇರಲ್ಲಿ ಶಿಫ್ಟ್ ಮಾಡಬೇಕು. ಇ ಸಿ ಜಿ ಆಗುವ ತನಕ ಅವರು ನಡ್ಕೊಳ್ಬಾರ್ದು. ಆದರೆ ಇನ್ ದ ವರ್ಸ್ಟ್ ಈವನ್ ಭಾರತ ಅಂತ ಹೇಳಬಾರ್ದು, ಈವನ್ ಆಸ್ಟ್ರೇಲಿಯಾದಲ್ಲಿ ಒಂದು ಕೇಸ್ ಇರ್ಬೋದು. ಒಬ್ಬರು ಹಾಸ್ಪಿಟಲ್ ವರ್ಕ್ ಮಾಡೋರು, ಸ್ಟಾಫ್ ನರ್ಸ್ ಮೇಲ್ ಬ್ರದರ್, ಅವರು ಹಾಸ್ಪಿಟಲ್ಗೆ ಬಂದು ಡ್ಯೂಟಿ ಮಾಡುವಾಗಲೇ ಒಂದು ಫ್ಲೋರ್ಸ್ ಎಲ್ಲ ಹತ್ತಿ ಅವರ ಓನ್ ಕೈಗೆ ಇಂಜೆಕ್ಷನ್ ಹಾಕಿ ಥ್ರಾಂಬೋಲೈಸೇಷನ್ ಮಾಡಿದ್ದಾರೆ. ಹಾಗೆ ಕೂಡ ಕಥೆಗಳು ಇವೆ. ಸೊ ಆ್ಯಸ್ ಅನ್ ಎಕ್ಸೆಪ್ಷನ್, ಯಾರು ಇಲ್ಲದಿದ್ದರೆ ಹೆಲ್ಪ್ ಮಾಡಲಿಕ್ಕೆ ನಾನು ವೆಯ್ಟ್ ಮಾಡ್ತೇನೆ ಆ್ಯಂಬುಲೆನ್ಸ್ ಬದಲು ತುಂಬ ಹತ್ತಿರ ಇದ್ದರೆ ವಾಕಿಂಗ್ ಮಾಡ್ಬೋದು, ಆದರೆ ಇಟ್ ಇಸ್ ಡಿಸ್ಕರೇಜ್ಡ್. ಬಟ್ ಪ್ರಾಬ್ಲಮ್ ಇಸ್ ಅದು ಲಾಸ್ಟಿಗೆ ಮಾಡುವಾಗ ಅದು ಹಾರ್ಟಿದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಿದ್ರೆ ದೆನ್ ಅಷ್ಟೊಂದು ಭಯ ಪಡೋದು ಅಗತ್ಯ ಕೂಡ ಇರಲಿಕ್ಕಿಲ್ಲ. ಹಾರ್ಟ್ ಇದು ಸಿಂಪ್ಟಮ್ ರೂಲ್ ಔಟ್ ಮಾಡಿದರೆ, ಇದು ನೋವು ಇಲ್ಲಿಂದ ಬರೋ ನೋವು ಹಾರ್ಟ್ದು ಇಲ್ಲದಿದ್ದರೆ, ಪಿತ್ತದು ಇದ್ದರೆ, ಗ್ಯಾಸ್ಟ್ರೈಟಿಸ್ ಇದ್ದರೆ, ನರದು ಇದ್ದರೆ ಒಂದು ಸ್ವಲ್ಪ ಟೈಮ್ ಡಿಲೇ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮರೋ ದಿವಸ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ. ಅದು ಕಾರ್ಡಿಯಾಕ್ ಮಾತ್ರ ಒಂದು, ನಾನು ಕಾರ್ಡಿಯೋಲಜಿಸ್ಟ್ ಅಂತ ಹೇಳಿದ ಮೇಲೆ ನಾನು ಹೇಳೋದಲ್ಲ, ಹೆಲ್ತಿಗೋಸ್ಕರ ಒಂದು ಹಾರ್ಟ್ ಅಟ್ಯಾಕ್ ಅಂತ ರೂಲ್ ಔಟ್ ಆದರೆ ಬಾಕಿದ್ದು ಆರಾಮದಲ್ಲಿ ಸ್ಲೋಲಿ ಇಬ್ಬರು ಡಾಕ್ಟರ್ಸನ್ನು ಕೇಳಿ ಸೆಕೆಂಡ್ ಒಪಿನಿಯನ್ ತಗೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಹೇಳೋದಾದರೆ ಎದೆ ನೋವು ಅಥವಾ ವಾಂತಿ ಅಥವಾ ಯಾವುದೇ ಈಗ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಅಥವಾ ಇಲ್ಲದೇ ಇರ್ಬೋದು, ಆದರೆ ಫಸ್ಟ್ ಒಂದು ಆದಷ್ಟು ಬೇಗ ಈಗ ಯಾವುದೇ ಒಂದು ನೀವೇ ಹೇಳಿದಾಗೆ ಕಷಾಯ ಕುಡಿದು ಡಿಲೇ ಮಾಡೋದಕ್ಕಿಂತ ಆದಷ್ಟು ಬೇಗ ಹೋಗಿ ಒಂದು ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಿದ್ದೀರಾ. ಸರ್, ಈಗ ಇ ಸಿ ಜಿಗಿಂತ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, ಈಗ ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಈಗ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಒಂದು ಮುಂಚೆ ಹೇಳೋ ಹಾಗೆ ಯಾವುದಾದ್ರು ಬಂದಿದೆಯಾ? ಹೌದು, ಆ್ಯಕ್ಚುಲಿ ನಾನು ಹೇಳಿದೆಲ್ಲ, ನಾವು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಹೇಳಿದ ಮೇಲೆ ನಾವು ಇಂಟರ್ವೆನ್ಷನ್ ಬಿಟ್ಟು ನಾವು ಕಾರ್ಡಿಯಾಲಜಿ ಅಂತ ಹೇಳುವಾಗ ಎಲ್ಲ ಮಲ್ಟಿಪಲ್ ಮೋಡ್ಸ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದೆ. ಇ ಸಿ ಜಿಗೆ ಯಾಕೆ ಇಷ್ಟು ಜಾಸ್ತಿ ಜನಜಾಗೃತಿ, ಇಷ್ಟು ಎಲ್ಲ ಅವೇರ್ನೆಸ್ ನಾವು ಹೇಳ್ತೀವಿ? ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗುವಾಗ ವಿಪರೀತತೆ ನೋವು, 90 to 100% ಬ್ಲಾಕ್, ಅತ್ಯಂತ ತುರ್ತು ಚಿಕಿತ್ಸೆ ತುಂಬ ಅಗತ್ಯ ಇದೆ ಅಂತ ಇರುವ ಕ್ಷಣದಲ್ಲಿ ಆವಾಗ ಇ ಸಿ ಜಿ ಇಸ್ ರಿಯಲಿ ಇಂಪಾರ್ಟೆಂಟ್. ಆದರೆ ಇಟ್ ಈಸ್ ಪಾಸಿಬಲ್ ದ್ಯಾಟ್ ಒಬ್ಬರು ಜನರಿಗೆ 80 ಅಥವಾ 90% ಬ್ಲಾಕ್ ಇದೆ, ನೋವು ಏನಿಲ್ಲ, ಹೀಗೆ ಅವರ ದಿನನಿತ್ಯ ಕೆಲಸ ಮಾಡ್ತಾ ಇದ್ದಾರೆ, ಒಂದು ವಾರ ಅಥವಾ ಒಂದು ತಿಂಗಳಿಂದ ಮಾಡ್ತಾ ಇದ್ದಾರೆ, ಅದು 80% ಬ್ಲಾಕ್ ಆದದ್ದು ಆ ದಿವಸ ಅಲ್ಲ, ಅದು 10% ಆಗಿ 20% ಆಗಿ 30% ಆಗಿ ಮೇ ಬಿ ಒಂದು ವರ್ಷದಿಂದ ಆಗಿ 80% ಬಂದು ನಿಂತಿದೆ. ಅದಕ್ಕೆ ನಾವು ಕ್ರಾನಿಕ್ ಸ್ಟೇಬಲ್ ಆಂಜೈನ ಅಂತ ಹೇಳ್ತೇವೆ. ಅವ್ರಿಗೆ ಮೈಲ್ಡ್ ಮೇಲೆ ಹತ್ತುವಾಗ ಸ್ವಲ್ಪ ಆದರೂ ಆಯಾಸ ಅಥವಾ ಮುಂಚಿನ ಹಾಗೆ ನನ್ನ ಸ್ಟ್ಯಾಮಿನಾ ಅಷ್ಟು ಒಳ್ಳೆದಿಲ್ಲ ಅಥವಾ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ಬೇಗ ಹೋಗ್ತಾರೆ, ನನಗೆ ಸ್ವಲ್ಪ ವೆಯ್ಟ್ ಮಾಡಬೇಕಂತ ಒಂದು ಫೀಲಿಂಗ್ ಬರ್ಬೋದು. ಅದಕ್ಕೆ ಕ್ರಾನಿಕ್ ಸ್ಟೇಬಲ್ ಆಂಜೈನ, ಅದು ಕ್ರಾನಿಕ್ ಕೊರೋನರಿ ಸಿಂಡ್ರೋಮ್ ಅಂತ ಹೇಳ್ತೇವೆ, CCS. ಅಂತಹ ಜನರಿಗೆ ಹೀಗೆ ಡಾಕ್ಟರ್ಸ್ ಕ್ಲಿನಿಕಲ್ಲಿ ಬಂದು ಆಯಿತು ಒಂದು ಇ ಸಿ ಜಿ ಮಾಡಿ ಅಂತ ಹೇಳಿದರೆ ಆ ಇ ಸಿ ಜಿ ಅಬ್ಸಲ್ಯೂಟ್ಲಿ ನಾರ್ಮಲ್ ಬರುತ್ತೆ. ಮತ್ತು ಅವರಿಗೇ ಒಂದು 6 ತಿಂಗಳ ನಂತರ ಅಟ್ಯಾಕ್ ಬರುವಾಗ ಅವ್ರು ಹೇಳ್ತಾರೆ, ಎಂತ ಮಾರ ನಂದು ಇ ಸಿ ಜಿ ಮಾಡಿದ್ದು ಡಾಕ್ಟರ್ ನಾರ್ಮಲ್ ಹೇಳಿದ್ದು ಹೀಗೆ ಅಟ್ಯಾಕ್ ಆಗುತ್ತೆ. ಯಾಕೆಂದರೆ ಆ ಕ್ಷಣಕ್ಕೆ ಇ ಸಿ ಜಿ ಇಸ್ ನಾಟ್ ದ ಕರೆಕ್ಟ್ ಟೆಸ್ಟ್. ಇ ಸಿ ಜಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಇ ಸಿ ಜಿದ್ದು ನಾವು ಇಂಪಾರ್ಟೆನ್ಸ್ ಎಂದೂ ಕಮ್ಮಿ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಇಟ್ ಈಸ್ ಲೈಫ್ ಸೇವಿಂಗ್. ಆದರೆ ಆ ದಿವಸ ಹಾರ್ಟ್ ಅಟ್ಯಾಕ್ ಆಗುವ ಜಸ್ಟ್ ದಿವಸ ಅಥವಾ ಜಸ್ಟ್ ಮುಂಚಿನ ಕೆಲವು ಗಂಟೆ ಮುಂಚೆ ಆ ಇ ಸಿ ಜಿಯಲ್ಲಿ ಡಿಫ್ರೆನ್ಸ್ ಬರುತ್ತೆ. ಆದರೆ ಬಾಕಿ ಟೈಮಲ್ಲಿ ಇ ಸಿ ಜಿ ಆ ಚೇಂಜಸ್ ತೋರಿಸ್ಲಿಕ್ಕಿಲ್ಲ. ಇ ಸಿ ಜಿಯಲ್ಲಿ ತುಂಬ ಬೇರೆ ಚೇಂಜಸ್ ಕಾಣ್ಬೋದು ನಮಗೆ. ಈ ನಾನು ಹೇಳಿದೆಲ್ಲ ಕಂಪ್ಲೀಟ್ ಹಾರ್ಟ್ ಬ್ಲಾಕ್, ಹಾರ್ಟ್ ರೇಟ್ ತುಂಬ ಕಮ್ಮಿ, ಅಥವಾ ಎರಿಥ್ಮಿಯಾಸ್, ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ಏರ್ಟೆಲ್ ಫಿಬ್ರಿಲೇಷನ್, ಅದೆಲ್ಲ ಇ ಸಿ ಜಿ ಇಸ್ ಅ ವಂಡರ್ಫುಲ್ ಒಂದು ಮ್ಯಾಥಮೆಟಿಕಲ್ ಗ್ರಾಫಲ್ಲಿ ಅಷ್ಟೊಂದು ಏನೋ ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲದೆ ಒಂದು ಆಬ್ಜೆಕ್ಟಿವ್ಲಿ ಆಗಿ ಒಂದು ಡೇಟಾ ಕೊಡ್ತದೆ ಇ ಸಿ ಜಿ.
ಆದರೆ ಈ ಹಾರ್ಟ್ ಅಟ್ಯಾಕ್ ಆಗುವ ಮುಂಚೆ ಗೊತ್ತಾಗೋದಾದರೆ ಇ ಸಿ ಜಿ ಐಡಿಯಾ ಕೊಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಮಾಡೋದು, ಅದಕ್ಕೆ ಟ್ರೆಡ್ ಮಿಲ್ ಅಥವಾ ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೇವೆ. ಬೆಲ್ಟಲ್ಲಿ ಹೀಗೆ ಬ್ರೂಸ್ ಪ್ರೋಟೋಕಾಲ್ ಮಾಡಿ, ನಮ್ಮ ಜಿಮ್ಮಲ್ಲಿ ಇದ್ದ ಟ್ರೆಡ್ ಮಿಲ್ ಥರ ಅದು ಮೇಲೆ 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 ಹೋಗಿ ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಮಾಡಿ ನಮ್ಮ ಹಾರ್ಟ್ ರೇಟನ್ನು 70ಇಂದ ಮೇ ಬಿ ಒಂದು ಏಜ್ ಅನುಸಾರ ಮೇ ಬಿ 160 180 ತನಕ ತೆಕ್ಕೊಂಡು, ಅಷ್ಟು ನಾವು ಸ್ವಲ್ಪ ಸ್ಲೋ ವಾಕಿಂದ ಫಾಸ್ಟ್ ವಾಕ್ ಆಗಿ ಸ್ವಲ್ಪ ಜಾಗಿಂಗ್ ಮಾಡೋ ತನಕ ಒಂದು 8 ನಿಮಿಷ ಓಡಿ ಒಂದು 10-12 ಇ ಸಿ ಜಿ ಅದರಲ್ಲಿ ಬರುತ್ತೆ. ಆ ಹಂತದಲ್ಲಿ ಚೇಂಜಸ್ ಕೂಡ ಇಲ್ಲದಿದ್ದರೆ ಅದರ ಅರ್ಥ ಹೆಚ್ಚಿನ ಅಂಶ ಜಾಸ್ತಿ ಬ್ಲಾಕ್ ಇರಲಿಕ್ಕಿಲ್ಲ. ಅದಕ್ಕೆ ಒಂದು ಟ್ರೆಡ್ ಮಿಲ್ ಅಂತ ಹೇಳ್ತೇವೆ. ಇಲ್ಲದ್ರೆ ಹಾರ್ಟ್ದು ಎಕೋ ಕಾರ್ಡಿಯೋಗ್ರಾಮ್ ಅಂತ ಹೇಳ್ತೇವೆ, ಹಾರ್ಟ್ದು ಸ್ಕ್ಯಾನ್ 2D ಎಕೋ. ಅದು ಕೂಡ ಆ್ಯಕ್ಚುಲಿ ಬ್ಲಾಕ್ಸ್ ಜಾಸ್ತಿ ಇದ್ದರೂ ತುಂಬ ಟೈಟ್ ಇಲ್ಲದೆ ಎಕೋ ಕಾರ್ಡಿಯೋಗ್ರಾಮ್ ನಾರ್ಮಲ್ ಇರ್ಬೋದು. ಸೊ ಹಾರ್ಟ್ದು ರಕ್ತನಾಳದಲ್ಲಿ ಬ್ಲಾಕ್ ಇದೆ ಇಲ್ವಾ ಅಂತ ನೋಡಲಿಕ್ಕೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇರೋದು ಟೆಸ್ಟ್ ಆ್ಯಂಜಿಯೋಗ್ರಾಮ್ ಮಾತ್ರ. ಈಗಿನ ಕಾಲದಲ್ಲಿ ಅದರ ಬದಲು ಒಂದು CT ಕೊರೋನರಿ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೇವೆ. ಅದು ಖಾಲಿ ಹೀಗೆ ಸೂಜಿ ಹಾಕಿ ಮಾಡೋದಲ್ಲ, ಒಂದು IV ಕ್ಯಾನುಲ ಮುಖಾಂತರ ಡೈ ಕೊಟ್ಟು CT ಸ್ಕ್ಯಾನ್ ಮಾಡ್ತಾರೆ. ಅದರ ಥ್ರೂ ಕೂಡ ಕೊರೋನರೀಸ್ ಟ್ಯಾನೆಟ್ ಮೇಲೆ ನೋಡ್ಬೋದು. ಸೊ ECG ಬಿಟ್ಟು ಬೇರೆ ಬೇರೆ ಕೆಲವು ವಿಧಾನ ಟೆಸ್ಟ್ ಇದೆ. ಬಟ್ ಐ ಥಿಂಕ್ ಒಬ್ಬರು ಜನರಿಗೆ ಯಾವುದು ಬೆಸ್ಟ್ ಅಂತ ಅವರ ಕಾರ್ಡಿಯಾಲಜಿಸ್ಟ್ ಅವರಿಗೆ ಹೇಳಬೇಕು. ದ ರೀಸನ್ ಇಸ್, ನಾವು ಏನು ಹುಡುಕ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿರಬೇಕು. ಖಾಲಿ ಹೋಗಿ ಡಾಕ್ಟರ್ ನಂದೊಂದು ಹಾರ್ಟೊಂದು ನಾವು ಎಲ್ಲ ಒಂದು ಟೆಸ್ಟ್ ಮಾಡಿಬಿಡಿ ಅಂತ ಹೇಳಿದೆ, ECG, ಎಕೋ, ಟ್ರೆಡ್ ಮಿಲ್, ಆ್ಯಂಜಿಯೋಗ್ರಾಮ್, ಕಾರ್ಡಿಯಾಕ್ದು MRI, ನ್ಯೂಕ್ಲಿಯರ್ ಸ್ಟಡಿ, ಸ್ಪೆಕ್ಟ್, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಅಂತ PET ಅಂತ ಹೇಳ್ತೇವೆ, ಎಲ್ಲ ಸ್ಕ್ಯಾನ್ಸ್ ಮಾಡೋದು ಈಸ್ ವೆರಿ ವೆರಿ ಸಿಲ್ಲಿ. ಮತ್ತು ಮಾಡರ್ನ್ ಮೆಡಿಸಿನಲ್ಲಿ ನಮಗೆ ಅನಗತ್ಯ ಟೆಸ್ಟ್ಸ್ ಮಾಡಿ ಏನು ಇನ್ಫಾರ್ಮೇಷನ್ ಆಗದೆ ಫೈನಲಿ ಒಂದು ಟೆಸ್ಟ್ಲಿ ಏನು ಕಂಡು ಬಂದು ಅದರ ಹಿಂದೆ ಹೋಗೋದು, ದಟ್ ಇಸ್ ಅ ವೆರಿ ರಾಂಗ್ ಅಪ್ರೋಚ್. ಐ ಥಿಂಕ್ ಒಬ್ಬರು ಡಿಸೈಡ್ ಮಾಡಬೇಕು, ದ ಡಾಕ್ಟರ್ ಶುಡ್ ಡಿಸೈಡ್ ಈ ಪೇಷಂಟಿಗೆ ಯಾವುದು ದ ಬೆಸ್ಟ್ ಅಂತ. ಅದು ಮಾತ್ರ ಒಂದು ಮಾಡಿ ಏನಾದರೂ ಇದ್ದರೆ ಅದರಲ್ಲಿ ಕಂಡುಹಿಡಿಯೋದು. ಎಲ್ಲ ಟೆಸ್ಟನ್ನು ಮಾಡಿ ಚೆಕ್ ಬಾಕ್ಸಲ್ಲಿ ಒಂದು ಪ್ರಿಂಟೆಡ್ ಪೇಪರಲ್ಲಿ ಟಿಕ್ 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 ಇದು 10 ಮಾಡಿ ಬನ್ನಿ, ಅದರ ನಂತರ ನೋಡು ಅಂತಂದು ಅದರ ಅರ್ಥ ಮೆಡಿಸಿನಿದು ಆರ್ಟ್ ಹೋಗ್ತಾ ಉಂಟು, ಎಲ್ಲ ಆಟೋಮೇಟೆಡ್ ರುಟೀನ್ ಆಗ್ತಾ ಉಂಟು ಅಂತ ಅರ್ಥ. ಸೊ ECG ಬಿಟ್ಟು ಬೇರೆ ಟೆಸ್ಟ್ ಇದೆ, ಅದು ಒಬ್ಬೊಬ್ಬರು ಪೇಷಂಟಿಗೆ ಅನುಸಾರವಾಗಿ, ಬಿಕಾಸ್ ಇಟ್ಸ್ ಎ ಲಿಟಲ್ ಕಾಂಪ್ಲಿಕೇಟ್ ಫಾರ್ ಮೀ ಒಂದು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಆದರೆ ಒಬ್ಬೊಬ್ಬರು ಪೇಷಂಟಿಗೆ ಎಂಥ ಅಗತ್ಯ ಇದೆ ಅದು ಮಾತ್ರ ಮಾಡೋದು, ದಟ್ ಈಸ್ ಅದು ನಿಜವಾದ ಜಾಣತನ. ಒಬ್ಬರು ಡಾಕ್ಟರ್ ಗುಡ್ ಡಾಕ್ಟರ್ ಅಥವಾ ಜಸ್ಟ್ ಅ ಡಾಕ್ಟರ್ ಅಂತ ಡಿಫ್ರೆನ್ಸ್ ಮಾಡೋದಾದರೆ, ಐ ಬಿಲೀವ್ ನಾನು ಡಾಕ್ಟರ್ ಆಗೋ ಮುಂಚೆ ಐ ಹ್ಯಾವ್ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ ಐ ಫೀಲ್ ದಟ್ ಒಬ್ಬರು ಡಾಕ್ಟ್ರು ಒಂದು ಮಾತ್ರ ಕೇಳಿ ಅದರಲ್ಲಿ ಏನಾದರೂ ಕಂಡು ಬಂದ ಇದ್ದರೆ ಅವರು ಕೇಳಿದ್ದು ಕರೆಕ್ಟ್ ಅಂತ ಅದಕ್ಕೆ ಒಂದು ವ್ಯಾಲ್ಯೂ ಇರಬೇಕು. ದಟ್ ಫೆಲೋ ಹ್ಯಾಸ್ ಸಮ್ ವಿಸ್ಡಮ್ ಅಂತ ಹೇಳ್ಬೋದು. ಎಲ್ಲನೂ ಚೆಕ್ ಮಾಡಿ ಹಿಮೋಗ್ಲೋಬಿನ್, ಥೈರಾಯ್ಡ್, ಕಿಡ್ನಿದೆಲ್ಲ ನಿಮ್ಮದು ಸೋಡಿಯಂ ಏನಾದರೂ ಕಮ್ಮಿ ಇದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಅದು ಯಾರು ಕೂಡ ಮಾಡ್ಬೋದು, ಕಂಪ್ಯೂಟರ್ ಕೂಡ ಮಾಡ್ಬೋದು, ಲೈಕ್ ದಟ್. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ವೈದ್ಯರ ಹತ್ರ ಹೋಗಿ ಅವರ ಸಜೆಷನ್ ಪ್ರಕಾರ ಇದು ಮಾಡಿಸ್ಕೊಳ್ಳೋದೇ ಒಳ್ಳೆಯದು ಅಂತ. ಸರ್, ಈಗ ನಿಮ್ಮ ಈ ಎಲ್ಲ ಸಾಧನೆಗೆ ಪ್ರೇರಣೆ ಯಾರು ಅಥವಾ ಪ್ರೇರಣೆ ಏನು? ಪ್ರೇರಣತೆ ಮೇಲೆ ಮಲ್ಟಿಪಲ್ ದಿಕ್ಕಿನಲ್ಲಿ ಪ್ರೇರಣೆ ಇರ್ಬೋದು. ಯಾಕೆಂದರೆ ಕೆಲವೊಮ್ಮೆ ನನ್ನ ಬ್ಯಾಚ್ಮೇಟ್ಸ್ ಇದ್ದು ರಿಲೇಟಿವ್ಸಿಗೆ ಹೀಗೆ ಆದದ್ದು, ಸಮ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದದ್ದು, ಅವರು ಪೇಷಂಟ್ ಹಾಸ್ಪಿಟ್ಲಿಗೆ ತಲುಪಿದ್ರು, ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿತ್ತು, ಆ ಥರ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ, ಮತ್ತು ಅವರಿಗೆ ಒಬ್ಬರದ್ದು ಡೆತ್ ಆದದ್ದು ಅಥವಾ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅದು ಒಂದು ಇಂಡೈರೆಕ್ಟ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಾವಾದರೂ ಏನಾದರೂ ನಮ್ಮಿಂದ ಆದರೆ ಏನಾದರೂ ಚೇಂಜ್ ಮಾಡಬೇಕಂತ ಒನ್ ಆಫ್ ದ ರೀಸನ್ಸ್ ನಾನು ಇಂಜಿನಿಯರಿಂಗ್ ಅಲ್ಲ ಮೆಡಿಸಿನ್ ತಗೊಳ್ತೇನೆ, ಒನ್ ಆಫ್ ದ ಇನ್ಸ್ಪಿರೇಷನ್ ಅದು ಹೇಳ್ಬೋದು. ಮತ್ತು ಪ್ರೊಫೆಷನಲಿ ಸ್ಪೀಕಿಂಗ್ ಬೇರೆ ಕಾರ್ಡಿಯಾಲಜಿಸ್ಟ್ಸನ್ನು ನೋಡಿ ಕೆಲವು ನಾವು ಇನ್ಸ್ಪಿರೇಷನ್ ಆಗ್ತೇವೆ. ಯಾಕೆಂದರೆ ನಮ್ಮ ಪ್ರೊಫೆಸರ್ಸ್, ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಟ್ರೈನಿಂಗ್ ತಗೊಳ್ಳುವಾಗ ನಮ್ಮ ಅವರ ಪ್ರೊಫೆಸರ್ಸ್ ಬಗ್ಗೆ ಮಾತಾಡ್ತಿದ್ರು. ಇವರು ಸರ್ ಹೀಗೆ, ಆವಾಗ ಎಕೋ ಮೆಷಿನ್ ಕೂಡ ಇರಲಿಲ್ಲ, ಅವರು ಹೀಗೇನೆ ECG ಮತ್ತು ಸ್ಟೆಥೋಸ್ಕೋಪಲ್ಲಿ ಮ್ಯಾನೇಜ್ಮೆಂಟ್ ಇವರಿಗೆ ಈ ವ್ಯಾಲ್ವಲ್ಲಿ ಇದು ಲೀಕ್ ಅಂತ ಹೇಳ್ತಾ ಇದ್ರು, ಅಷ್ಟು ಆ್ಯಕ್ಯುರೇಟ್ಲಿ. ಮತ್ತು ಅವರು ಬೇರೆ ಅಡ್ವಾನ್ಸ್ ಸೆಂಟ್ರಿಗೆ ಹೋಗಿ ಎಕೋ ಮಾಡುವಾಗ ಅದೇ ಅಂತ ಕಂಡು ಬಂತು ಹೇಳುವಾಗ ನಮಗೆ ಅದು ಕಥೆ ಕೇಳಿ ಇನ್ಸ್ಪಿರೇಷನ್. ನಮ್ಮದು ಕೆಲವು ಪ್ರೊಫೆಸರ್ ಇದ್ದರು ಗೌರ್ಮೆಂಟ್ ಕಾಲೇಜಲ್ಲಿ, ಅವರಿಗಷ್ಟು ವಿಸ್ಡಮ್ ನಾನು ನನ್ನ ಲೈಫಲ್ಲಿ ಆಗಲಿಕ್ಕಿಲ್ಲ ಅಂತ ನನಗೆ ಒಂದು ಫೀಲಿಂಗ್ ಇತ್ತು ಅವರನ್ನು ನೋಡುವಾಗ. ಯಾಕಂದರೆ ನಾವು ಫಾರ್ ಎಕ್ಸಾಂಪಲ್ ಒಬ್ಬರು ಪೇಷಂಟ್ದು ಫೈಂಡಿಂಗ್ಸ್ ಪ್ರೆಸೆಂಟ್ ಮಾಡುವಾಗ ನಾವು ಸ್ಟೂಡೆಂಟ್ಸ್ ಆಗಿ ಅವರ ಎಕೋ ಮಾಡಿ ECG ನೋಡಿ ಅವರದ್ದು ಓಲ್ಡ್ ರೆಕಾರ್ಡ್ಸ್ ನೋಡಿ ನಮಗೆ ಆನ್ಸರ್ ಎಲ್ಲ ಗೊತ್ತು, ನಾವು ಪ್ರೆಸೆಂಟ್ ಮಾಡ್ತೇವೆ ಸರಿಗೆ, ನನಗೆ ಹೀಗೆ ಪೇಷಂಟಿಗೆ ಇದೆ ಹೀಗೆ ಅಂತ.
ಅವರು ಹೀಗೆ ಅಂದಾಜಿಯಲ್ಲಿ ಅವರ ಹಾರ್ಟ್ ಒಳಗೆ ಇದೇ ಇರಬೇಕಂತ ಹೇಳ್ತಾರೆ. ನಮಗೆ ಆಶ್ಚರ್ಯ, ಇವರು ಸರ್ ಅವರನ್ನು ಲೈಫಲ್ಲಿ ನೋಡಿಲ್ಲ, ಅವರಿಗೆ ಎಂತ ಇದು ಕತೆ, ಅದು ನಮ್ಮ ಕಥೆಯಲ್ಲಿ ಮಿಸ್ಟೇಕ್ಸ್ ಇರ್ಬೋದು, ಅದು ಕೇಳಿ ಅವರು ಹೇಗೆ ಅದು ಅನುಮಾನ ಮಾಡಿದ್ರು ಅಂತ. ಅದಕ್ಕೆ ಕ್ಲಿನಿಕಲ್ ಮೆಡಿಸಿನ್ ಅಂತ ಹೇಳ್ತೇವೆ. ಈಗ ಅದು ಆರ್ಟ್ ಸ್ಪೆಷಲಿ US ಅಲ್ಲಿ UK ಅಲ್ಲಿ ಆಲ್ರೆಡಿ ಹೋಗಿದೆ, ಇಂಡಿಯಾದಲ್ಲಿ ಹೋಗ್ತಾ ಇದೆ. ಎಲ್ಲ ಮೆಡಿಸಿನ್ ಟೆಸ್ಟ್ ಮೇಲೆ ಈಗ ಪೇಷಂಟ್ ಬಂದ ತಕ್ಷಣ, ಆಸ್ಪತ್ರೆಗೆ ಬಂದ ತಕ್ಷಣ ಇದು ಸ್ಕ್ಯಾನ್ ಮಾಡಿ ಮತ್ತೆ ನಾವು ನಿಮ್ಮ ಮುಖನ ನೋಡ್ತೇವೆ ಅಂತ ಒಂದು ಪದ್ಧತಿ ಆಗದೆ ನಾವು ಅಟ್ಲೀಸ್ಟ್ ಕೆಲವರು ನಾವು ಅದನ್ನು ತಳ್ಕೊಳ್ಬೇಕು. ಯಾಕಂದರೆ ಕ್ಲಿನಿಕಲ್ ಮೆಡಿಸಿನ್ ನನಗೆ ಒಂದು ಇನ್ಸ್ಪಿರೇಷನ್. ನನ್ನ ಸ್ಟೂಡೆಂಟ್ಸಿಗೆ MBBS ಸ್ಟೂಡೆಂಟ್ಸಿಗೆ MD ಸ್ಟೂಡೆಂಟ್ಸ್ಗೆ ನಾನು ಹೇಳ್ತೇನೆ, ಒಬ್ಬರು ಈ ಸ್ಟೆಥೋಸ್ಕೋಪಿದು ಸ್ವಲ್ಪ ಇನ್ನೂ ಕೂಡ ಏನು ರೆಲೆವೆನ್ಸ್ ಇದೆ, ಅದರದ್ದು ನಾವು ಯುಟಿಲಿಟಿ ಕಲಿತ್ಕೊಳ್ಬೇಕು. ಯಾಕೆಂದರೆ ನಾವು ಒಬ್ಬರು ಪೇಷಂಟನ್ನು ನೋಡಿ ಟೆಸ್ಟ್ ಮಾಡದೆ, ಟೆಸ್ಟ್ ಕಳಿಸದೆ ಇದು ನಿಮಗೆ ಇದೆ ಅಂತ ನಮ್ಮ ಮನದಲ್ಲಿ ಇಟ್ಟು ಪೇಪರಲ್ಲಿ ಬರೆದು ಟೆಸ್ಟ್ ಮಾಡಿದ ನಂತರ ಅದೇ ಅಂತ ಬಂದಿದ್ದರೆ ನಮಗೆ ಒಂದು ಅಕಾಡೆಮಿಕ್ ಗ್ರಾಟಿಫಿಕೇಷನ್ ಅಂತ ಇರುತ್ತೆ. ಸೊ ಅದು ಇನ್ಸ್ಪಿರೇಷನ್ ನನಗೆ ಐ ಥಿಂಕ್ ನನ್ನ ಪ್ರೊಫೆಸರ್ಸ್ ಸಿಕ್ಕಿದೆ. ಮತ್ತು ಪರ್ಟಿಕ್ಯುಲರ್ಲಿ ಕಾರ್ಡಿಯಾಲಜಿ ಅಂತ ಹೇಳೋದಾದರೆ ಇಂಟರ್ವೆನ್ಷನಲ್ಲಿ ನಮ್ಮ ಸರ್ಸ್ ಎಲ್ಲ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಕೆಲವು ಅನ್ಓಪನೇಬಲ್ ಬ್ಲಾಕ್ಸ್, ಅಂದರೆ 100% ಶತಮಾನ ಅದು ಬ್ಲಾಕ್ ಪ್ಲಸ್ ವೈರ್ ಹೋಗುವುದಿಲ್ಲ, ಈ ದಾರಿಯಲ್ಲಿ ಆ ದಾರಿಯಲ್ಲಿ ಮಾಡಿ ಹೇಗಾದರೂ ಮಾಡಿ ಅದು ಓಪನ್ ಮಾಡಿದ್ದು, ಅದು ಒಂದು ಐ ಥಿಂಕ್ ಕಾರ್ಡಿಯಾಲಜಿಸ್ಟ್ ಮಾತ್ರ ಅಪ್ರಿಸಿಯೇಟ್ ಮಾಡ್ತಾರೆ. ಯಾಕಂದರೆ ಜನರ ಮನಸ್ಸಲ್ಲಿ ಹೌದು ಏನು ಕಾರ್ಡಿಯಾಲಜಿಸ್ಟ್ ಬ್ಲಾಕ್ಸ್ ಓಪನ್ ಮಾಡ್ತಾರಲ್ಲ, ಒಂದು ಬ್ಲಾಕ್ ಇತ್ತು ಓಪನ್ ಮಾಡಿದ್ರು, ಅದೇ ಒಂದೊಂದು ಬ್ಲಾಕ್ ಬೇರೆ ಬೇರೆ ಅಂತ ಇರುತ್ತೆ. ಒಬ್ಬರಿಗೆ ಐ ಥಿಂಕ್ ಸುಲಭದಲ್ಲಿ ವೈರ್ ಹೋಗಿ ಸ್ಟೆಂಟ್ ಡಿಪ್ಲಾಯ್ ಮಾಡೋದು ಆಗ್ಬೋದು, ಕೆಲವರಿಗೆ ಸ್ಕಿಲ್ ಈಸ್ ರಿಕ್ವೈರ್ಸ್ ವೆರಿ ಫೈನ್ ಸ್ಕಿಲ್. ಅದು ನಾವು ಕಾರ್ಡಿಯಾಲಜಿಸ್ಟ್ ಮಾತ್ರ ನಾವು ಎಪ್ರಿಸಿಯೇಟ್ ಮಾಡ್ತೀವಿ, ಓ ಅದು ನೀವು ಓಪನ್ ಮಾಡಿಬಿಟ್ರು ಹಾಗೆ ಅಂತ. ಅದು ಒಂದು ನಾವು ನೋಡುವ, ಕೆಲವೊಮ್ಮೆ ನಾವು ಕಾನ್ಫರೆನ್ಸಿಗೆ ಹೋಗುವ, ಲೈವ್ ಕಾನ್ಫರೆನ್ಸ್ ಜಾಪನೀಸ್ ಆಪರೇಟರ್ಸ್ ಅಥವಾ ಯಾರು ಮಾಡ್ತಾರೆ, ಅದು ಅನ್ಇಮ್ಯಾಜಿನಬಲ್ ಫಿನೆಸ್ಸಲ್ಲಿ ಮಾಡ್ತಾರೆ. ಅವರದ್ದು ಡಿವೈಸಸ್ ಕೂಡ ಇಂಡಿಯಾದಲ್ಲಿ ಇಲ್ಲದೇ ಇದ್ದ ಡಿವೈಸಸ್ ಯೂಸ್ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೂ ದಟ್ ಈಸ್ ಆಲ್ಸೋ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಐ ಥಿಂಕ್ ನನಗೆ ಸೋರ್ಸ್ ಆಫ್ ಒಂದು ಪರ್ಸನಲ್ ಇನ್ಸ್ಪಿರೇಷನ್ ಅಂತ ಕೆಲವರು ಇನ್ಸ್ಪಿರೇಷನ್ಸ್ ಇದೆ, ಮತ್ತು ಅಕಾಡೆಮಿಕ್ ಮತ್ತು ಪ್ರೊಫೆಷನಲ್ ಸ್ಕಿಲ್ ಇನ್ಸ್ಪಿರೇಷನ್ ಅಂತ ಕೆಲವು ಇರುತ್ತೆ. ಅದನ್ನು ನಾವು ಕಾಂಬಿನೇಷನ್ ಮಾಡಿ, ಮತ್ತು ನನಗೆ ಇನ್ನು ಮುಂದೆ ಕೂಡ ಇನ್ಸ್ಪಿರೇಷನ್ ಬರಬೇಕು ಅಂದರೆ ನಾವು ಅಟ್ ದಿ ಎಂಡ್ ಆಫ್ ದ ಡೇ ನಾವು ಒಂದು ಇದರ ನಂತರ ನನಗೆ ಇನ್ಸ್ಪಿರೇಷನ್ ಆಗೋದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ದಿ ಎಂಡ್ ಆಫ್ ಲರ್ನಿಂಗ್ ಅಂತ ನಾನು ಅಂತೇನೆ. ನಾನು 50 years 60 years ಆಗುವಾಗ ಕೂಡ ಇನ್ನೊಬ್ಬರು ಹೀಗೆ ಇಷ್ಟು ಒಳ್ಳೆಗೆ ಮಾಡಿದ್ರಲ್ಲ, ಅದರಿಂದ ನಾವು ಕಲಿಯೋದು ಶುಡ್ ಬಿ ಅ ಲೈಫ್ ಲಾಂಗ್ ಪ್ರಾಸೆಸ್ ಯಾವುದೋ ಫೀಲ್ಡಲ್ಲಿ. ಖಂಡಿತ ಸರ್, ನಿಮ್ಮ ಈ ಸಾಧನೆ ಇನ್ನಷ್ಟು ಜನರಿಗೆ ಒಂದು ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೇನೆ. ಹಾಗೆ ಈಗ ನೀವು ಸಹ ಓದಿರ್ಬೋದು, ಇತ್ತೀಚಿನ ಇದರಲ್ಲಿ ಈಗ ಸ್ಮಾರ್ಟ್ ವಾಚಸ್ ಮುಂದೆ ಪ್ರೆಡಿಕ್ಟ್ ಮಾಡತ್ತೆ ಈಗ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ, ಅಥವಾ ಇನ್ಯಾವುದೋ ಒಂದು ಕಂಡೀಷನ್ ಕ್ಯಾನ್ಸರ್ ಇದು ಬರುತ್ತೆ ಅಂತ ಮೊದಲೇ ಒಂದು ಹೇಳುವಂಥ ಇದನ್ನು ನಾವು ಓದ್ತಿದ್ದೇವೆ. ಇದರ ಬಗ್ಗೆ ನೀವು ಹೇಗೆ ಏನು ಹೇಳ್ತೀರಾ? ಇದು ಅಕ್ಯುರೇಟ್ ಇರತ್ತಾ? ಯೂಸ್ ಮಾಡ್ಬೋದಾ? ಹಾಗೆ ಮುಂದೊಂದು ದಿನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳೋದು ವೈದ್ಯರ ಅಗತ್ಯ ಬೇಡ ಅಂತ ಹೇಳೋ ಸ್ಟೇಜಿಗೆ ತಗೊಂಡು ಹೋಗ್ಬೋದಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆ್ಯಕ್ಚುಲಿ ನಾನೊಂದು ಪೇಪರ್ ಬರೆದಿದ್ದೇನೆ, ಕೇರಳ ಜರ್ನಲ್ ಆಫ್ ಕಾರ್ಡಿಯಾಲಜಿ ವರ್ಷನ್ 6 ಇನ್ನು ಪಬ್ಲಿಷ್ ಆಗಿಲ್ಲ, ಇಟ್ ವಿಲ್ ಕಮ್, ರಿಲೇಟೆಡ್ ಟು ದ ಹಾರ್ಟ್ ಮಾತ್ರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗಲೂ ನಾವು ಕಾಮನ್ ಇದು ಮೈಂಡಲ್ಲಿ ಕಂಪ್ಯೂಟರ್ ಅಂತ ಇರ್ಬೋದು, ಅದು ಆ್ಯಕ್ಚುಲಿ ರಾಂಗ್. ಕಂಪ್ಯೂಟರೈಸೇಷನ್ ಮತ್ತು ಸಾಫ್ಟ್ವೇರ್ ಒಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇನ್ಲಿ ಅಂದರೆ ಒಂದು ಕಾನ್ಸೆಪ್ಟ್ ಅದರದ್ದು ಡೀಪ್ ಲರ್ನಿಂಗ್, ಅಂದರೆ ಏನು ಸಾಫ್ಟ್ವೇರ್ ಪ್ರೋಗ್ರಾಮ್ ಇಲ್ಲದೆ ಖಾಲಿ ಲಕ್ಷ ಡೇಟಾ ಪೀಸಸ್ ಕೊಟ್ಟು ಕಂಪ್ಯೂಟರ್ ತನ್ನಷ್ಟಕ್ಕೆ ಥಿಂಕ್ ಮಾಡಿಕೊಳ್ತದೆ ಇದು ಮಾಡ್ಬೋದಂತ. ಯಾಕಂದರೆ ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮಿಂಗ್ ಈಗಿನ ನಾವು ಪ್ರೆಸೆಂಟ್ ವರ್ಲ್ಡ್ ಆಫ್ ಕಂಪ್ಯೂಟರ್ಸ್ ಇನ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್, ನಾವು ಕಂಪ್ಯೂಟರ್ಗೆ ಹೀಗೆ ಮಾಡಿ ಅಂತ ಹೇಳ್ತೇವೆ, ಅದು ಕ್ಯಾಲ್ಕುಲೇಟ್ ಮಾಡುತ್ತೆ, ನ್ಯೂ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಅದಕ್ಕೆ ಸಾಫ್ಟ್ವೇರ್ ಅಂತ ಹೇಳೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷ ಅಲ್ಲ, ಒಂದು ಕೋಟಿ ಅಲ್ಲ, 2 ಕೋಟಿ ECGs ಕಂಪ್ಯೂಟರ್ಗೆ ಫೀಡ್ ಮಾಡೋದು, ಅದಕ್ಕೆ ಎಂತ ಹೇಳೋದಲ್ಲ, ಮತ್ತು ಈ 2 ಕೋಟಿ ಜನರಿಗೆ ಎಂತೆಂತ ಆಯ್ತಂತ ಕಂಪ್ಯೂಟರ್ಗೆ ಫೀಡ್ ಮಾಡೋದು. ಸೊ ಕಂಪ್ಯೂಟರ್ ತನ್ನಷ್ಟಕ್ಕೆ ಆ ECGಯಲ್ಲಿ ಯಾವ ECG ಯಾವುದು ಪ್ರೆಡಿಕ್ಟ್ ಮಾಡ್ಬೋದಂತೂ ಒಂದು ಅನುಮಾನ ಮಾಡ್ತದೆ. ಮತ್ತು ಹೊಸೊಬ್ಬರು ಪೇಷಂಟ್ ಬರುವಾಗ ಅವರದ್ದು ECG ಕಂಪ್ಯೂಟರ್ಗೆ ತೋರಿಸಿದ್ರೆ ನಿಮಗೆ ಹೀಗೆ ಆಗ್ಬೋದಂತ ಹೇಳಬೇಕು ಕಂಪ್ಯೂಟರ್, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ರಿಫೈನ್ಮೆಂಟ್ ಇನ್ನೂ ಕೂಡ ಬರಲಿಲ್ಲ, ಈವನ್ ಅಟ್ ದ ಲೆವೆಲ್ ಆಫ್ ECG. ಸ್ಕ್ಯಾನ್ಸ್ ಮತ್ತು ಇಮೇಜಿಂಗ್ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ, ಹೌದು. ಯಾಕಂದರೆ ಈಗ ಕೊರೋನಲ್ಲಿ ಆಂಜಿಯೋಗ್ರಾಮ್ ಮಾತ್ರ ಅಲ್ಲ, ಅದರ ಥ್ರೂ ಒಂದು ಕೂದಲು ಥರ ಒಂದು ಕೆಥೆಟರ್ ಪಾಸ್ ಮಾಡಿ ಅಲ್ಟ್ರಾಸೌಂಡ್, ಈಗ ಮಗುದು ಅಲ್ಟ್ರಾಸೌಂಡ್ ಮಾಡ್ತಾರೆ, ಹಾರ್ಟದ್ದು ಅಲ್ಟ್ರಾಸೌಂಡ್ ಎಕೋ ಮಾಡ್ತಾರೆ, ಹೊಟ್ಟೆದು ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದು ಹೊರಗಿಂದ ಮಾಡೋದು. ಇದು ಥ್ರೂ ದ ಕೊರೋನರಿ ಒಂದು ನೂಲು ಥರ ಪಾಸ್ ಮಾಡಿ ಒಳಗಿಂದ ಅಲ್ಟ್ರಾಸೌಂಡ್ ಮಾಡೋದ್ರಿಂದ IVS ಅಂತ ಹೇಳ್ತೇವೆ. ಅದರ ಥ್ರೂ
ಲೇಸರ್ ಥರ ಆಪ್ಟಿಕಲ್ ಕೊಹರೆನ್ಸ್ ಟೊಮೋಗ್ರಫಿ ಅಂತ ಹೇಳ್ತೇವೆ, OCT, ಅದರಲ್ಲಿ ಕೊರೋನಾದು ಪ್ರತಿ ಒಳಗಿಂದ ನೋಡುವಂಥದ್ದು ವಿಡಿಯೋ ಕ್ಯಾಮರಾ ಅಂತ ಹೇಳ್ಬೋದು, ಅದು ಇದೆ. ಇಮೇಜಿಂಗ್ ತುಂಬ ಅಡ್ವಾನ್ಸ್ ಆಗಿದೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದು ಕೂಡ ಇಂಡಿಪೆಂಡೆಂಟಿಗೆ ಸ್ಟೇಜಿಗೆ ಬರಲಿಲ್ಲ. ಬಂದರೆ ನಮಗೆ ತುಂಬ ಖುಷಿ. ನೀವು ವೈದ್ಯರು ರೀಪ್ಲೇಸ್ ಮಾಡುವಾಗ ಹೇಳಿದ್ರೆ ನಮಗೆ ಸ್ವಲ್ಪ ಬೇಜಾರಾಗ್ಬೋದು ಕೇಳುವಾಗ ಪರ್ಸನಲಿ. ಆದರೆ ನಮಗೆ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ಖುಷಿನೇ ಆಗ್ತದೆ. ಯಾಕೆಂದರೆ ಅಟ್ಲೀಸ್ಟ್ ಫಾರ್ ದ ವಾಸ್ಟ್ ಮೆಜಾರಿಟಿ ಆಫ್ ಇದೀಗ ಇಂಡಿಯಾದಲ್ಲಿ ಡಾಕ್ಟರ್ಸ್ದು ಕೊರತೆ ಇದೆ. ಸೊ ಅಟ್ಲೀಸ್ಟ್ ಫಾರ್ ದ ವಾಸ್ಟ್ ಮೆಜಾರಿಟಿ ಆಫ್ ಸ್ಮಾಲರ್ ಥಿಂಗ್ಸ್, ತುಂಬ ಸ್ಕಿಲ್ಡ್ ಇಲ್ಲದೆ ಕಾಯಿಲೆಗಳಿಗೆ ಅಟ್ಲೀಸ್ಟ್ ಆಟೋಮೇಟೆಡ್ ಆಗಿ ಮ್ಯಾನೇಜ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿತ್ತು. ಆದರೆ ದ ಪ್ರಾಬ್ಲಮ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 1% ಕೂಡ ಎರರ್ ಇರಬಾರ್ದು. ಇದಾಗಬಾರ್ದು ಅಂದರೆ ಅದು ರೋಬೋಟ್ ಹಾಗೆ ಮಾಡಿದಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹಾಗೆ ಆಗಬಾರ್ದು. ಹ್ಯೂಮನ್ ಹೆಲ್ತಿಗೆ ಆಗುವಾಗ ಐ ಥಿಂಕ್ ಕಾರ್ಡಿಯಾಲಜಿಗೆ ಅಪ್ಲೈ ಮಾಡುವ ಮುಂಚೆ ಫಸ್ಟ್ ನಾವು ಸ್ವಲ್ಪ ಲೋವರ್ ಲಿಂಬ್ ಮತ್ತು ಪಿತ್ತಕ್ಕೆ ಮತ್ತು ಸ್ವಲ್ಪ ಸಿಂಪಲ್ ಪ್ರಾಬ್ಲಮ್ಸಿಗೆ ಅಪ್ಲೈ ಮಾಡಿ ಸಕ್ಸಸ್ ಆದರೆ ಮತ್ತೆ ಕಾರ್ಡಿಯಾಲಜಿ ಕರ್ಕೊಂಡು ಬರ್ಬೋದು. ಆದರೆ ಯಾವಾಗಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕಂಪ್ಯೂಟರೈಸೇಷನ್ ಅಂತ ಹೇಳುವಾಗ ನಾವು ಕಂಪ್ಯೂಟರ್ ಒಟ್ಟಿಗೆ ಕಾಂಪೀಟ್ ಮಾಡಬಾರ್ದು. ಅದು ನಮ್ಮ ಹೆಲ್ಪ್ ಅಂದರೆ ಒಟ್ಟಿಗೆ ವರ್ಕ್ ಮಾಡುವಂಥ ಒಂದು ನಾವು ಅಪ್ರೋಚ್ ಇರ್ಬೋದು. ಹಾಗೆ ನಮ್ಮದು ದೇಶವೇ ಈಗ ಡಿಜಿಟಲ್ ಆಗಿ ಆಟೋಮೇಟೆಡ್ ಆಗಿ ಈಗ ನಮ್ಗೆ ಯಾರಿಗೆ ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೆ ಒಳ್ಳೆಯದೇ ಆಗಿದೆ. ಸೊ ಐ ಥಿಂಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಪಾಸಿಟಿವ್ ಔಟ್ಲುಕ್ ಇದ್ದು ಎಷ್ಟು ಆಗ್ತದೆ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡಬೇಕು. ಆದರೆ ಜನರ ಹೆಲ್ತಿಗೆ ಅದು ಅಪ್ಲೈ ಮಾಡೋ ಮುಂಚೆ ಸ್ಕೋಪ್ ಫಾರ್ ಎರರ್ ಇಲ್ಲ, ಅಥವಾ ಅಟ್ಲೀಸ್ಟ್ ಒಂದು ಹ್ಯೂಮನ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನಿಟರಿಂಗ್ ಇದ್ದು 2 ಗ್ರೀನ್ ಸಿಗ್ನಲ್ ಓಕೆ ಇದ್ದರೆ ಪ್ರೊಸೀಡ್ ಆಗಿ ಅಂತ ಹಾಗೆ ಇರುವ ಸಿಸ್ಟಮ್ ಮೇ ಬಿ ಬೆಟರ್. ಈಗ ಹೇಳೋದಾದರೆ ಸ್ವಂತ ಹಿತಕ್ಕಿಂತ ಜನರ ಹಿತವನ್ನು ನೀವು ಬಯಸ್ತಾ ಇದ್ದೀರಾ ಡಾಕ್ಟರ್, ಇದು ಖಂಡಿತ ಶ್ಲಾಘನೀಯ. ಸರ್, ಈಗ ಕೊನೆಯದಾಗಿ ಜನರಿಗೆ ಯಾವ ರೀತಿಯ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಫಸ್ಟ್ ಆಫ್ ಆಲ್ ಐ ಥಿಂಕ್ ಈ ವಿಡಿಯೋ ಅಥವಾ ಪ್ರೋಗ್ರಾಮ್ ನೋಡಿದ ನಂತರ ಓವರ್ ಥಿಂಕ್ ಒಂದು ಮಾಡಬಾರ್ದು. ಯಾಕೆಂದರೆ ಈ ಒಂದು ಕ್ಲಾಸ್ ಹೇಳಿದಾಗೆ ನಾನು ಸೆಕೆಂಡ್ PUC ಇರುವಾಗ ಕೂಡ ನಮ್ಮ ಸರ್ ಹೇಳ್ತಾಯಿದ್ರು, ಇವತ್ತು ಸಂಜೆ ನೀವು ಹೋಗಿ ಫುಲ್ ನೀವು ಇದು ಹೋಮ್ವರ್ಕ್ ಎಲ್ಲ ಮಾಡ್ತೀರ, ನಾಳೆ ಒಂದು ಮಲಗಿದ ನಂತರ ಎಲ್ಲ ಮರೆತು ಹೋಗ್ಬಿಡ್ತದೆ. ಹಾಗೆ ಒಂದು ಆಗಬಾರ್ದು. ಯಾವುದಾದ್ರೂ ಮೆಸೇಜ್ ನೀವು ಪರ್ಸನಲಿ ತಗೊಳ್ಳೋದಾದರೆ ನೀವು ಲಾಂಗ್ ಟರ್ಮಲ್ಲಿ ಅದು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ವರ್ಲ್ಡಲ್ಲಿ 32% ಆಫ್ ಆಲ್ ಡೆತ್ಸ್, ಈಗ WHO ಸ್ಟ್ಯಾಟಿಸ್ಟಿಕ್ಸಲ್ಲಿ 32% ಆಫ್ ಆಲ್ ಡೆತ್ಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಲ್ಲಿ ಆಗುತ್ತೆ. 16% ಆಫ್ ಆಲ್ ಡೆತ್ಸ್ ಹ್ಯಾಪನ್ ಡ್ಯೂ ಟು ಕ್ಯಾನ್ಸರ್. ಅಂದರೆ 48% ಆಫ್ ಡೆತ್ಸ್ ಇವೆಂಚುಲಿ ಎಲ್ಲರಿಗೆ ಡೆತ್ ಇಸ್ ಇವೆಂಚುಯಾಲಿಟಿ ಫಾರ್ ಎವ್ರಿಬಡಿ. ಬಾಕಿ ಎಲ್ಲ ಕಾಸಸ್, ಮಲೇರಿಯಾ ಇದ್ದರು, ಟ್ಯೂಬರ್ಕ್ಯುಲೋಸ್ ಇದ್ದರು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇದ್ದರು, ಹೋಮಿಸೈಡ್ ಸೂಯಿಸೈಡ್ ಇದ್ದರು, ಮೆಟರ್ನಲ್ ಡೆತ್ಸ್ ಏನಾದರೂ ಇದ್ದರು, ಅದು ಆ 52% ಬರುತ್ತೆ. ಸೊ ಕಾರ್ಡಿಯಾಕಲ್ಲಿ ಡೆತ್ ಆಗೋದು, ಸ್ಟ್ರೋಕಲ್ಲಿ ಡೆತ್ ಆಗೋದು, ಕ್ಯಾನ್ಸರ್ ಡೆತ್ ಆಗೋದು ಇಸ್ ಅ ಲಾರ್ಜ್ ಸೆಗ್ಮೆಂಟ್. ಸೊ ಆದರೆ ಅದರೊಟ್ಟಿಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಡೆತ್ ಹೇಳುವಾಗ ದರ್ ಇಸ್ ದ ಲಾಸ್ಟ್ ಥಿಂಗ್ ಇನ್ ಲೈಫ್. ಅಷ್ಟು ತನಕ ವಿ ಶುಡ್ ಹ್ಯಾವ್ ಅ ವೆರಿ ಹೆಲ್ದಿ ಆ್ಯಂಡ್ ಗುಡ್ ಲೈಫ್. ಡೆತ್ ಬಗ್ಗೆನೇ ಯೋಚನೆ ಮಾಡಿ ಯಾವಾಗ ಏನಾಗ್ಬೋದು ಅಂತ ಎನಿಸಿದರೆ ಪ್ರತಿದಿನ ಬೆಳಗ್ಗೆ ಎದ್ದು ವರಿ ಮಾಡೋದು ಈಸ್ ಮೂರ್ಖತನ ಅಂತ ಹೇಳ್ಬೋದು. ಸೊ ಇನ್ ಅದರ್ ವರ್ಡ್ಸ್, ನಾವು ಇಡೀ ಜೀವನ ನಾವೊಂದು ಸಿಂಪಲ್ ಕಂಫರ್ಟೇಬಲ್ ಪ್ರಿನ್ಸಿಪಲ್ಸ್ ಇದ್ದರೆ ಅದರದ್ದು ಬಗ್ಗೆ ವರಿ ಮಾಡೋದು ಬೇಡ. ಐ ಥಿಂಕ್ 2-3 ಪಾಯಿಂಟ್ಸ್. 1, ನಮ್ಮದು ಟೈಮಿಂಗ್ ಆಫ್ ಸ್ಲೀಪ್ ಬೈ 10 PM ಆರ್ 10:30 PM, ಅದರ ಒಳಗೆ ಹ್ಯಾವಿಂಗ್ ಅ ಗುಡ್ ನೈಟ್ ಸ್ಲೀಪ್ ವಿದೌಟ್ ಡಿಸ್ಟರ್ಬೆನ್ಸ್. 8 hours ಅಥವಾ 6 to 8 hours ಆಫ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಯಾರು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಯಾರಿಗೂ ಹೇಳಲಿಕ್ಕೂ ಟೈಮ್ ಇಲ್ಲ, ಹೇಳುವವರೇ ಮಲಗೋದಿಲ್ಲ. ಮತ್ತು ಈಗಿನ ಯಂಗ್ಸ್ಟರ್ಸ್ ಏನು ಜಾಸ್ತಿ ಬ್ಯುಸಿ ಇಲ್ಲದಿದ್ದರೂ ಯಾವುದಾದ್ರೂ ಆ್ಯಪ್ ಸ್ಕ್ರಾಲ್ ಮಾಡ್ತಾ ಇದ್ದು ಅವರು ಅದರಲ್ಲಿ ಟೈಮ್ ವೇಸ್ಟ್ ಮಾಡಿ ರಾತ್ರಿ ಮಲಗುವಾಗ ಬೆಡ್ಡಲ್ಲಿ ಇರ್ತಾರೆ 11 ಗಂಟೆಗೆ, ಆದರೆ ಮಲಗೋದು 2:30 ಗಂಟೆಗೆ. ಸೊ ದ್ಯಾಟ್ ಈಸ್ ಐ ಥಿಂಕ್ ಗೋಯಿಂಗ್ ಟು ಟ್ರಬಲ್ ದಿ ಎಂಟೈರ್ ಜನರೇಷನ್ ಇನ್ ದ ಫ್ಯೂಚರ್. ಅದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ಡಯಟ್ ಆ್ಯಂಡ್ ಎಕ್ಸಸೈಸ್ ನಾನು ಜಾಸ್ತಿ ಹೇಳಿಕ್ಕೆ ಹೋಗಲ್ಲ. ನೀವು ಕೇಳೋರು ಬೋರ್ ಆಗಿರ್ದಿರ್ಬೋದು, ಎಲ್ರಿಗೂ ಗೊತ್ತು ವಾಟ್ ಇಸ್ ಅ ಗುಡ್ ಡಯಟ್, ವಾಟ್ ಇಸ್ ಅ ಗುಡ್ ಎಕ್ಸಸೈಸ್ ಅಂತ. ಆದರೆ ಪ್ರತಿ ದಿನನಿತ್ಯ ಮಾಡುವಂಥದ್ದು ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದು ಸ್ವಲ್ಪ ಆದರೂ ಮೈಲ್ಡ್ ಪುಷಪ್ಸ್ ಅಥವಾ ಜಂಪಿಂಗ್ ಜಾಕ್ಸ್, ಬಸ್ಕೀಸ್ ಮಾಡೋದು. ಎಲ್ಲರ ನೇಬರ್ಹುಡಲ್ಲಿ ಮೇನ್ ರೋಡಲ್ಲಿ ವಾಕಿಂಗ್ ಮಾಡೋದು ಏನೂ ಅಗತ್ಯ ಇಲ್ಲ. ಮನೆಯೊಳಗೆ ನಿಮ್ಮ ಬೆಡ್ರೂಮ್ ಒಳಗೆ ಸ್ವಲ್ಪ ಜಂಪಿಂಗ್ ಜಾಕ್ಸ್, ಪುಷಪ್ಸ್, ಸ್ವಲ್ಪ ಏಜ್ ಆಗುವವರೆಗೆ ಪುಷಪ್ಸ್ ಕಷ್ಟ ಇದೆ, ವಾಲಿಗೆ ಅಟ್ಲೀಸ್ಟ್ ಗೋಡೆಗೆ ಹಾಕಿ ಸರದ್ರದ್ದು ಪುಷಪ್ಸ್, ಸ್ವಲ್ಪ ರೊಟೇಷನ್ ಎಕ್ಸಸೈಸಸ್, ಸ್ಪೈನಿಗೆ ಒಳ್ಳೆಯದು, ನೀಸಿಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು. ಜಸ್ಟ್ ದಟ್ ಮಚ್. ಒಂದು 10 ನಿಮಿಷ ಕೊಟ್ಟರೆ ಸಾಕು. 10 ನಿಮಿಷ, ಇಟ್ಸ್ ವೆರಿ ವೆರಿ ಲೆಸ್. ತುಂಬ ಕಷ್ಟ ಇದ್ದರೆ ಹೃತಿಕ್ ರೋಷನ್ ಇದು ಕಬೀರ್ ವಿಡಿಯೋ ಅಥವಾ ಟೈಗರ್ ಶ್ರಾಫ್ ಇದು ಮೋಟಿವೇಶನ್ ವಿಡಿಯೋ ರಾತ್ರಿ ನೋಡಿ ಬೆಳಗ್ಗೆ ಬಂದು ಅಟ್ಲೀಸ್ಟ್ ಅದರೊಂದು 2% ಮಾಡಿದ್ರೆ ಧಾರಾಳ ಸಾಕು. ದಟ್ ಈಸ್ ಫಾರ್ ಎಕ್ಸಸೈಸ್.
ದ ಥರ್ಡ್ ಥಿಂಗ್ ಇಸ್, ಯಾವುದಾದ್ರೂ ಸಿಂಪ್ಟಮ್ ಇದ್ದರೆ, ಫ್ರಮ್ ದ ಕಾರ್ಡಿಯಾಲಜಿ ಪಾಯಿಂಟ್ ಆಫ್ ವ್ಯೂ, ಇಲ್ಲಿಂದ ಇಲ್ಲಿ ತನಕ ಯಾವುದಾದ್ರೂ ಸಿಂಪ್ಟಮ್ ಫೀಲಿಂಗ್ ಯಾವುದು ಇದ್ದರೆ ನಿಮ್ಮ ಫಿಸಿಷಿಯನ್ ಅಥವಾ ನಿಮ್ಮ ಕಾರ್ಡಿಯಾಲಜಿಸ್ಟನ್ನು ನೋಡಿ. ಮತ್ತು ಕೆಲವರಿಗೆ ಒಂದು ಗುಡ್ ಲಕ್ ಅಂತ ಇರಬೇಕು, ನಿಮಗೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮಾತಾಡೋರುವಾಗ ಆ ಸಮಯದಲ್ಲಿ ಒಂದು ಸಮಯ ಇರಬೇಕು, ಒಂದು ಅಟ್ಲೀಸ್ಟ್ 5 minutes ಕಾನ್ವರ್ಸೇಷನ್ ಇರಬೇಕು. ನಿಮ್ಮ ಡಾಕ್ಟರ್ ಕೂಡ ನಿಮಗೆ ಹೇಳಿದರೆ ಮತ್ತು ನಿಮಗೆ ಕೂಡ ಏನಂತ ಹೇಳಿದ್ರೆ ಮತ್ತೆ ಅದು ಕಾನ್ವರ್ಸೇಷನ್ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ನಿಮಗೆ 5 to 10 minutes ನಿಮ್ಮ ಡಾಕ್ಟರ್ ಹತ್ರ ಎಕ್ಸಾಕ್ಟಾಗಿ ನಿಮ್ಮ ಮನದಲ್ಲಿ ಏನಿದೆ ಮತ್ತು ನಿಮಗೆ ಏನು ರೂಲ್ ಔಟ್ ಮಾಡಲಿಕ್ಕೆ ಬೇಕು, ನನಗೆ ಏನು ಕಾಯಿಲೆ ಇದೆ ಅಂತ ಇಲ್ಲ ಅಂತ ಆಗಬೇಕಂತ, ಅದು ಹಾಗೆ ಒಂದು ಕಾನ್ವರ್ಸೇಷನ್ ಜನರಲಾಗಿ ಪ್ರಾಬ್ಲಮ್ ಬಂದ ನಂತರ ಹೋಗೋದಲ್ಲ, ಒಂದು ಸತಿ ಮಾತ್ರ. ಈ ಪ್ರತಿ ವರ್ಷ ಆ್ಯನ್ಯುವಲ್ ಚೆಕಪ್ಸ್, ಪ್ರತಿ ವರ್ಷ ಸ್ಕ್ಯಾನಿಂಗ್ ಅದೆಲ್ಲ ಅಗತ್ಯ ಇಲ್ಲ. ಆದರೆ ಎಷ್ಟು ಒಂದು 5 ವರ್ಷಕ್ಕೆ ಒಮ್ಮೆ ಮಾಡಬೇಕಾ ಅಥವಾ ಮಾಡೋದೇ ಅಗತ್ಯ ಇಲ್ವಾನ? ಕೆಲವರು ಯಂಗ್ಸ್ಟರ್ಸ್ ಬರ್ತಾರೆ ಜಸ್ಟ್ ಅಟ್ ದ ಏಜ್ ಆಫ್ 21, ನನಗೆ ಹಾರ್ಟ್ದೇನು ಫೀಲಿಂಗ್ ಆಗ್ತಾಯಿದ್ದು. ಕೆಲವೊಮ್ಮೆ ನಾವು ಹಿಂದಿಯಲ್ಲಿ ಹೇಳಿದೆವಲ್ಲ ನಜರ್ ಅಂದಾಜ್, ಅಂದರೆ ನಾವು ಕೇಳಿಯೂ ಏನಿಲ್ಲ ಮಾರಾಯ ಹೇಗೆ, ಕೆಲವೊಮ್ಮೆ ಮೇ ಬಿ ಏನಿಲ್ಲ, ಕೆಲವೊಮ್ಮೆ ಅವರಿಗೆ ಹಿ ಶುಡ್ ನಾಟ್ ಬಿ ದ ಪರ್ಸನ್, ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಡಾಕ್ಟರ್ಗೆ ಮೀಟ್ ಆಗಿ ಮಿಸ್ ಆಯಿತು, ಹಾಗೆ ಕೂಡ ಆಗಬಾರ್ದು. ಸೊ ನಾವು ನಮ್ಮ ಇಮೋಷನನ್ನು ಸೈಡ್ ಇಟ್ಟು ಒಂದು ಅಬ್ಜೆಕ್ಟಿವ್ಲಿ ಆಗಿ ಒಂದು ಸತಿ ಆದರೂ ನಮ್ಮ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟ್ರನ್ನು ಮೀಟ್ ಆಗಿ ನನಗೆ ಹೀಗೆ ಪ್ರಾಬ್ಲಮ್ ಇರಬಹುದಾ ಅಂತ ಕೇಳಿ, ಮೇ ಬಿ ಒಂದು ಬೇಸಿಕ್ ECG ಅಥವಾ ಬೇಸಿಕ್ ಎಕೋಕಾರ್ಡಿಯೋಗ್ರಾಮ್ ಮಾತ್ರ ಮಾಡಿ ಅಟ್ಲೀಸ್ಟ್ ಒಂದು ಬೇಸ್ ಲೈನ್ ಗೊತ್ತಾಗುತ್ತೆ. ಐ ಥಿಂಕ್ ದಟ್ ಈಸ್ ವಾಟ್ ಐ ಕ್ಯಾನ್ ಅಡ್ವೈಸ್ ಫಾರ್ ಹೆಲ್ತ್. ಆದರೆ ಇದು ಒಂದು ಸತಿ ನಾವು ರೂಲ್ ಔಟ್ ಮಾಡಿದರೆ ಮತ್ತೆ ಯು ಶುಡ್ ಲಿವ್ ಲೈಫ್ ಕಂಫರ್ಟೇಬ್ಲಿ, ಲಿವ್ ಲೈಫ್ ಹ್ಯಾಪಿ. ಪ್ರತಿ ದಿವಸ ಒಂದು ಬಿಕಾಸ್ ನಾವೆಲ್ಲ ವಿ ಲಿವ್ ಓನ್ಲಿ ಒನ್ಸ್ ಅಲ್ಲ, ಲೈಫ್ ಶುಡ್ ಬಿ ವರ್ತ್ ಲಿವಿಂಗ್. ಫುಲ್ ಟೈಮ್ ಹೆಲ್ತಿನ ಬಗ್ಗೆ ಓವರ್ ಥಿಂಕ್ ಮಾಡೋದು ಅಲ್ಲ, ಆದರೆ ಒಂದು ರುಟೀನ್ ಹೆಲ್ತಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಒಂದು ಪ್ರಿನ್ಸಿಪಲ್ ಇರಬೇಕು. ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಹೆಲ್ದಿ ಫುಡ್ಸ್, ತಿಂಗಳಲ್ಲಿ ಒಮ್ಮೆ ಚೀಟ್ ಮೀಲ್ಸ್ ಇಸ್ ಅಲೌಡ್ ಫಾರ್ ಎವ್ರಿಬಡಿ. ಏನು ರೆಜಿಮೆನ್ ಇದ್ದರು ಎಲ್ಲ ನೀವು ಈಗ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗ್ತೀರಾ, ಇಲ್ಲ ನಾನು ಇದು ತಿನ್ನೋದಿಲ್ಲ, ನಾನು ಇದು ಮಾತ್ರ, ಹಾಗೆ ಮೂಡ್ ಸ್ಪಾಯ್ಲ್ ಮಾಡೋದು ಬೇಡ. ಯು ಹ್ಯಾವ್ ಯುವರ್ ಗುಡ್ ಲೈಫ್, ಬಟ್ ನಿಮ್ಮ ಬೇಸ್ ಲೈನ್ ಒಳ್ಳೆಯದಿದೆ ಅಂತ ಒಂದು ಕನ್ಫರ್ಮ್ ಮಾಡಿ ಮತ್ತೆ ಪ್ರೋಗ್ರೆಸ್ ಆಗೋದು ಬೆಟರ್. ಸೊ ನೀವು ಹೇಳೋ ಪ್ರಕಾರ ಒಂದು ಆಹಾರ, ಇನ್ನೊಂದು ನಿದ್ದೆ, ಇನ್ನೊಂದು ವ್ಯಾಯಾಮ, ಇನ್ನೊಂದು ಸರಿಯಾದ ನ್ಯೂಟ್ರಿಷನ್, ಅದರ ಜೊತೆಗೆ ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರೋದು, ವೈದ್ಯರ ಜೊತೆ ನಿಗದಿತ ಭೇಟಿ, ಇದಿಷ್ಟನ್ನು ಮಾಡಿ ಖುಷಿಯಲ್ಲಿರಿ, ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಒಂದು ಅತ್ಯುತ್ತಮ ಸಂದೇಶ ಕೊಟ್ಟಿದ್ದೀರಾ. ತುಂಬ ಧನ್ಯವಾದ ಸರ್. ವೀಕ್ಷಕರೇ, ತಮ್ಮ ಬಿಡುವಿಲ್ಲದ ವೃತ್ತಿ ಜೀವನದ ನಡುವೆಯೂ ನಮಗೋಸ್ಕರ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮುಡಿಪಾಗಿರಿಸಿ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಹೃದ್ರೋಗದ ಬಗ್ಗೆ ತಮ್ಮ ಹೃದಯದ ಮಾತನಾಡಿದ ಡಾಕ್ಟರ್ ಜೋಸ್ಟಲ್ ಪಿಂಟೋ ಅವರಿಗೆ ನ್ಯೂಸ್ ಕರ್ನಾಟಕದ ಚಾನೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಸಮಯ ಹಾಗೂ ಶ್ರಮಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ. ನ್ಯೂಸ್ ಕರ್ನಾಟಕದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನೆಲನ್ನು ಆದಷ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಆರೋಗ್ಯ ಮಾಹಿತಿಯನ್ನು ಜನರಿಗೆ ತಲುಪಿಸಿ.